It's call now being recorded. ನಾನ್ ಮಾತಾಡ್ತಿರೋದು ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ನೆರೆದಿರುವಂತ ಏನಾದ್ರೂ ಕೇಳದೆ ಇದ್ರೆ ಚಾಟ್ ವಿಂಡೋ ಮೂಲಕ ದಯವಿಟ್ಟು ಬರಿಬೇಕಾಗಿ ವಿನಂತಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಾನ್ ಮಾತಾಡೋದು ಕೇಳ್ತಾ ಇದೆಯಾ? ಚಾಟ್ ವಿಂಡೋದಲ್ಲಿ ಬರೀತೀರಾ ದಯವಿಟ್ಟು. ನನಗೆ ಕೇಳಿಸ್ತಾ ಇದೆ, ಏನ್ ತೊಂದರೆ ಇಲ್ಲ. ಓಕೆ, ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ನೆರೆದಿರುವ ಎಲ್ರಿಗೂ ಕೆನರಾ ಕಾಲೇಜ್, ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ IEEE ಸ್ಟೂಡೆಂಟ್ ಬ್ರಾಂಚ್ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಇವರ ಪರವಾಗಿ ನಮ್ಮ ಹೃತ್ಪೂರ್ವಕ ಸ್ವಾಗತ. ಹಲೋ, ಕೇಳಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಶುರು ಮಾಡುವ ಮೊದಲು ನಾನು ಒಂದೆರಡು ಮಾತುಗಳನ್ನು IEEE ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಥವಾ IEEE ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ವಿಭಾಗಗಳು ಇದರ ವೃತ್ತಿಪರ ಸಂಘ ಆಗಿದೆ. ಇದನ್ನ 1963ರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಇಂಜಿನಿಯರ್ಸ್ ಇವುಗಳನ್ನು ಸೇರಿ ಆಗಿರುವಂತಹ ಒಂದು ಸಂಘಟನೆ. ಇದು ಇವತ್ತಿನ ದಿನದಲ್ಲಿ ಸರಿಸುಮಾರು 2018ರ ನಂತರ ಇದು ವಿಶ್ವದಾದ್ಯಂತ 160 ದೇಶಕ್ಕಿಂತಲೂ 167 ದೇಶ ಸಾಮಾನ್ಯ, ಅದರಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಅತಿ ದೊಡ್ಡ ತಾಂತ್ರಿಕ ವೃತ್ತಿಪರರ ಸಂಘ ಅಂತ ಹೇಳಿ ಅನ್ಸ್ಕೊಂಡಿದೆ. ಇದರ ಉದ್ದೇಶಗಳು ಮುಖ್ಯತಃ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ದೂರಸಂಪರ್ಕ ಅಂದ್ರೆ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಅಂತಹದೇ ವಿಭಾಗಗಳ ಶೈಕ್ಷಣಿಕ ಮತ್ತು ತಾಂತ್ರಿಕ ಪ್ರಗತಿ. IEEE ಭೌಗೋಳಿಕ ಪ್ರದೇಶಗಳು ಮತ್ತು ವಿಭಾಗಗಳನ್ನು ಒಳಗೊಂಡಿದ್ದು ಇದರಲ್ಲಿ ಸ್ಥಳೀಯ ಉಪಘಟಕಗಳು ಅಂದ್ರೆ ಅಧ್ಯಾಯಗಳು, ಎಫಿನಿಟಿ ಗ್ರೂಪ್ ಹೀಗೆ ಸುಮಾರು ಗುಂಪುಗಳಲ್ಲಿ ವಿಂಗಡಣೆ ಆಗಿದೆ. ನಾವು ಭಾರತದಲ್ಲಿದ್ಕೊಂಡು ಪ್ರದೇಶ 10 ಅದರ ಭಾರತ ಕೌನ್ಸಿಲ್ಗೆ ಸೇರಿದ್ದೇವೆ, ಇಂಡಿಯಾ ಕೌನ್ಸಿಲ್ಗೆ ಸೇರಿದ್ದೇವೆ. IEEE ಪ್ರದೇಶ 10 ಇದರ ಶೈಕ್ಷಣಿಕ ಚಟುವಟಿಕೆಗಳ ಪ್ರಾಜೆಕ್ಟ್ ಒಂದು ಸ್ಥಳೀಯರನ್ನು ತಲುಪುವ ಅಥವಾ ತಲುಪಿಸುವ ಯೋಜನೆಯ ಬಗ್ಗೆ ಇದಾಗಿದೆ. ಇಲ್ಲಿ ಸ್ಥಳೀಯ ಸಂಘಟನಾ ಸಂಸ್ಥೆಗಳಾದ ಕೌನ್ಸಿಲ್ಗಳು ಅಥವಾ ವಿಭಾಗ, ಉಪವಿಭಾಗ, ಅಧ್ಯಾಯ, ವಿದ್ಯಾರ್ಥಿ ಶಾಖೆ, ವುಮೆನ್ ಇನ್ ಇಂಜಿನಿಯರಿಂಗ್, ಯಂಗ್ ಪ್ರೊಫೆಷನಲ್ಸ್, ಲೈಫ್ ಸದಸ್ಯ ಹಾಗೂ ಇವರಿಗೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹಾಗೂ ಸಂಪನ್ಮೂಲಗಳನ್ನು ಸ್ಥಳೀಯ ಭಾಷೆಯಲ್ಲೇ ಉತ್ಪಾದಿಸಲಿಕ್ಕೆ, ಎಫಿನಿಟಿ ಗುಂಪುಗಳನ್ನು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಮತ್ತು ಬೆಂಬಲಿಸ್ಲಿಕ್ಕೋಸ್ಕರ ಈ ಒಂದು ಆಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಭಾಷೆಗಳನ್ನು ಬಳಸಿಕೊಂಡು ಸಮುದಾಯವನ್ನು ತಲುಪಿಸಬೇಕು ಅಥವಾ ಬೇರೆ ತುಂಬಾ ಜಾಸ್ತಿ ಜನರಿಗೆ ವ್ಯಾಪ್ತವಾಗಬೇಕು ಅನ್ನುವ ಗುರಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಸಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನದ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ CP ರವಿಕುಮಾರ್. ಇಂಜಿನಿಯರಿಂಗ್ ಶಿಕ್ಷಣ ನಿರೀಕ್ಷೆಗಳು, ಸಾಧ್ಯತೆಗಳು, ಸವಾಲುಗಳು ಈ ಕುರಿತಾಗಿ ಅವರು ಮಾತಾಡ್ಲಿಕ್ಕಿದ್ದಾರೆ. ಶ್ರೀಯುತರು ಮಾತಾಡುವ ಮುಂಚೆ ಇವರ ಒಂದು ಕಿರುಪರಿಚಯವನ್ನು ರೋಹಿತ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ರೋಹಿತ್ ದತ್ತಾತ್ರೇಯ ಹೆಗಡೆ ಇವರು ನಮ್ಮ IEEE ವಿದ್ಯಾರ್ಥಿ ವೃಂದದ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಒಬ್ಬರಾಗಿದ್ದಾರೆ. ರೋಹಿತ್, ವೇದಿಕೆ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಡಾಕ್ಟರ್ CP ರವಿಕುಮಾರ್ ಸರ್ ಅವರನ್ನು ಪರಿಚಯಿಸುವ ಭಾಗ್ಯ ನನ್ನದಾಗಿದೆ ಸ್ನೇಹಿತರೆ.
ಡಾಕ್ಟರ್ ಸಿ.ಪಿ. ರವಿಕುಮಾರ್ ಅವರು ಟೆಕ್ಸಸ್ ಇನ್ಸ್ಟ್ರುಮೆಂಟ್ ರಾಷ್ಟ್ರೀಯ ಕಂಪನಿಯ ಬೆಂಗಳೂರು ಕಚೇರಿಯಲ್ಲಿ ಕಳೆದ 20 ವರ್ಷಗಳಿಂದ ವೃತ್ತಿಯಲ್ಲಿದ್ದಾರೆ. ಅಲ್ಲಿ ಅವರ ಮುಖ್ಯ ಕೆಲಸವೆಂದರೆ ಉದ್ಯೋಗಿಗಳಿಗೆ ಬೇಕಾದ ತರಬೇತಿ ಮತ್ತು ಶಿಕ್ಷಣ ನೀಡುವುದು. ಇದಕ್ಕೆ ಮುಂಚೆ ರವಿಕುಮಾರ್ ಸರ್ ಅವರು ದೆಹಲಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ 10 ವರ್ಷ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಬೆಂಗಳೂರಿನ ವಿಟಿಯು ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಬಿಇದಲ್ಲಿ ಚಿನ್ನದ ಪದಕ ಸಿಕ್ಕಿದೆ. ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದಲ್ಲಿ PhD ಪದವಿ ಪಡೆದರು. 200ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧವನ್ನು ಮತ್ತು 15 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಬೆಂಗಳೂರಿನಲ್ಲಿ IEEE ಸಂಸ್ಥೆಯ ಸರ್ಕ್ಯೂಟ್ ಮತ್ತು ಸಿಸ್ಟಮ್ ಸೊಸೈಟಿಯ ಶಾಖೆ ಪ್ರಾರಂಭಿಸಿದರು. ಶ್ರೀಯುತರಿಗೆ 4 ಶ್ರೇಷ್ಠ ಪ್ರಬಂಧ ಪ್ರಶಸ್ತಿಗಳು IEEE ಸಮ್ಮೇಳನದಲ್ಲಿ ದೊರೆತಿವೆ. ಕಲಿಯುವ ನಮ್ಮಂತ ವಿದ್ಯಾರ್ಥಿಗಳಿಗೆ ಆದರಣೀಯರಾಗಿದ್ದಾರೆ. ಸಿಂಧುವಿನಲ್ಲಿ ಬಿಂದುವನ್ನು ಮಾತ್ರ ನಾನು ಪರಿಚಯಿಸಿದ್ದೇನೆ. ಇವರ ಬಗ್ಗೆ ಸ್ನೇಹಿತರೆ, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ರೋಹಿತ್. ಐ ಥಿಂಕ್ ಪ್ರಾರಂಭಿಸೋಣ. ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ಹೌದಾ, ಒಂದು ನಿಮಿಷ. ನಾನು ಟ್ರೈ ಮಾಡಿದೆ. ಅವ್ರು ನನಗೆ ಅವಕಾಶ ಕೊಡಬೇಕು ಅಂತ ಕಾಣುತ್ತೆ. ಕೊಟ್ಟಿದ್ದೇನೆ ಸರ್. ಹೌದಾ? ಶೇರ್ ಯುವರ್ ಎಂಟೈರ್ ಸ್ಕ್ರೀನ್ ಅಂತ ಕೊಟ್ಟಿದ್ದೀನಿ ನಾನು. ಮ್ಯಾಕ್ ಮೆಷಿನ್ ಸರ್ ನಿಮ್ದು? ಲೈನಕ್ಸ್? ಇಲ್ಲ, ನಂದು ವಿಂಡೋಸ್. ಶೇರ್ ಅಂತ ಕೊಟ್ಟಿದ್ದೀನಿ. ಒಂದು ನಿಮಿಷ. ಈಗ ಹಾ, ಕಾಣಿಸ್ತಾ ಇದೆ ಸರ್. ಒಂದ್ ನಿಮಿಷದಲ್ಲಿ ಹಾಗಂದು. ಓಕೆ, ಎಲ್ಲರಿಗೂ ನಮಸ್ಕಾರ. ಮತ್ತು ನಿಮ್ಗೆಲ್ಲರಿಗೂ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು. ಮತ್ತು ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ರೋಹಿತ್ ಅವ್ರಿಗೂ ನನ್ನ ಧನ್ಯವಾದಗಳು. ಅಶ್ವಿನಿ ಅವರು ನನಗೆ ಈ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಕೇಳಿದ್ದಾರೆ. ಸೊ ನೀವೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇನ್ನ ಪ್ರವೇಶ ಮಾಡಿಲ್ಲದೆ ಇರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತೇನೆ. ಈ ನನ್ನ ಪ್ರೆಸೆಂಟೇಷನ್ ಆದ್ಮೇಲೂ ಕೂಡ ನಿಮಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರ್, ನಿಮ್ಮದು ಫುಲ್ ಸ್ಕ್ರೀನ್ ಮೋಡಿಗೆ ಹೋದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಫುಲ್ ಸ್ಕ್ರೀನ್ ಇದೆ ಮೇಡಮ್. ಅಲ್ಲಿ ನೀವು ಅದನ್ನ ಚೂಸ್ ಮಾಡುವಾಗ, ವಿಂಡೋ ಚೂಸ್ ಮಾಡುವಾಗ ಅದ್ರ ಪಕ್ಕದ ವಿಂಡೋ ಚೂಸ್ ಮಾಡಿ ಸರ್. ಹೌದಾ? ಓಕೆ, ಒಂದು ನಿಮಿಷ. ಶೇರ್ ಬಟನ್ ಇನ್ನೊಂದ್ಸತಿ ಒತ್ಕೊಂಡು ನೋಡಿ ಸರ್. ಒಂದು ನಿಮಿಷ. ಐ ಅಂಡರ್ಸ್ಟ್ಯಾಂಡ್. ಈಗ ಫುಲ್ ಸ್ಕ್ರೀನ್ ಬರ್ತಾ ಇದೆಯಾ? ಹಾ, ಹೌದು ಸರ್, ಬರ್ತಾ ಇದೆ. ನಮಸ್ಕಾರ. ಸೊ ಈಗ ಮೊದಲನೇದಾಗಿ ನೀವೆಲ್ಲರೂ ಈ ಇಂಜಿನಿಯರಿಂಗ್ ಶಿಕ್ಷಣನ ತಗೊಂಡ್ಮೇಲೆ ನಿಮ್ಗೆಲ್ಲರಿಗೂ ಯಾವ್ದಾದ್ರು ಒಂದು ನಾವು ಕೆಲಸ ಸಿಗತ್ತೆ. ನಮ್ಮ ಕೆಲಸ ಸಿಕ್ಕಾಗ ಅವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಿರ್ತಾರೆ ಅನ್ನೋದು ಒಂದು ಕುತೂಹಲ ನಿಮ್ಗೆಲ್ಲರಿಗೂ ಇರುತ್ತೆ. ಸೊ ನಾನು ಈಗ ಕಳೆದ 20 ವರ್ಷದಿಂದ ನಾನು ಈ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಅದಲ್ಲದೆ ನಾನು ಹಿಂದೆ ನನ್ನ ಮೊದಲನೇ ಕೆಲಸ ಇದ್ದಿದ್ದು ಇನ್ಫೋಸಿಸ್ ಅಲ್ಲಿ ಆಗ ಇನ್ನೂ ಅದು ಬಹಳ ಹೊಸ ಸಂಸ್ಥೆ ಆಗಿತ್ತು. ಆ, ಆ ಸಮಯದಲ್ಲಿ ನಾನು ಇನ್ಫೋಸಿಸ್ ಅಲ್ಲಿ ಸುಮಾರು 2 ವರ್ಷ ಕೆಲಸ ಮಾಡಿದ್ದೇನೆ. ಆವಾಗ ನಮ್ಗೆ ಯಾರು ಈ ಥರ ಈ ನಾವು ಇಂಡಸ್ಟ್ರಿನಲ್ಲಿ ಸೇರ್ಕೊಂಡಾಗ ನಮ್ಮಿಂದ ಏನು ಅಪೇಕ್ಷೆಗಳಿರುತ್ತೆ ಅಂತ ನಮ್ಗೆ ಯಾರು ಏನು ಹೇಳಿರಲಿಲ್ಲ. ಅದೇ ರೀತಿ ನಾನು ಮುಂದೆ IIT ಡೆಲ್ಲಿನಲ್ಲಿ ಪ್ರೊಫೆಸರ್ ಆಗಿ ಸೇರ್ಕೊಂಡಾಗಲೂ ಕೂಡ ನನ್ನಿಂದ ಅವ್ರು ಏನು ಅಪೇಕ್ಷೆಗಳು ಇಟ್ಕೊಂಡಿದ್ದಾರೆ ಅವೆಲ್ಲ ನನಗೂ ಯಾರು ಹೇಳಲಿಲ್ಲ. ನಾನೇ ಏನೋ ಒಂದು ಕಲ್ಪನೆ ಮಾಡಿಕೊಂಡು ನಾನು ಮಾಡಿದ್ದಾಯಿತು. ಆದರೆ ಇವಾಗ ಹಾಗಿಲ್ಲ. ನಾವು ರಿಕ್ರೂಟ್ ಮಾಡುವಂಥ ಇಂಜಿನಿಯರ್ಸ್ ಅಲ್ಲಿ ಏನಿರಬೇಕು ಅನ್ನೋದು ಒಂದು ಸ್ಪಷ್ಟವಾದ ಕಲ್ಪನೆ ನಮ್ಗೆಲ್ಲರಿಗೂ ಇರುತ್ತೆ. ಸೊ ಮೊದಲನೇದಾಗಿ ನೀವು ಈ ಪ್ರಶ್ನೆನ ಯಾರನ್ನಾರು ಕೇಳಿದ್ರೆ ನಿಮಗೆ ತುಂಬಾ ಬೇರೆ ಬೇರೆ ಉತ್ತರಗಳು ಬರುತ್ತೆ, ಆಯ್ತಾ? ನೀವು HR ನಲ್ಲಿರೋರನ್ನ ಕೇಳಿದ್ರೆ ಅವ್ರು ಬೇರೆ ಉತ್ತರ ಕೊಡ್ತಾರೆ. ಇಂಜಿನಿಯರಿಂಗ್ ಅಲ್ಲೇ ಬೇರೆ ಬೇರೆಯವ್ರನ್ನ ಕೇಳಿದ್ರೆ ಅವ್ರು ಬೇರೆ ಬೇರೆ ಉತ್ತರಗಳನ್ನೇ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಅವರವರ ಒಂದು ಏನೋ ಅವ್ರು ಎಲ್ಲಿ ನಿಂತಿದ್ದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಏನ್ ಕಾಣುತ್ತೋ ಅದನ್ನ ಅವ್ರು ಹೇಳ್ತಾ ಇರ್ತಾರೆ. ಈಗ ಇಲ್ಲಿ ಕೆಳಗಡೆ ಇಲ್ಲಿ ನಾನು ಎಡಗಡೆಗೆ ನಾನು ಒಂದು ಚಿತ್ರ ತೋರಿಸಿದ್ದೀನಲ್ಲ, ಅದು ನಿಮ್ಗೆಲ್ಲೂ ಗೊತ್ತೇ ಇದೆ. ಒಂದು ದೊಡ್ಡ ಆನಿನ ಕುರುಡನ್ನ ಮುಂದೆ ನಿಲ್ಸಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಕಾಣುತ್ತೆ. ಹಾಗೇನೆ ಈ ಇಂಜಿನಿಯರ್ಸ್ ಇಂದ ಏನ್ ನಿರೀಕ್ಷೆ ಇಟ್ಕೊಳ್ತೀರಾ ಹೊಸದಾಗಿ ಬರೋ ಇಂಜಿನಿಯರ್ಸ್ ಇಂದ ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಆದ್ರೆ ಎಲ್ಲರೂ ಹೇಳೋದು ಒಂದು ಅಂದ್ರೆ ನಮ್ಗೆ ಬರೋರಲ್ಲಿ ಕುತೂಹಲ ಇರಬೇಕು ಅಂತ, ಆಯ್ತಾ? ಸೊ ಕ್ಯೂರಿಯಾಸಿಟಿ ಅತ್ಯಂತ ಮುಖ್ಯ ಅಂತ ನಾವೆಲ್ಲರೂ, ಯಾಕೆಂದ್ರೆ ಈಗ ನಾವು ಅವ್ರನ್ನ ನಮ್ಮ ಕಂಪ್ನಿಯಲ್ಲಿ ಸೇರಿಸ್ಕೊಂಡಾಗ ಅವ್ರಿಗೆ ಕಲಿಯೋ ಆಸೆ ಇರಬೇಕು, ಕಲಿಯೋ ಉತ್ಸಾಹ ಇರಬೇಕು. ಮತ್ತು ನಾನು ಯಾತಕ್ಕೆ ಇದನ್ನೆಲ್ಲ ಕಲಿತಾ ಇದ್ದೀನಿ, ಇದನ್ನ ನಾನು ಈ ಒಂದು ಸಬ್ಜೆಕ್ಟ್ನ ಕಲಿತು ಅದನ್ನ ನಾನು ಹೇಗೆ ಅಪ್ಲೈ ಮಾಡ್ಬೋದು, ಇದು ಯಾಕೆ ಅನ್ನೋ ಒಂದು ಪ್ರಶ್ನೆ ನಾವು ಕೇಳೋದನ್ನ ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಅದು ಆ ಪ್ರಶ್ನೆ ನಮಗೆ ಕೇಳೋದಕ್ಕೆ ನಮ್ಗೆ ಅವಕಾಶ ಕೊಡೋದಿಲ್ಲ. ಏನೋ ಸಿಲೆಬಸ್ ಇರುತ್ತೆ, ಈ ಸಿಲೆಬಸ್ ಯಾಕೆ ಹೀಗಿದೆ ಆ ಪ್ರಶ್ನೆನ ಯಾವ ಹುಡುಗರು ಕೇಳೋದಿಲ್ಲ, ಕೇಳೋಕೆ ಯಾರು ಎನ್ಕರೇಜು ಮಾಡೋದಿಲ್ಲ. ಹಾಗೇನೆ ನಾವು ಇದನ್ನೆಲ್ಲ ಹೇಳ್ಕೊಟ್ಟಾಗ ಇದನ್ನ ಯಾಕೆ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಹುಡುಗರಿಗೆ ಅಷ್ಟು ಹೇಳೋದಿಲ್ಲ. ಆ ಥರ ಹೇಳಿದ್ರು ಅವ್ರಿಗೆ ಅದ್ರ ಬಗ್ಗೆ ಆಗ ಅಷ್ಟು ಗೊತ್ತೂ ಇರೋದಿಲ್ಲ ಅಂತ ಕಾಣುತ್ತೆ. ಆದ್ರೆ ನೀವು ನಿಮ್ಮ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸುಮ್ಮನೆ ಅವ್ರು ಈ ಥರ ಹೇಳಿದ್ದಾರೆ ಅಂತ ಮಾಡ್ತಾ ಇದ್ರೆ ನಿಮ್ಮ ಗ್ರೋತ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ನಾನು ಯಾತಕ್ಕೆ ಮಾಡ್ತಾ ಇದ್ದೀನಿ ಈ ಕೆಲಸ ಅಂತ ನಮ್ಗೆ ಯಾವಾಗ ಅದು ಅರ್ಥ ಆಗುತ್ತೋ ಆವಾಗ ಅದೇ ಕೆಲಸನ ನಾವು ಬೇರೆ ರೀತಿಯಲ್ಲಿ ಮಾಡ್ಬೋದಲ್ಲ, ಇದಕ್ಕಿಂತ ಸುಲಭವಾಗಿ ಮಾಡ್ಬೋದು ಅಥವಾ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಹೊಳೆಯುತ್ತೆ. ಸೊ ಅದರಿಂದ ಕ್ಯೂರಿಯಾಸಿಟಿ ಅನ್ನೋದು ಬಹಳ ಮುಖ್ಯ. ಆಮೇಲೆ ಆಂಬಿಷನ್ ಇರಬೇಕು, ಕಲಿಯೋ ಉತ್ಸಾಹ ಇರಬೇಕು ಮತ್ತೆ ಆಂಬಿಷನ್ ಇರಬೇಕು. ಯಾಕೆಂದ್ರೆ ಈಗ ನಾವು ಸೇರ್ಕೊಂಡ್ಮೇಲೆ ನಮಗೆ ಪ್ರೋಗ್ರೆಸ್ ಇರಬೇಕಲ್ವಾ, ನಮ್ಮ ಕರಿಯರಲ್ಲಿ ಪ್ರೋಗ್ರೆಸ್ ಇರಬೇಕು. ಈಗ ನಾನು IIT ಡೆಲ್ಲಿಗೆ ಸೇರ್ಕೊಂಡಾಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರ್ಕೊಂಡೆ. ಆಮೇಲೆ ಸುಮಾರು 5 ವರ್ಷ ಆದಮೇಲೆ ನನಗೆ ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನು ಬಡ್ತಿ ಸಿಕ್ತು. ಅದಾದ್ಮೇಲೆ ನಾನು ಫುಲ್ ಪ್ರೊಫೆಸರ್ ಆದೆ. ಹೀಗೆ ಒಂದು ಕರಿಯರ್ ಇರುತ್ತೆ ಅಲ್ವಾ. ಈ ಪ್ರೊಫೆಸರ್ ಆದ್ಮೇಲೂ ಕೂಡ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ನಾನು ವಾರ್ಡನ್ ಆಗಿದ್ದೆ 3 ವರ್ಷ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬೇರೆ ಬೇರೆ ರೋಲ್ಸ್ ತಗೊಂಡೆ. ಹಾಗೆ ಈ ಯಾವುದೇ ಕೆಲಸದಲ್ಲೂ ಕೂಡ ನಮ್ಗೆ ಕಲಿಯೋ ಒಂದು ಸಾಧ್ಯತೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಇಲ್ಲ ನನ್ಗೆ ಇದೆಲ್ಲ ಬೇಡ ಈ ತರ ಎಲ್ಲ ಹೇಳ್ತಾ ಇದ್ರೆ ನಮ್ಗೆ ಅದು ಒಂಥರ ಐಸೋಲೇಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಅದನ್ನ ಯಾರು ಇಷ್ಟಪಡೋದಿಲ್ಲ. ಸೊ ನಮ್ಗೆ ಕಲಿಯೋ ಉತ್ಸಾಹ ಇರಬೇಕು, ಮತ್ತೆ ಸ್ವಲ್ಪ ನಾವು ಬೆಳಿಬೇಕು ಅನ್ನೋ ಆಂಬಿಷನ್ ಇರಬೇಕು. ಇಲ್ಲ ನಮ್ಗೆ ಇಷ್ಟು ಸಾಕು, ನಮಗೆ ಸಂಬಳ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ನಾವು ಇಷ್ಟೇ ಮಾಡ್ತೀವಿ, ಆ ಥರ ಇದ್ರೆ ಅದು ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಯಾಕೆ ಅದೇ ಯಾವುದೇ ಒಂದು ಸಂಸ್ಥೆಗೂ ಅವರು ಅಷ್ಟು ಉಪಯುಕ್ತರಾಗಿರೋದಿಲ್ಲ. ಯಾಕೆಂದ್ರೆ ಹಾಗೆ ಯಾವಾಗ ಒಂದು ಸ್ಟಾಗ್ನೆಂಟ್ ರೋಲ್ ಆಗ್ಬಿಡುತ್ತೋ ಆವಾಗ ಅವರು ಸಂಸ್ಥೆಗೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅದನ್ನ ಯಾರು ಇಷ್ಟಪಡೋದಿಲ್ಲ. ಆಮೇಲೆ ನೀವು ಇಂಟರ್ವ್ಯೂಗೆ ಅಂತ ಬಂದ್ರೆ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಏನ್ ಕೇಳ್ತಾರಪ್ಪ ಅಂದ್ರೆ ನೀವು ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಏನು
ಫೌಂಡೇಶನ್ ಇದೆ, ಬುನಾದಿ ಏನಿದೆ ಅನ್ನೋದನ್ನ ಅವರು ನೋಡ್ತಾರೆ ಅಲ್ವಾ. ಕೆಲವು ಚಿಕ್ಕ ಚಿಕ್ಕ ಸಂಸ್ಥೆಗಳಿರುತ್ತೆ. ಈಗ ಈ ಪ್ರಶ್ನೆನ ನೀವು ಕೇಳಿದ್ರೆ ನಾನು ಹೇಳ್ದಂಗೆ ಬೇರೆ ಬೇರೆಯವರು ಬೇರೆ ಬೇರೆ ಉತ್ತರ ಕೊಡ್ತಾರೆ. ಈಗ ನೀವು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸು ಅಥವಾ ದೊಡ್ಡ ಸಂಸ್ಥೆಗೆ ನೀವು ಕೆಲಸಕ್ಕೆ ನಿಮ್ಮನ್ನು ಕರೆದ್ರೆ ಆವಾಗ ಇಂಟರ್ವ್ಯೂನಲ್ಲಿ ಅವ್ರು ಏನು ಕೇಳ್ತಾರೆ ಅಂದ್ರೆ ನಿಮ್ಮ ಫೌಂಡೇಶನ್ಸ್, ನಿಮ್ಮ ಫಂಡಮೆಂಟಲ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾರೆ. ಯಾಕೆಂದ್ರೆ ನಿಮಗೆ ಫೌಂಡೇಶನ್ಸ್ ಅಥವಾ ಫಂಡಮೆಂಟಲ್ಸ್ ಚೆನ್ನಾಗಿ ಬಂದಿದೆ ಅಂದ್ರೆ ನೀವು ಬೇರೆಯದನ್ನು ಕಲ್ತ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನಮಗಿರುತ್ತೆ. ಈ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಿಮ್ಗೆ ಏನು ಟ್ರೈನಿಂಗ್ ಇದೆ, ನಿಮ್ಗೆ ಯಾವ ಟೂಲಲ್ಲಿ ಟ್ರೈನಿಂಗ್ ಇದೆ ಅನ್ನೋದು ನೋಡ್ತಾರೆ. ಯಾಕೆಂದ್ರೆ ಅವ್ರಿಗೆ ನಿಮ್ಮ ಕರಿಯರ್ ಅಂದ್ರೆ ಅವ್ರಿಗೆ ಇಷ್ಟೇ ಇರುತ್ತೆ, ನೀವು ಈ ತರ ಕೆಲಸ ಕೊಟ್ರೆ ಈ ಕೆಲಸ ಮುಗಿಸ್ಕೊಡ್ತಾನೆ ಅನ್ನೋದು ಒಂದಿರುತ್ತೆ ಅಲ್ವಾ. ಯಾಕೆಂದ್ರೆ ಅವ್ರಿಗೆ ಡೆಲಿವರ್ ಮಾಡೋದಿರುತ್ತೆ, ಇಷ್ಟೇ ಕೆಲಸ. ಅವ್ರಿಗೆ ನೀವು ಹೇಗೆ ಜ್ಞಾಪಕ ಇಟ್ಕೋಬೇಕಪ್ಪ ಅಂತಂದ್ರೆ ಕೆಲವು ಸಂಸ್ಥೆಗಳಲ್ಲಿ ಅವರು ನಿಮ್ಮಿಂದ ಬರೀ ನೀವು ಕೆಲಸ ಮಾಡ್ತೀರಾ, ನಿಮ್ಗೆ ಅದಕ್ಕೆ ಸಂಬಳ ಸಿಗುತ್ತೆ ಅನ್ನೋದನ್ನ ಮಾತ್ರ ನೋಡ್ತಾ ಇರ್ತಾರೆ. ಆದ್ರೆ ಕೆಲವ್ರಿಗೆ ನಿಮ್ ಕರಿಯರ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮನ್ನು ಬೆಳೆಸೋದು ಕೂಡ ಅವ್ರಿಗೆ ಒಂದು ಹೊಣೆಗಾರಿಕೆ ಇರುತ್ತೆ ಅಲ್ವಾ. ಈಗ ನಾನು IIT ಡೆಲ್ಲಿ ಸೇರ್ಕೊಂಡಾಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬೇಕಾಷ್ಟು ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ಮಾಡ್ತಾ ಇದ್ಬಿಡ್ಬೋದಾಗಿತ್ತು. ನಾನು ಅಲ್ಲಿ 10 ವರ್ಷ ಇದ್ದಾಗ 10 ವರ್ಷ ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇದ್ಬಿಡ್ಬೋದಾಗಿತ್ತು. ಆದ್ರೆ ನನ್ನ ಸುತ್ತಲೂ ಇದ್ದವ್ರಿಗೆ ಒಂದು ನಿರೀಕ್ಷೆ ಇರುತ್ತೆ ನನ್ನಿಂದ ನಾನು ಬೆಳಿಬೇಕು ಅನ್ನೋದು. ಸೊ ಅದರಿಂದ ಅವರು ನನಗೆ ಅವ್ರು ಎನ್ಕರೇಜ್ ಮಾಡ್ತಾರೆ, ನೀವು ಈಗ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅಂತ. ಹಾಗೇನೆ ಅದಕ್ಕೆ ಕರಿಯರ್ ಗ್ರೋತ್ ಅಂತ ಕರಿತೀವಿ ನಾವು. ಸೊ ನೀವು ಒಳ್ಳೆ ಫಂಡಮೆಂಟಲ್ಸ್ ಇಟ್ಕೊಂಡು ಬಂದ್ರೆ ನಿಮ್ಗೆ ಆ ಕರಿಯರಲ್ಲಿ ನಿಮ್ಗೆ ನಿಮ್ಮ ಒಂದು ಬೆಳವಣಿಗೆ ಇದೆಯಲ್ಲ ಅದು ಬಹಳ ಸುಲಭ ಆಗುತ್ತೆ. ಈ ಟ್ರೈನಿಂಗ್ ತಗೊಂಡು ಬರೀ ಇದೇ ಕೆಲಸ ಮಾಡ್ತಾ ಇರ್ತೀನಿ ಅಂದ್ರೆ ಅವಾಗ ನಿಮ್ಗೆ ಅಷ್ಟು ಅದ್ರಲ್ಲಿ ಏನೂ ಒಂದು ಗ್ರೋತ್ ಇರೋದಿಲ್ಲ. ಸೊ ನೀವೆಲ್ಲೂ ಈ ಸ್ಟೂಡೆಂಟ್ಸ್ ಆಗಿ ನೀವೆಲ್ಲರೂ ಇದನ್ನ ಬಹಳ ಗಮನ ಇಟ್ಕೋಬೇಕಾಗಿರೋದು. ಈಗ ಕೆಲವು ಕಂಪ್ನೀಸು ಕ್ಯಾಂಪಸ್ಗೆ ಬಂದು ಬಹಳ ದೊಡ್ಡ ಸ್ಯಾಲ್ರಿ ಎಲ್ಲ ಕೊಟ್ಬಿಡ್ತಾರೆ. ಅವ್ರು ಯಾತಕ್ಕೆ ಅಷ್ಟೊಂದು ಸ್ಯಾಲ್ರಿ ಆಫರ್ ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆಂದ್ರೆ ಅವರು ಅಷ್ಟೊಂದು ಸ್ಯಾಲ್ರಿ ಕೊಟ್ಟ ಮೇಲೆ ಅವರು ನಿಮ್ಮ ಕರಿಯರ್ನ ಅವರು ಹೊಣೆಗಾರಿಕೆ ತಗೊಳ್ತಾರಾ ಅಥವಾ ಬರೀ ನಿಮ್ಮಿಂದ ಒಂದಷ್ಟು ಕೆಲಸ ಮಾಡಿಸ್ಕೊಳ್ತಾರಾ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಈಗ ಒಂದು ಕಂಪ್ನಿಗೆ ಸೇರ್ಕೊಂಡಾಗ ಕರಿಯರ್ ಗ್ರೋತ್ ಹೇಗಾಗುತ್ತೆ, ನಿಮಗೆ ಬೇರೆ ಬೇರೆ ರೀತಿ ಟ್ರೈನಿಂಗ್ಸ್ ಕೊಡ್ತಾರೆ ಅವರು, ಬೇರೆ ಬೇರೆ ರೀತಿಲಿ ನಿಮಗೆ ಗ್ರೋತ್ ಆಪರ್ಚುನಿಟೀಸ್ ಕೊಡ್ತಾರೆ, ಬೇರೆ ರೋಲ್ಸ್ ಕೊಡ್ತಾರೆ. ಅದೆಲ್ಲ ಇಲ್ಲದೆ ಬರೀ ನಾನು ಈ ಕೆಲಸ ನೀನು ತಗೊಂಡಿದ್ದೀನಿ, ನೀನು ಅದನ್ನೇ ಮಾಡ್ತಾ ಇರು ನೀನು ಅಂತಂದ್ರೆ ಆವಾಗ ನಿಮ್ಗೆ ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ. ಕೇಳಿಸ್ತಾ ಇದೆ ಸರ್. ಓಕೆ, ಸರಿಯಾಗಿ ಕೇಳಿಸ್ತಾ ಇದೆ, ಸಾರಿ. ಓಕೆ. ಸೊ ಈಗ ನೀವು ಸ್ಟಾರ್ಟಿಂಗ್ ಸ್ಯಾಲ್ರಿನ ಮಾತ್ರ ಗಮನ ಇಟ್ಕೊಂಡು ಆ ಕಂಪ್ನಿಲಿ ಗ್ರೋತ್ ಆಪರ್ಚುನಿಟೀಸ್ ಏನಿದೆ, ಬೆಳವಣಿಗೆಗೆ ಏನು ಆಪರ್ಚುನಿಟಿ ಇದೆ ಅಂತ ನೋಡದೇ ಇದ್ರೆ ನೀವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇರ್ತೀರ. ಸೊ ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮೂರನೇದಾಗಿ, ಈ ಕಂಪ್ನಿಗೆ ಹೋದ್ಮೇಲೆ ನೀವು ಸ್ಟೂಡೆಂಟ್ ಆಗಿರೋದಿಲ್ಲ, ನೀವು ಆ ಕಂಪ್ನಿಯ ಒಬ್ಬ ಎಂಪ್ಲಾಯ್ ಆಗಿರ್ತೀರಾ. ಆವಾಗ ನೀವು ಟೀಮ್ನಲ್ಲಿ ಕೆಲಸ ಮಾಡೋದನ್ನ ಕಲ್ತ್ಕೋಬೇಕು. ಇದು ನೀವು ಸ್ಟೂಡೆಂಟ್ಸ್ ಆಗಿದ್ದಾಗ ನೀವು ಒಬ್ಬರ ಜೊತೆ ಒಬ್ರು ಕಾಂಪೀಟ್ ಮಾಡ್ತಾ ಇರ್ತೀರ ಅಲ್ವಾ. ಯಾಕೆಂದ್ರೆ ನಿಮ್ಗೆ ಗ್ರೇಡ್ಸ್ ಅವನಿಗಿಂತ ನನಗೆ ಹೆಚ್ಚು ಮಾರ್ಕ್ಸ್ ಬರಬೇಕು ಅಂತ ಇರುತ್ತೆ. ಅದರಿಂದ ನೀವು ಇಂಡಿವಿಜುವಲ್ ಆಗಿರ್ತೀರ. ನಿಮ್ಗೆ ಕೆಲವೆಲ್ಲ ನಿಮ್ದೇ ಸೀಕ್ರೆಟ್ಸ್ ಇರುತ್ತೆ, ನೀವು ಯಾವ ಥರ ಓದ್ತೀರಾ, ಏನು ಓದ್ತೀರಾ ಅವೆಲ್ಲ. ಆದರೆ ಈ ಥರ ನೀವು ಕೆಲಸದಲ್ಲಿ ಮಾಡುವಾಗ ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಟೀಮಲ್ಲಿ ನಾನು ಹೆಚ್ಚು ಅಥವಾ ಟೀಮ್ ಹೆಚ್ಚು ಅಂತ ಕೇಳಿದ್ರೆ ಎಲ್ಲ ಕಂಪ್ನೀಸ್ ಹೇಳೋದು ಟೀಮ್ ಹೆಚ್ಚು ಅಂತ. ಸೊ ಎಷ್ಟು ಸಾಧ್ಯನೋ ನಾವು ಟೀಮ್ ಜೊತೆ ಕೆಲಸ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಅದು ನಿಮ್ಗೆ ಹೊಸದಿರ್ಬೋದು, ಯಾಕಂದ್ರೆ ನೀವು ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಅದು ಸ್ವಲ್ಪ ಮಾಡ್ಬೇಕಾಗತ್ತೆ. ನೀವು ಫೈನಲ್ ಇಯರ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿರಲ್ಲ, ಆವಾಗ ಇದು ಟೀಮ್ ವರ್ಕ್ ಏನು ಅನ್ನೋದನ್ನ ಸ್ವಲ್ಪ ನಾವು ಅದನ್ನ ಕಲ್ತ್ಕೋಬೇಕಾಗತ್ತೆ. ಅದೇ ರೀತಿ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಅದು ಬರವಣಿಗೆ ಇರ್ಬೋದು, ಇಮೇಲ್ ಕಳಿಸೋದು, ಅಥವಾ ಯಾವ್ದಾದ್ರು ಒಂದು ಪ್ರಪೋಸಲ್ ಬರೆಯೋದು, ಅಥವಾ ಪವರ್ ಪಾಯಿಂಟ್ ಸ್ಲೈಡ್ಸ್ ಮಾಡೋದು, ಅಥವಾ ಅದನ್ನ ಪ್ರೆಸೆಂಟ್ ಮಾಡೋದು, ಇದೆಲ್ಲ ಬಹಳ ಮುಖ್ಯ. ಯಾಕೆಂದ್ರೆ ನಮಗ್ ಸರಿಯಾಗಿ ಅದೇ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಕ್ ಸಾಧ್ಯ ಆಗ್ತಾ ಇದ್ರೆ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ಆವಾಗ ನೀವು ಐಸೋಲೇಟ್ ಆಗ್ಬಿಡ್ತೀರ. ನೀವು ಮಾಡೋ ಕೆಲಸನ ಬೇರೆಯವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ನಿಮ್ಗೆ ಬಹಳ ಮುಖ್ಯ.
ಯಾಕಂದ್ರೆ ಒಂದು ಮೀಟಿಂಗ್ ಆಗುತ್ತೆ, ಆ ಮೀಟಿಂಗ್ ಅಲ್ಲಿ ಈ ತರ ಡಿಸೈಡ್ ಆಗುತ್ತೆ ಏನೇನು ಯಾರ್ಯಾರು ಏನೇನು ಮಾಡಬೇಕು ಅಂತ. ಬಟ್ ನಿಮ್ಗೆ ಆ ಮೀಟಿಂಗ್ ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದೆ ಇದ್ರೆ ಏನಾಯ್ತು, ಯಾರಿಗೆ ಏನ್ ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಅದು ಏನಾಯ್ತು ಕೊನೆಗೆ ಆ ಮೀಟಿಂಗ್ ಅಲ್ಲಿ, ಅದು ಹೌದ್ ಮೀಟಿಂಗ್ ಕಂಪೇರ್ ಮಾಡಿದ್ರೆ ಈ ಮೀಟಿಂಗ್ ಅಲ್ಲಿ ಏನ್ ಡಿಸಿಷನ್ ತಗೊಳ್ತಾ ಇದೆ, ಕೆಲವ್ರಿಗೆ ಅದು ಅಷ್ಟು ರೂಢಿ ಇರಲ್ಲ ಇದೆಲ್ಲ. ಅದರಿಂದ ಅವ್ರು ಏನಾಗುತ್ತೆ, ಅವ್ರಿಗೆ ನನ್ನ ಮೇಲೆ ಏನ್ ಜವಾಬ್ದಾರಿ ಇದೆ ಅನ್ನೋದೆಲ್ಲ ಸರಿಯಾಗಿ ಗೊತ್ತಾಗಲ್ಲ. ಆಮೇಲೆ ಅವರು ಬೇರೆಯವ್ರಿಗೆ ಈ ತರ ನೀವು ನನಗೆ ಮಾಡಿ, ನನ್ನ ಕೆಲಸದಲ್ಲಿ ಈ ತರ ಹೆಲ್ಪ್ ಮಾಡಿ ಅದೆಲ್ಲ ಹೇಳ್ಕೊಳಕ್ ಗೊತ್ತಾಗೋದಿಲ್ಲ. ಆವಾಗ ಕೂಡ ತುಂಬಾ ತೊಂದರೆಗಳಾಗತ್ತೆ. ಅದರಿಂದ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ. ಇದು ಬೇರೆ ಬೇರೆ ಕಂಪ್ನೀಸಲ್ಲಿ ಬೇರೆ ಬೇರೆ ತರ ಇರ್ಬೋದು. ಈಗ ಇಂಗ್ಲಿಷ್ ಭಾಷೆನಲ್ಲಿ ತುಂಬಾ ಜನ ಬಹಳ ಕಾಮನ್ ಆಗಿ ಅದು ಇರೋದ್ರಿಂದ ಇಂಗ್ಲಿಷ್ ಭಾಷೆನ ಕಲಿಯೋದು ಬಹಳ ಮುಖ್ಯ ಈ ಕಂಪ್ನಿಗಳಲ್ಲಿ. ಆದ್ರೆ ಎಷ್ಟೋ ಕಂಪ್ನಿಗಳಲ್ಲಿ ಬೇರೆ ಭಾಷೆನೂ ಉಪಯೋಗಿಸ್ತಾರೆ. ಈಗ ನಮ್ಮದೇ ಕಂಪ್ನಿ ಇದೆಯಲ್ಲ, ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಕಂಪ್ನಿ ಇದೆಯಲ್ಲ, ಅದು ಚೈನಾದಲ್ಲೂ ಇದೆ, ಅದು ಜಪಾನ್ನಲ್ಲೂ ಇದೆ. ನೀವು ಜಪಾನ್ ಆಫೀಸ್ಗೆ ಹೋದ್ರೆ ಅಲ್ಲಿ ಎಲ್ಲರೂ ಜಪಾನಲ್ಲೇ ಮಾತಾಡ್ತಿರ್ತಾರೆ, ಜಪಾನೀಸಲ್ಲೇ ಮಾತಾಡ್ತಿರ್ತಾರೆ. ಅದೇ ಥರ ಚೈನೀಸ್, ನಮ್ಮ ಚೈನಾ ಕಂಪ್ನಿಗೆ ಹೋದ್ರೆ ಅಲ್ಲಿ ಎಲ್ಲ ಚೈನೀಸಲ್ಲಿ ಮಾತಾಡ್ತಾ ಇರ್ತಾರೆ. ನಾವು ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಿದಾಗ ಅವ್ರು ಇಂಗ್ಲೀಷ್ ಸುಮಾರಾಗಿ ಮಾತಾಡ್ತಾರೆ, ಆದರೂ ನಮ್ಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಸೊ ಅದು ಸ್ವಲ್ಪ ಈ ಥರ ನಾವು ತಪ್ಪು ಮಾಡಿದ್ರು ಏನು ತೊಂದರೆ ಇಲ್ಲ. ನೀವು ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಮಾತಾಡಬೇಕು ಅಂತ ಏನಿಲ್ಲ. ಆದರೆ ಒಂದು ಮೇನ್ ನಮ್ಮ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ನ ಮಾತ್ರ ಕಮ್ಯುನಿಕೇಟ್ ಮಾಡಕ್ ಸಾಧ್ಯ ಆದ್ರೂ ಬೇಕಾದಷ್ಟಾಯ್ತು. ಕ್ರಮೇಣ ನಿಮಗೆ ಅದು ಇಂಗ್ಲಿಷ್ ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಶಿಸ್ತು ಬಹಳ ಮುಖ್ಯ. ಅಂದ್ರೆ ಈಗ ಇಮೇಲ್ ಕಳಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಕೊಡೋದು ಬಹಳ ಮುಖ್ಯ. ಅದೊಂದು ಶಿಸ್ತು ಅಲ್ವಾ. ಅದು ಇಮೇಲ್ ನೋಡ್ಬಿಟ್ಟು ಅದಕ್ಕೆ ರೆಸ್ಪಾನ್ಸೇ ಕೊಡದೇ ಇದ್ರೆ ಅದು ಎಲ್ರಿಗೂ ತೊಂದರೆ ಆಗುತ್ತೆ. ಅದೇ ರೀತಿಲಿ ಈ ಕೆಲಸ ಇಂಥ ದಿವಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅಥವಾ ಯಾವ ದಿನ ಪ್ರಾಮಿಸ್ ಮಾಡ್ತೀವೋ ಅದಕ್ಕೆ ನಾವು ಹೇಳ್ಬೇಕಾಗತ್ತೆ, ಈ ತರ ಮುಗೀತು ಅಂತ ಹೇಳ್ಬೇಕಾಗತ್ತೆ. ಮುಗಿಯೋಕ್ಕಾಗದೇ ಇದ್ರೆ ಮುಂಚೆನೆ ಹೇಳ್ಬೇಕಾಗತ್ತೆ, ಇಲ್ಲ ನನಗೆ ತಡ ಆಗ್ತಾ ಇದೆ. ಸೊ ಅದು ಎಲ್ಲ ಕೊನೆ ಮೊಮೆಂಟ್ ಅಲ್ಲಿ ಇಲ್ಲ ನಾನು ಮಾಡಿಲ್ಲ, ನನಗೆ ತೊಂದರೆ ಇದೆ ಅಂತ ಹೇಳೋದು, ಅದೆಲ್ಲ ತೊಂದರೆ. ಸೊ ಇದೆಲ್ಲ ನೀವು ಸ್ವಲ್ಪ ಶಿಸ್ತು ಕಲಿಬೇಕಾಗತ್ತೆ, ಕೆಲಸದ ಶಿಸ್ತು ಕಲಿಬೇಕಾಗತ್ತೆ. ಆಮೇಲೆ ನೈತಿಕತೆ ಅಥವಾ ಎಥಿಕ್ಸ್, ಇದು ಬಹಳ ಬಹಳ ಮುಖ್ಯ. ಓಕೆ, ಈ ಸ್ಟೂಡೆಂಟ್ ಡೇಸ್ ಅಲ್ಲಿ ಇದನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಕಲ್ತಿರ್ತೀರ, ಆದ್ರೆ ಇಲ್ಲಿ ಎಷ್ಟೋ ಸತಿ ಅದನ್ನ ಎಂಫಸಿಸ್ ಇರಲ್ಲ ಅಂತ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಟೂಡೆಂಟ್ ಆಗಿದ್ದಾಗ ನೀವು ಪ್ರಾಜೆಕ್ಟ್ ಅಲ್ಲಿ ನೀವು ಯಾವುದೋ ಒಂದು ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರೋ ರಿಸಲ್ಟ್ಸ್ನ ಅಥವಾ ಯಾವುದೋ ಪೇಪರ್ ಪಬ್ಲಿಷ್ ಆಗಿರೋ ಸೆಂಟೆನ್ಸಸ್ನ, ಫಿಗರ್ಸ್ನ ಅದನ್ನೆಲ್ಲ ಹಾಗೆ ತಗೊಂಡು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ಬರೆದುಬಿಟ್ಟಿರ್ಬೋದು. ಅದು ತಪ್ಪು ಅಂತ ಕೂಡ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಿಮ್ಮ ಟೀಚರ್ಸ್ ಅದನ್ನ ನಿಮ್ಗೆ ಹೇಳಬೇಕು, ಆದ್ರೆ ಹೇಳಕ್ಕೆ ಅವ್ರಿಗೆ ಅವಕಾಶ ಸಿಗದೆ ಇದ್ರೆ ನಿಮ್ಗೆ ಇದು ಸರಿ ಅಂತ ಅನಿಸ್ಬಿಡ್ಬೋದು. ನೀವು ನಮ್ಮ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಬಂದು ನೀವು ಒಂದು ಪೇಪರ್ ನೀವು ಬರೆದು ಅದ್ರಲ್ಲಿ ನೀವು ಯಾವುದೋ ಬೇರೆ ಪೇಪರ್ ಇಂದ ಎಲ್ಲ ತಗೊಂಡಿದ್ರೆ ಆ ಕೆಟ್ಟ ಹೆಸರು ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಬರುತ್ತೆ, ಓ ಇವರೆಲ್ಲ ಕರೀತಾ ಇದ್ದಾರೆ ಅಂತ ಅಲ್ವಾ. ಸೊ ಅದರಿಂದ ಈ ತರ ಎಥಿಕ್ಸ್ ಇದೆಯಲ್ಲ ಅದು ಬಹಳ ಮುಖ್ಯ. ಈಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರುತ್ತೆ ಅಲ್ವಾ, ಯಾವುದೋ ಬೇರೆ ಕಂಪ್ನಿನವರು ನಮಗೆ ಯಾವುದೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನಮಗೆ ಕೊಟ್ಟಿರ್ತಾರೆ ಇದನ್ನ ಉಪಯೋಗಿಸಿ ಅಂತ, ನಾವು ಅದನ್ನ ಬೇರೆಯವ್ರಿಗೆ ಕೊಡೋದು ಹೀಗೆಲ್ಲ ಮಾಡಕ್ ಹೋದ್ರೆ, ಈಗ IEEE ಇದೆ, IEEE ಪೇಪರ್ಸ್ ನಮಗೆ, ನಾವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ನಮಗದು ಸಿಕ್ಕತ್ತೆ. ನಾವು ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಬೇರೆಯವ್ರಿಗೆಲ್ಲ ಕೊಟ್ರೆ ಅದು ಅನ್ಎಥಿಕಲ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಈ ಸಣ್ಣ ಪುಟ್ಟ ಎಥಿಕಲ್ ಸಂಗತಿಗಳೆಲ್ಲ ನಿಮಗೆ ಬಹಳ ಮುಖ್ಯ. ಸೊ ಈ HR ಅಂತ ಇರುತ್ತಲ್ಲ, ಹ್ಯೂಮನ್ ರಿಸೋರ್ಸಸ್ ಅಂತ, ಅವರು ಕೂಡ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಆವಾಗ ಅವ್ರು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಇಟ್ಟಿರ್ತಾರೆ, ನೀವು ಯಾವ ರೀತಿ ನೀವು ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಅವರು ನಿಮ್ಗೆ ಇಂಡೈರೆಕ್ಟ್ಲಿ ನಿಮ್ಮನ್ನ ಅವರು ಜಡ್ಜ್ ಮಾಡ್ತಾ ಇರ್ತಾರೆ. ಆಮೇಲೆ ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ. ಸೊ ಇದು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂದ್ರೆ, ನೀವು ಎವ್ರಿಥಿಂಗ್ ಇಸ್ ಪಬ್ಲಿಕ್ ಇವಾಗ ಅಲ್ವಾ. ನೀವು ಸೋಷಿಯಲ್ ಮೀಡಿಯಲ್ಲಿ ಯಾವ ತರ ಕಾಮೆಂಟ್ ಮಾಡ್ತಾ ಇದ್ದೀರಾ, ಯಾವ ತರ ನೀವು ಯಾವ ನಿಮ್ಮ ವ್ಯಕ್ತಿತ್ವ ಯಾವ ತರ ಇದೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಅದನ್ನ ಕೂಡ ನೀವು ಸ್ವಲ್ಪ ಹುಷಾರಾಗಿ ನೀವು ಅದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಡಾಕ್ಟರ್ ಕಲಾಂ ಅವರು ಕೊಟ್ಟಿರುವಂತಹ ಸೂತ್ರದ ಬಗ್ಗೆ ನಾನು ನಿಮ್ಗೆ ಒಂದೆರಡು ನಿಮಿಷ ಹೇಳ್ತೀನಿ. ಈಗ ಯಾವುದೇ ಕೆಲಸದಲ್ಲೂ ಈ 5 ಸ್ಟೆಪ್ಸ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. C ಅಂದ್ರೆ ಕ್ಯೂರಿಯಾಸಿಟಿ, ನಾನು ಆಗ್ಲೇ ಹೇಳಿದ್ದೀನಲ್ಲ, ಕುತೂಹಲ. ಈಗ ಮೊದಲು ನಮ್ಗೆ ಇಂಥ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಕುತೂಹಲ ಇರಬೇಕಾಗುತ್ತೆ. ಒಂದು ಪ್ರಾಜೆಕ್ಟ್ ತಗೋಬೇಕು ಅಂದ್ರೆ ಯಾವ ಪ್ರಾಜೆಕ್ಟ್ ಮಾಡಬೇಕು, ಈಗ ನೀವು BE ಪ್ರಾಜೆಕ್ಟ್ ಮಾಡಕ್ ಹೊರಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಆವಾಗ ನಿಮ್ಗೆ ಆ ಪ್ರಾಜೆಕ್ಟ್ ಯಾವ ಟಾಪಿಕ್ ತಗೋಬೇಕು ಏನು, ಆವಾಗ ನಿಮ್ಗೆ ಕುತೂಹಲ ಬಹಳ ಮುಖ್ಯ.
ಅಲ್ವಾ? ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ, ಮತ್ತೆ ನಿಮಗೆ ಆ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇರಬೇಕಾಗತ್ತೆ. ಸೊ ಆ ಕ್ಯೂರಿಯಾಸಿಟಿ ಇಲ್ಲದೆ ಇದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಕ್ಯೂರಿಯಾಸಿಟಿ ಇದ್ದು ನೀವು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಆಮೇಲೆ ನೀವು ಅದನ್ನ ಅದ್ರ ಬಗ್ಗೆ ಸಾಕಷ್ಟು ನೀವು ಜ್ಞಾನ ಸಂಪಾದನೆ ಮಾಡಬೇಕಾಗತ್ತೆ. ನೀವು ಪ್ರಾಜೆಕ್ಟ್ ಪೇಪರ್ಸ್, ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದ ಪೇಪರ್ಸ್ ಇರಲ್ಲ, IEEE ಪೇಪರ್ಸ್ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಲಿಟ್ರೇಚರ್ ಸರ್ವೆ ಮಾಡಿ ಅದೆಲ್ಲ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಅದು ನಾಲೆಡ್ಜ್, ಅರ್ನಿಂಗ್ ನಾಲೆಡ್ಜ್ ಅದು. ಅದಾದ್ಮೇಲೆ ದಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದ್ರೆ, ನೀವು ಆಲೋಚನೆ ಮಾಡಬೇಕು. ಬರೀ ಎಲ್ಲ ಪೇಪರ್ಸ್ನ ಕಲೆಕ್ಟ್ ಮಾಡಿ ಓದಿ ಅದರಿಂದ ಏನೂ ಬರೋದಿಲ್ಲ ಅಲ್ವಾ? ಅದು ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಯು. ಇವಾಗ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಇವಾಗ ಇದನ್ನ ನಾವು ಅಷ್ಟು ಎಂಫಸೈಸ್ ಮಾಡೋದಿಲ್ಲ ಅಂತ ಕಾಣುತ್ತೆ ಇಂಜಿನಿಯರಿಂಗ್ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಟೈಮು ಇರೋದಿಲ್ವೋ, ವಾಟ್ ಎವರ್ ಬಿ ದ ರೀಸನ್, ಅದ್ರ ಬಗ್ಗೆ ನಾವು ಅಷ್ಟು ಫ್ರಾಂಕ್ಲಿ ಸ್ಪೀಕಿಂಗ್ ಇದು ಯಾವ್ದ್ರ ಬಗ್ಗೆನೂ ಅಷ್ಟು ಎಂಫಸಿಸ್ ಇರೋದಿಲ್ಲ ಇಂಜಿನಿಯರಿಂಗ್ ಅಲ್ಲಿ. ಬರೀ ಒಂದು ಸಿಲೆಬಸ್ ಬೇಸ್ಡ್ ಟೀಚಿಂಗ್ ಇರೋದ್ರಿಂದ ಈ ಪ್ರಾಜೆಕ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅವೆಲ್ಲ ಅಷ್ಟು ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಇದು 5 ಬಹಳ ಮುಖ್ಯ. ಆಲೋಚನೆ ಮಾಡಿದಾಗ ನಮ್ಗೆ ಈ ಹಿಂದೆ ಯಾರು ಏನೇನು ಮಾಡಿದ್ರು, ಆ ಥರ ಮಾಡಿದಾಗ ಅವರಲ್ಲಿ ಏನು ಕುಂದು ಕೊರತೆಗಳಿದೆ, ನಾವು ಬೇರೆ ರೀತಿಯಲ್ಲಿ ಯಾವ ಥರ ಅದನ್ನ ಸರಿಪಡಿಸ್ಬೋದು ಅನ್ನೋದು ಹೊಳೆಯುತ್ತೆ. ಸೊ ಅದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಆ ಥರ ಆಲೋಚನೆ ಬಂದಮೇಲೆ ಕೊನೆಗೆ ಆ್ಯಕ್ಚುಲಿ ಕೆಲಸ ಮಾಡೋದು, ಅದು ದಿ ಆ್ಯಕ್ಚುಯಲ್ ವರ್ಕ್ ಅದು ಅಲ್ವಾ? ಈಗ ಬರೀ ಐಡಿಯಾ ಇದ್ರೆ ಸಾಲದು. ಈಗ ಈ ಥರ ಮಾಡ್ಬೋದು ಅಂತ ಬರೀ ಐಡಿಯಾ ಕೊಟ್ಬಿಟ್ರೆ ಅದು ಅದರಿಂದ ಏನೂ ಸಿಕ್ಕೋದಿಲ್ಲ. ಅದನ್ನ ನಾವು ಆ್ಯಕ್ಚುಲಿ ದಿಸ್ ಇಸ್ ದ ಹಾರ್ಡೆಸ್ಟ್ ಪಾರ್ಟ್. ಇದ್ರಲ್ಲಿ ಸಾಕಷ್ಟು ಟೈಮ್ ಸಿಗತ್ತೆ, ಸಾಕಷ್ಟು ಸಮಯ ಇದರಲ್ಲಿ ವ್ಯಯ ಆಗುತ್ತೆ. ಹಾಗಾದ್ಮೇಲೆ ಇಲ್ಲಿ ಮುಗ್ದೋಗಲ್ಲ ಕೆಲಸ. ಎಷ್ಟೋ ಜನ ಇಲ್ಲಿ ಮುಗೀತು ಅಂದ್ಕೊಂಡ್ಬಿಡ್ತಾರೆ. ಈಗ ಅದಾದ್ಮೇಲೆ ಅದನ್ನ 4 ಜನರಿಗೆ ಕೊಡಬೇಕಾಗತ್ತೆ. ನೋಡಿ, ನಾವು ಈ ಥರ ಕೆಲಸ ಮಾಡಿದ್ದೀವಿ, ನೀವು ಸ್ವಲ್ಪ ರಿವ್ಯೂ ಮಾಡಿ ಫೀಡ್ಬ್ಯಾಕ್ ಕೊಡಿ. ಅವ್ರು ಫೀಡ್ಬ್ಯಾಕ್ ಕೊಟ್ಟಾಗ ಅವ್ರಿಗೆ ಇಲ್ಲ, ಈ ಥರ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಅಥವಾ ಈ ಕೆಲಸ ಮುಂಚೆನೇ ಯಾರೊಬ್ರು ಮಾಡಿದ್ರು, ನೋಡಿ ಇದು ನೀವು ಅಷ್ಟು ಸ್ವಲ್ಪ ಬೇರೆ ಥರ ಮಾಡಿ ಅಂತ ಏನಾದ್ರು ಹೇಳ್ಬೋದು. ಸೊ ಹೀಗೆಲ್ಲ ಆದಾಗ ನೀವು ಮತ್ತೆ ಅದನ್ನ ಯು ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಟು ಯುವರ್ ಡ್ರಾಯಿಂಗ್ ಬೋರ್ಡ್ ಅಂಡ್ ಮತ್ತೆ ನೀವು ಅದನ್ನ ಪ್ರಯತ್ನ ಪಡಬೇಕಾಗತ್ತೆ. ಸೊ ಈಗ ನಾನು ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಏನು ಕುಂದುಕೊರತೆ ನಾನು ನೋಡ್ತೀನಿ ಅಂದ್ರೆ, ಎಷ್ಟೋ ಸತಿ ನನಗೆ ಪ್ರಾಜೆಕ್ಟ್ ಈ ಪ್ರಪೋಸಲ್ಸ್ ಬರುತ್ತೆ, ಅಥವಾ ಪ್ರಾಜೆಕ್ಟ್ ಅಲ್ಲಿ ಜಡ್ಜ್ ಆಗಕ್ಕೆ ನನಗೆ ಕೇಳ್ಕೊಳ್ತಾರೆ, ಅಥವಾ ರಿವ್ಯೂವರ್ ಆಗಿ ಕೇಳ್ಕೊಳ್ತಾರೆ. ನನ್ನ ಮೇಯ್ನ್ ನಾನು ಅಬ್ಸರ್ವ್ ಮಾಡೋದೇನಪ್ಪಾ ಅಂದ್ರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬಹಳ ಜನ ಅಲ್ಲಿಂದ ಓದಿರೋ ಪೇಪರ್ಸ್ ಇಂದಾನೇ ಏನೋ ಒಂದಷ್ಟು ಸಮರಿ ಥರ ಬರೆದು ಒಂದು ಪೇಪರ್ ಸಬ್ಮಿಟ್ ಮಾಡ್ಬಿಡ್ತಾರೆ. ಸೊ ಅದರಲ್ಲಿ ನೀವು ಎಷ್ಟೊಂದು ಬಿಟ್ಬಿಟ್ಟಿದ್ದೀರಾ, ಅದರಲ್ಲಿ ನೀವು ಕ್ಯೂರಿಯಾಸಿಟಿ ಬಿಟ್ಬಿಟ್ರಿ, ಇದನ್ನ ಇಟ್ಕೊಂಡಿದ್ದೀರಾ, ಸ್ವಲ್ಪ ಓದಿದ್ದೀರಾ ಬೇರೆ ಅವ್ರು ಬರ್ದಿರೋದನ್ನ, ಬಟ್ ನೀವು ಸ್ವಂತ ಯೋಚನೆ ಮಾಡೋದನ್ನ ಬಿಟ್ಬಿಟ್ರಿ ಅಲ್ಲಿ. ಆಮೇಲೆ ಅದ್ರ ಹೊಸದಾಗಿ ಏನೋ ಒಂದು ಮಾಡ್ಬೇಕಲ್ಲ, ಅದು ಕೆಲಸ. ಸೊ ಅದನ್ನೆಲ್ಲ ನಾನು ನೋಡೋದು, ಕೆಲವು ಹುಡುಗರು ಅದನ್ನೆಲ್ಲ ಬಿಟ್ಬಿಡ್ತಾರೆ. ಇನ್ನೂ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲೇ ಮುಗೀತು ಅಂತ ತಿಳ್ಕೊಳ್ತಾರೆ. ಇಲ್ಲಿ ಮುಗಿಯಲ್ಲ ಕೆಲಸ. ಯಾಕೆಂತಂದ್ರೆ ಅದು ನಾವೇನೋ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡ್ತೀವಿ, ಅದರ ಏರಿಯಾ ಮೆಜರ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಗೇಟ್ಸ್ ಇದೆ ಅಂತ ನೋಡ್ತೀವಿ, ಎಷ್ಟು ಅದು ಪವರ್ ಡಿಸಿಪೇಷನ್ ಇದೆ ಅಂತ ಏನೋ ಮೆಜರ್ ಮಾಡ್ಬೋದು, ಅಥವಾ ಎಷ್ಟು ಅದರ ಫ್ರೀಕ್ವೆನ್ಸಿ ಆಫ್ ಆಪರೇಷನ್ ಎಷ್ಟಿದೆ ಅಂತ ಏನೋ ನೋಡ್ಬೋದು. ಬಟ್ ಅಲ್ಲಿಗೆ ಮುಗಿದು ಹೋಗ್ಲಿಲ್ಲ ಅಲ್ವಾ? ಯಾಕೆಂದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದೇನೋ, ಅಥವಾ ನಾನು ಮಾಡಿರೋದು ಕರೆಕ್ಟಾ ಇಲ್ವಾ, ಇದು ಸರಿಯಾಗಿದೆಯಾ ರಿಸಲ್ಟ್ಸ್, ಆರ್ ದೇ ಮೇಕಿಂಗ್ ಸೆನ್ಸ್, ಇದನ್ನೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ. ಸೊ ನೀವು ಇಂಡಸ್ಟ್ರಿಗೆ ಬಂದಾಗ ಈ ಥರ ನೀವು ಮತ್ತೆ ರಿಪೀಟ್ ಮಾಡಿ ಇಂಪ್ರೂವ್ ಮಾಡೋ ಕೆಲಸ ನೀವು ಮಾಡಬೇಕಾಗತ್ತೆ. ಸೊ ಇಂಡಸ್ಟ್ರಿ ಕೆಲಸ ಸಾಕಷ್ಟು ರಿಪಿಟೇಟಿವ್ ಇರುತ್ತೆ. ಯಾಕೆಂದ್ರೆ ಒಂದೇ ಸತಿ ಮಾಡಿ ಅದನ್ನ ರಿಸಲ್ಟ್ಸ್ ಬಂತು ಪಬ್ಲಿಷ್ ಮಾಡ್ಬೇಡ ಅಂತ ಹಂಗಿರಲ್ಲ. ಯಾಕೆಂದ್ರೆ ನಮ್ಮ ಕಸ್ಟಮರ್ಸ್ ಇರ್ತಾರಲ್ಲ, ಅವರು ನಾವ್ ಏನ್ ಕೊಟ್ಟರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಲ್ಲ. ದೇ ಆರ್ ವೆರಿ ಡಿಫಿಕಲ್ಟ್ ಟು ಪ್ಲೀಸ್. ಹೇಗೆ IEEE ಟ್ರಾನ್ಸಾಕ್ಷನ್ಸ್ ಅಲ್ಲಿ ನೀವು ಪೇಪರ್ನ ಕಳಿಸಿದ್ರೆ ಅವ್ರು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡಲ್ಲ, ಅವರು ಕ್ರಿಟಿಸೈಸ್ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಅದಕ್ಕೆ ಇವಾಗ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ, ಎಲ್ಲರೂ ಸಣ್ಣ ಪುಟ್ಟ ಕಾನ್ಫರೆನ್ಸಸ್ ಶುರು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಹೇಗೋ ಇಲ್ಲಿ ಪಬ್ಲಿಷ್ ಆಗಿದ್ರೆ ಇನ್ನೊಂದು ಕಡೆ ಪಬ್ಲಿಷ್. ಸೊ ಆ ಥರ ಆಗ್ಬಿಟ್ಟು ನಾವು ವಿ ಆರ್ ಕಟಿಂಗ್ ಕಾರ್ನರ್ಸ್. ಅದ್ರ ಬದಲು ನಾವು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ನಿಮ್ಗೆ ಇಂಡಸ್ಟ್ರಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಹೆಚ್ಚು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಇದನ್ನ ಕೇಳಿರ್ಬೋದು, ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್ ಅಂಡ್ 99% ಪರ್ಸ್ಪಿರೇಷನ್. ಸೊ ಇದ್ರಲ್ಲಿ ನೀವು ವಾಪಸ್ ಹೋದ್ರೆ 1% ಇಲ್ಲಿ ಈ
ಕುತೂಹಲ, ಐಡಿಯಾ ಬರೋದಿದೆ ಅದು 1% ಆಫ್ ದ ಟೈಮ್ ಅಷ್ಟೇ. ಅದು ಯಾವತ್ತೋ ಒಂದ್ ದಿವಸ ನೀವು ಕಾಫಿ ಕುಡಿತಾ ಇರ್ಬೇಕಾದ್ರೆ ನಿಮ್ಗೆ ಐಡಿಯಾ ಬರ್ಬೋದು. ಅದಾದ್ಮೇಲೆ ಈ 99% ಆಫ್ ದ ಟೈಮ್ ಇಸ್ ಟೇಕನ್ ಅಪ್ ಹಿಯರ್. ಸೊ ಅದು ಈ ಇದನ್ನ ಹೇಳ್ತಾ ಇದ್ವಿ. ಸೊ ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಇದು ನಿಮಗೆ ಮುಂಚೆ ನಿಮಗೆ ಇದು ಕಷ್ಟ ಆಗ್ಬೋದು, ಹೇಗೆ ಐಡಿಯಾಸ್ ಬರುತ್ತೆ ಅದು ನಿಮಗೆ ಕ್ರಮೇಣ ಗೊತ್ತಾಗುತ್ತೆ, ಗೊತ್ತಾಯ್ತಾ? ಅದಕ್ಕೆ PhD ಎಲ್ಲ ಮಾಡೋದು ಬಹಳ ಮುಖ್ಯ. ಓಕೆ, BTech ಲೆವೆಲಲ್ಲಿ, MTech ಲೆವೆಲಲ್ಲಿ ಇದು ಸ್ವಲ್ಪ ಅಷ್ಟು ನಿಮಗೆ ಅದು ಗೊತ್ತಾಗಲ್ಲ ಹೇಗೆ ಐಡಿಯಾಸ್ ಬರುತ್ತೆ ಅಂತ. ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಿದಷ್ಟು ನಿಮಗೆ ಐಡಿಯಾಸ್ ಹೆಚ್ಚು ಬರೋಕ್ಕೆ ಶುರು ಆಗುತ್ತೆ. ಮತ್ತೆ ಅದಕ್ಕೆ ಮೆಂಟ್ರಿಂಗ್ ಕೂಡ ಬಹಳ ಮುಖ್ಯ. ಒಳ್ಳೆ ಮೆಂಟರ್ ಜೊತೆ ಕೆಲಸ ಮಾಡಿದ್ರೆ ಆವಾಗ ನಿಮಗೆ ನ್ಯಾಚುರಲ್ ಆಗಿ ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಐಡಿಯಾಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನೀವೇನು ಹುಡುಕೋಬೇಕು, ನೀವು ಯಾವ್ದ ರೀತಿ ನೀವು ಯೋಚನೆ ಮಾಡಬೇಕು ಅಂತಂದ್ರೆ, ಈಗ ಆಲ್ರೆಡಿ ನಾನು ಒಂದು ಮಾತು ಹೇಳ್ದಂಗೆ ನಿಮಗೆ ಫಸ್ಟ್ ಯು ಹ್ಯಾವ್ ಟು ಬಿಕಮ್ ಆಂಬಿಷಸ್. ಯಾರು ಬೇಕಾದ್ರೂ ಯಾವುದೇ ಒಂದು ಲೆವೆಲ್ಗೆ ಬರ್ಬೋದು. ಓಕೆ, ನಿಮ್ಮಲ್ಲಿ ಎಲ್ಲರೂ ಸಮಾನರು. ಈಗ ನೀವು IITಗೆ ಹೋಗದೆ ಇರ್ಬೋದು, ನೀವು NITಗೆ ಹೋಗದೆ ಇರ್ಬೋದು, ನೀವು ಯಾವುದು ಅದೆಲ್ಲ ಏನು ಮುಖ್ಯ ಅಲ್ಲ. ಯಾಕೆಂದ್ರೆ ಎಲ್ರಿಗೂ ಮನಸ್ಸಿನಲ್ಲಿ ನಾನು ಹೇಳ್ದಂಗೆ ಆಕಾಂಕ್ಷೆ ಇರಬೇಕು, ಸ್ಫೂರ್ತಿ ಇರಬೇಕು, ನಾನು ಕೆಲಸ ಯಾಕೆಂದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ನೀವೆಲ್ಲರೂ ಈಕ್ವಲ್ ಆಗಿಬಿಡ್ತೀರ ಅಲ್ವಾ? ಯಾಕೆಂದ್ರೆ ನಾನು IITಲಿ ಇದ್ದಾಗ ನಮ್ಗೆ MTech ಸ್ಟೂಡೆಂಟ್ಸ್ ಬರ್ತಾ ಇದ್ರಲ್ಲ, ಅವರೆಲ್ಲ IITಲಿ ಓದ್ದವ್ರು ಅಲ್ಲ, ಅವರು ಬೇರೆ ಸಣ್ಣ ಕಾಲೇಜಸಲ್ಲಿ ಓದಿ ಬಂದಿದ್ರು. ಅವ್ರು MTech IITಗೆ ಬಂದಾಗ ಎಷ್ಟೋ ಸತಿ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಬಹಳ ಕಡಿಮೆ ಇರ್ತಿತ್ತು, ನಮ್ಮ ಕೈಲಾಗತ್ತಾ ಅಂತ. ಅವ್ರಿಗೆ ನಾವು ಫಸ್ಟ್ ಒಂದೆರಡು ಮೀಟಿಂಗಲ್ಲಿ ನೀವು ಈ ಕೆಲಸ ಮಾಡಬಹುದು ಅಂತ ಹೇಳಿದ್ರು ಕೂಡ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಒನ್ಸ್ ಅವರಿಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನನಗೆ ಅನಿಸ್ತಾ ಇದ್ದಿದ್ದು ಅವ್ರಿಗೂ ಮತ್ತೆ IIT ಹುಡುಗರಿಗೂ ಅಂಥದ್ದೇನು ತುಂಬಾ ಏನು ವ್ಯತ್ಯಾಸ ಇರಲಿಲ್ಲ. ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ ಅವೆಲ್ಲ ಸ್ವಲ್ಪ ಅವ್ರಿಗೆ ನಾವು ತಿದ್ದಬೇಕಾಗ್ತಿತ್ತು. ಬಟ್ ಎಲ್ಲರೂ ಒಂದ್ಸತಿ ಅವರು ಒಂದು ಪ್ರಾಜೆಕ್ಟ್ ಮಾಡಿಬಿಟ್ರೆ ದೇ ಬಿಕಮ್ ಎಲ್ಲರಿಗೂ ಒಂದೇ ಒಂದು ಲೆವೆಲ್ ಗ್ರೌಂಡಲ್ಲಿ ಇರ್ತಾರೆ ಅವರು. ಸೊ ಅದರಿಂದ ನೀವು ನಾನು IIT ಇಲ್ಲ ನಾನು ಈ ಮಾತನ್ನ ನಾನು ತುಂಬಾ ಕೇಳ್ತೀನಿ. ನಾನು ಒಂದ್ಸತಿ ಕೆಲವು ಹುಡುಗರಿಗೆ ನಾನು ಒಂದು PhD ರಿವ್ಯೂ ನನಗೆ ಬಂದಿತ್ತು. ಆ PhD ರಿವ್ಯೂನಲ್ಲಿ ನನಗೆ ಬಹಳ ಬೇಜಾರಾಯಿತು, ಚೆನ್ನಾಗಿಲ್ಲ ಅಂತ ನಾನು ಓಪನ್ ಆಗಿ ಬೈದ್ಬಿಟ್ಟೆ ಆ ಹುಡುಗಂಗೆ. ಅವ್ರ ಮೇಷ್ಟ್ರು ನನ್ನ ಜೊತೆನೇ ಇದ್ರು, ಅವರ ಗೈಡ್ ನನ್ನ ಜೊತೆನೇ ಇದ್ರು. ಅವತ್ತು ಗೈಡ್ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು, ಸರ್ ನೀವು IIT ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನನಗೆ ಬಹಳ ಬೇಜಾರಾಯಿತು. ಯಾಕೆಂದ್ರೆ PhDನಲ್ಲಿ IIT ಲೆವೆಲ್ಲು ಅಥವಾ ನಾನ್ IIT ಲೆವೆಲ್ ಅಂತ ಏನೂ ಇರೋದಿಲ್ಲ. PhD ಇದೆ PhD. ಸೊ ಅಲ್ಲಿ ನಾವು ಥಿಂಕಿಂಗ್ ಅದನ್ನೆಲ್ಲ ನಾವು ಇಲ್ಲದೆ ಇದ್ರೆ, ಈ 5 ಸ್ಟೆಪ್ಸ್ ದಟ್ ಕಲಾಂ ಟಾಕ್ಸ್ ಅಬೌಟ್ ಇದಿಲ್ಲದೆ ಇದ್ರೆ ಅದು ಅದು ಅವ್ರಿಗೆ PhD ಕೊಟ್ಟು ಪ್ರಯೋಜನ ಇಲ್ಲ ಅಲ್ವಾ? ಸೊ ಅದನ್ನ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡಬೇಕಾಗುತ್ತೆ. ಎರಡನೇದು ಅಂದ್ರೆ ನೀವು ಸೂಕ್ತ ವಾತಾವರಣದಲ್ಲಿ ಇರಬೇಕು. ನಿಮ್ಮ ಸುತ್ತಮುತ್ತಲ, ಈಗ ನಾನೇ ಉದಾಹರಣೆ ಕೊಡೋದಾದ್ರೆ, ನಾನು BE ಮಾಡಿದಾಗ ಆವಾಗ ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ನಾನು UECನಲ್ಲಿ ಓದ್ತಾ ಇದ್ದೆ. ಆವಾಗೆಲ್ಲ ಒಂದು ಸೆಮಿನಾರ್ ಕೂಡ ನಾನು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇಡೀ BEನಲ್ಲಿ ಯಾವ ಸೆಮಿನಾರು ಅಟೆಂಡ್ ಮಾಡಿರಲಿಲ್ಲ. ಯಾಕೆಂದ್ರೆ ಅಲ್ಲಿ ಸೆಮಿನಾರ್ಗಳು ನಡೀತಾನೆ ಇರಲಿಲ್ಲ ಆವಾಗ. ಇವಾಗೆಲ್ಲ ಪರವಾಗಿಲ್ಲ, ಈ IEEE ಸ್ಟೂಡೆಂಟ್ ಚಾಪ್ಟರ್ ಎಲ್ಲ ಬಂದು ಸಾಕಷ್ಟು ಸೆಮಿನಾರ್ಸ್ ಅವೆಲ್ಲ ನಡೆಯುತ್ತೆ. ಬಟ್ ಆವಾಗ ನಾನು ಯಾವ ಸೆಮಿನಾರು ಅಟೆಂಡ್ ಮಾಡಿರಲಿಲ್ಲ. ನಮಗೆ ಲೈಬ್ರರಿನಲ್ಲಿ ಬರೀ ಪುಸ್ತಕಗಳನ್ನ ನೋಡಿದ್ದೆ ಹೊರತು ಈ ಜರ್ನಲ್ಸ್, IEEE ಜರ್ನಲ್ಸ್ ಆಗಲಿ ಅದೆಲ್ಲ ನಾನು ಯಾವುದು ನೋಡೇ ಇರಲಿಲ್ಲ. ನಾನು ಯಾವಾಗ ನೋಡಿದಪ್ಪ ಅಂದರೆ, ನಾನು MTech ಬಂದಲ್ಲ, ME ಮಾಡಿದೆ, ನಾನು IIScನಲ್ಲಿ ME ಮಾಡಿದೆ. ಆವಾಗ ನನಗೆ ಒಂದು ಹೊಸ ಐ ಎಂಟರ್ಡ್ ಎ ನ್ಯೂ ವರ್ಲ್ಡ್. ಓಕೆ, ನನಗೆ ಪ್ರೊಫೆಸರ್ LM ಪಟ್ನಾಯಕ್ ಅಂತ ಅವ್ರು ನನ್ನ ಮೆಂಟರ್ ಆಗಿದ್ರು. ಓಕೆ, ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಹಿಮ್ ಫಾರ್ ಎವರ್, ಬಿಕಾಸ್ he exposed me to this world of publications. ಅವ್ರೇನು ಮಾಡೋರು, ಪ್ರತಿ ಫ್ರೈಡೇ ನಮ್ಮನ್ನ ಲೈಬ್ರರಿಗೆ ಅವ್ರು ಹೋಗೋರು. ಸೊ ಅವ್ರು ಹೋಗ್ತಾರೆ ಅಂತ ನಾವು ಅವ್ರ ಹಿಂದೆ ಹೋಗ್ತಾ ಇದ್ವಿ. ಅವರು ಲೈಬ್ರರಿನಲ್ಲಿ ಸುಮಾರು ಸಾಯಂಕಾಲ 5ರಿಂದ ಹಿಡಿದು 8 ಗಂಟೆ 9 ಗಂಟೆ ತನಕ ಅಲ್ಲೇ ಇರೋರು ಅವರು, ಪ್ರತಿ ಫ್ರೈಡೇ. ಇಟ್ ವಾಸ್ ಇಸ್ ಕಾನ್ಸ್ಟೆಂಟ್ ಹ್ಯಾಬಿಟ್. ಸೊ ನಮಗೂ ಆ ಹ್ಯಾಬಿಟ್ ಆವಾಗ ಸ್ವಲ್ಪ ಬಂತು. ನನ್ನ ಜೊತೆ ಇರೋ MTech ಸ್ಟೂಡೆಂಟ್ಸು ಎಲ್ಲರೂ ಬರ್ತಾ ಇದ್ವಿ. ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ವಿ. ಅವ್ರು ಏನಿಲ್ಲ, ಅವ್ರು ಕುತ್ಕೊಂಡು ಅಲ್ಲಿ ಬರೋ ಜರ್ನಲ್ಸ್ ಎಲ್ಲ ನೋಡೋದು, ಅಲ್ಲಿ ಯಾವ ಪೇಪರ್ಸ್ ಏನೇನು ಪಬ್ಲಿಷ್ ಆಗಿದೆ, ಯಾವ್ದು ಇಂಟ್ರೆಸ್ಟಿಂಗ್ ಆಗಿದೆ, ಯಾವ ಪೇಪರ್ ಯಾವ ಸ್ಟೂಡೆಂಟ್ಗೆ ಯೂಸ್ ಆಗ್ಬೋದು, ಅದೆಲ್ಲ ಬರ್ಕೊಳ್ಳೋರು ಅವರು. ಸೊ ದಟ್ ವಾಸ್ ಹಿಸ್ ಮೇನ್ ವೇ ಆಫ್ ಕಂಡಕ್ಟಿಂಗ್ ರಿಸರ್ಚ್.
ಸೊ ಹಾಗೆ ಇವತ್ತು ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಇವಾಗ ಇಂಟರ್ನೆಟ್ ಇದೆ. ಸೊ ಇಂಟರ್ನೆಟ್ಟಲ್ಲಿ ಸರ್ಚ್ ಭಾಳ ಸುಲಭ ಆಗಿದೆ. ಆದರೆ ಅದು ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಆಲ್ಸೋ ಕಾಸಿಂಗ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಯಾಕೆಂದರೆ ದೇರ್ ಆರ್ ಟೂ ಮೆನಿ ಪೇಪರ್ಸ್. ಯಾವುದನ್ನ ಹೇಗೆ ಸರಿಯಾಗಿ ಅದು ಕೂಡ ಒಂದು ಆರ್ಟ್. ಅದು ನೀವು ಆ ಸರ್ಚ್ನ ಕೂಡ ಸ್ವಲ್ಪ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಇದಕ್ಕೆಲ್ಲ ಸ್ವಲ್ಪ ನೀವು ಒಂದು ವಾತಾವರಣ ಇಟ್ಕೋಬೇಕು. ಪ್ರತಿ ವಾರ ನಾನು ಸ್ವಲ್ಪ ಓದಬೇಕು, ಅದು ಯಾವುದೋ ಒಂದು ರೀತಿಲಿ, ಅದು ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು, ಏನೋ ಡಿಸ್ಕಷನ್ ಇರ್ಬೋದು, ಯಾರೋ ನಿಮ್ಮ ಮೆಂಟರ್ ಇರ್ಬೋದು. ಈ ವಾತಾವರಣ ಇಲ್ಲದೆ ಇದ್ರೆ ನಿಮಗೆ ಅದು ತೊಂದರೆ ಆಗುತ್ತೆ. ಗೊತ್ತಾಯ್ತಾ? ಅದನ್ನ ನೀವು ಬೆಳೆಸ್ಕೋಬೇಕು, ಹೇಗಾದ್ರೂ ಮಾಡಿ ಬೆಳೆಸ್ಕೋಬೇಕು. ಮೂರನೇದು ಈ ಅಧ್ಯಯನ. ಆಗ್ಲೇ ಹೇಳಿದ್ನಲ್ಲ ನಾನು, ಪ್ರತಿ ಫ್ರೈಡೆ ಅವ್ರು ಹೋಗ್ತಾ ಇದ್ರು ಅಂತ. ಆ ಥರ ಪೇಪರ್ಸ್ ಕಲೆಕ್ಟ್ ಮಾಡಿ, ಬರೀ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಏನು ಬರೋದಿಲ್ಲ. ಅದನ್ನ ನಾವು ವಿ ಹ್ಯಾವ್ ಟು ಫೈಂಡ್ ಟೈಮ್ ಟು ರೀಡ್ ದೋಸ್ ಪೇಪರ್ಸ್. ಓಕೆ, ಇವತ್ತು ಕೂಡ ನಾನು ಐ ಸ್ಪೆಂಡ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟೈಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ರೀಡ್ ವಾಟ್ ಅದರ್ಸ್ ಹ್ಯಾವ್ ಡನ್. ಸೊ ಅದು ನೀವು ಆ ಹ್ಯಾಬಿಟ್ನ ನೀವು ಖಂಡಿತ ಮಾಡ್ಕೊಳ್ಳಿ, ನಿಮ್ಗೆ ಭಾಳ ಹೆಲ್ಪ್ ಆಗುತ್ತದು. ಆಮೇಲೆ ಇನ್ನೊಂದು ನಾನು ಏನು ಕೇಳ್ತಾ ಇರ್ತೀನಿ ಅಂದರೆ, ಹುಡುಗರು ಇದು ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟ್ ಸಂಬಂಧಪಟ್ಟಿಲ್ಲ. ಓಕೆ, ಅದು ಭಾಳ ನಾನು ಕೇಳ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ನಾನು ಕೇಳೋದು ಅಂತಂದರೆ, ಈಗ ನಾನು ನೋಡಿದ್ದೀನಿ ಹುಡುಗರು, ಈಗ ಸಪೋಸ್ ಅನಲಾಗ್ ಡಿಸೈನರಿಗೆ ಅವ್ರನ್ನ ಹೈರ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ನಾನು ಅನಲಾಗ್ ಡಿಸೈನ್, ನಾನು ಡಿಜಿಟಲ್ ಮಾಡೋದಿಲ್ಲ, ನಾನು ಡಿಜಿಟಲ್ ಡಿಸೈನ್ ಅನಲಾಗ್ ಮಾಡೋದಿಲ್ಲ. ಸೊ ಇದೆಲ್ಲ ಭಾಳ ತುಂಬ ಈ ಅರ್ಲಿ ಸ್ಟೇಜಸ್ಸಲ್ಲಿ ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಟು ಯುವರ್ ಕರಿಯರ್. ಯಾಕೆಂದರೆ ಇನ್ನೂ ನೀವು ಫಾರ್ಮೇಟಿವ್ ಸ್ಟೇಜಸ್ಸಲ್ಲಿ ಇರ್ತೀರಾ. ಯಾಕೆಂದರೆ ಮುಂದೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಅನಲಾಗ್ ಡಿಸೈನರೇ. ಈಗ ಅನಲಾಗ್ ಡಿಸೈನು ಅಬೌಟ್ 10 years ಅರ್ಲಿಯರ್ ಅನಲಾಗ್ ಡಿಸೈನರ್ಸ್ ವೇರ್ ನಾಟ್ ಇನ್ ಡಿಮಾಂಡ್. ಬರೀ ಡಿಜಿಟಲ್ ಡಿಸೈನರ್ಸ್ ಮಾತ್ರ ಡಿಮಾಂಡಲ್ಲಿದ್ದರು. ಅನಲಾಗ್ ಡಿಸೈನ್ ವಾಸ್ ನಾಟ್ ಇವನ್ ಎ ಕರಿಯರ್. ಭಾಳ ಕಡಿಮೆ ಜನ ಅನಲಾಗ್ ಡಿಸೈನ್. ಇವಾಗ 10 years later ನಾವು ಅನಲಾಗ್ ಈಸ್ ಅ ಬಿಗ್ ಕರಿಯರ್ ಆಪ್ಷನ್. ವೆರಾಸ್ ಇನ್ 10 more years ಯಾವ ಥರ ಇರುತ್ತೆ ಅಂತ ಹೇಗೆ ಗೊತ್ತು? ಸೊ ಹಾಗೆ ನೀವು ಮುಂಚೆನೇ ಈ ಥರ ಬೌಂಡ್ರೀಸ್ ಹಾಕೊಂಡು, ನಾನು ಅನಲಾಗ್ ಮಾತ್ರ ಮಾಡ್ತೀನಿ, ನಾನು ಡಿಜಿಟಲ್ ಮಾತ್ರ ಮಾಡ್ತೀನಿ, ನಾನು ಬರೀ ಪ್ರೋಗ್ರಾಮಿಂಗ್ ಮಾಡ್ತೀನಿ, ನಾನು ಸಿಸ್ಟಮ್ ಪ್ರೋಗ್ರಾಮಿಂಗ್ ಮಾಡ್ತೀನಿ, ಅಪ್ಲಿಕೇಶನ್ಸ್, ಹೀಗೆಲ್ಲ ನೀವು ಮುಂಚೆನೇ ನೀವು ನಿಮಗೆ ನೀವೇ ಬ್ರ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ. ಆಮೇಲೆ ಬಿ ಓಪನ್ ಮೈಂಡೆಡ್. ಓಕೆ, ಆಮೇಲೆ ಸ್ವಲ್ಪ ಕ್ರಿಯೇಟಿವಿಟಿ ಕಲ್ತ್ಕೋಬೇಕು ನೀವು. ಈ ಕ್ರಿಯೇಟಿವಿಟಿ ಅನ್ನೋದು ಹೇಗೆ ಬರುತ್ತೆ ಅಂತಂದರೆ, ನೀವು ಏನಾದ್ರು ನಿಮ್ಮ ಹಾಬೀಸ್ ಇರುತ್ತೆ ಅಲ್ವಾ, ನಿಮಗೆ ಬೇರೆ ಏನೋ ಹಾಬೀಸ್ ಇರ್ಬೋದು. ನೀವು ಸ್ಪೋರ್ಟ್ಸಲ್ಲಿ ಇರ್ಬೋದು, ನೀವು ಏನಾದರೂ ರೀಡಿಂಗ್, ಯು ಮೇ ಬಿ ರೀಡಿಂಗ್ ನಾವೆಲ್ಸ್, ಯು ಮೇ ಬಿ ವಾಚಿಂಗ್ ಮೂವೀಸ್, ಬಟ್ ಪ್ಲೀಸ್ ಡೂ ಇಟ್ ವಿತ್ ಅ ಪ್ಯಾಷನ್. ಈಗ ಬರೀ ಒಂದು ರೆಸ್ಯೂಮೇಲಿ ಬರೆಯೋಗೋದಕ್ಕೋಸ್ಕರ ನಾನು ಎಲ್ಲ ರೆಸ್ಯೂಮೇಸಲ್ಲಿ ನೋಡ್ತೀನಿ, ಐ ಲೈಕ್ ವಾಚಿಂಗ್ ಮೂವೀಸ್, ಐ ಲೈಕ್ ವಾಚಿಂಗ್ ರೀಡಿಂಗ್ ಬುಕ್ಸ್ ಅಂತ ಬರೀತಾರೆ. ಇಂಟರ್ವ್ಯೂನಲ್ಲಿ ಏನು ಮೂವೀಸ್ ನೋಡ್ತೀರಪ್ಪ, ಏನು ವಾಚ್ ಮಾಡ್ತೀರಾ, ಏನು ನಾವೆಲ್ಸ್ ಇರ್ತಾರೆ, ಒಂದೊಂದು ನಾವೆಲ್ ಹೆಸರು ಅವ್ರು ಹೇಳೋದಿಲ್ಲ. ಅಂದರೆ ಅವರ ಏನು ದೇರ್ ವಾಸ್ ನೋ ಪ್ಯಾಷನ್ ಇನ್ ದಟ್ ಹಾಬಿ ದಟ್ ದೇ ವರ್ ಪರ್ಸ್ಯೂಯಿಂಗ್. ಸೊ ಈವನ್ ಯುವರ್ ಹಾಬಿ ಯು ಹ್ಯಾವ್ ಟು ಪರ್ಸ್ಯೂ ಇಟ್ ವಿತ್ ಅ ಸರ್ಟನ್ ಪ್ಯಾಷನ್. ನೀವು ಸ್ಪೋರ್ಟ್ಸ್ ಬಗ್ಗೆ ನೀವು ಈಗ ಕ್ರಿಕೆಟಲ್ಲಿ ಕೆಲವು ಹುಡುಗರ ಜೊತೆ ಮಾತಾಡಿದ್ರೆ ಅವರು ಪ್ಯಾಷನೇಟ್ ಆಗಿ ಮಾತಾಡ್ತಾರೆ. ಸೊ ಅದು ನಮಗೆ ಇವನಿಗೆ ಎಷ್ಟು ಪ್ಯಾಷನ್ ಇದೆ ಅಂತ ನಮಗೆ ಅನಿಸುತ್ತೆ ಅಲ್ವಾ. ಆ ಪ್ಯಾಷನ್ ಅನ್ನೋದು ಭಾಳ ಮುಖ್ಯ ಅಲ್ವಾ. ಅದೇ ಥರ ನೀವು ಬರವಣಿಗೆ ಕೂಡ ನೀವು ಮಾಡ್ತಾ ಇರಬೇಕಾಗತ್ತೆ, ಯಾಕೆಂದರೆ ಅದು ಭಾಳ ಮುಖ್ಯ ಅಲ್ವಾ. ಮುಂದೆ ಕೂಡ ನೀವು ಬರವಣಿಗೆ ಅನ್ನೋದು ಮಾಡ್ತಾನೆ ಇರಬೇಕಾಗತ್ತೆ. ಪ್ರಾಜೆಕ್ಟ್ ಪ್ರಪೋಸಲ್ಸ್ ಬರೀಬೇಕಾಗತ್ತೆ, ಪ್ರೆಸೆಂಟೇಷನ್ಸ್ ಕೊಡಬೇಕಾಗತ್ತೆ. ಇದನ್ನ ನೀವು ರೂಢಿ ಮಾಡ್ಕೋಬೇಕು. ಅದನ್ನ ನೀವು ಅಯ್ಯೋ ಇದು ನಮ್ಗೆ ಬರೆಯೋದು ಕಷ್ಟನಪ್ಪ ಅದೆಲ್ಲ ಅನ್ಸತ್ತೆ, ಮುಂಚೆ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅದು ಕ್ರಮೇಣ ಅದು ರೂಢಿ ಆಗುತ್ತೆ. ನೀವು ಅದನ್ನ ರೂಢಿ ಮಾಡ್ಕೋಬೇಕು. ಈ ಮಾರ್ಗದರ್ಶನ ಅನ್ನೋದು ಬಹಳ ಮುಖ್ಯ. ನೀವು ಹೇಗಾದ್ರೂ ಮಾಡಿ ಒಬ್ಬ ಮಾರ್ಗದರ್ಶಿನ ಸಂಪಾದನೆ ಮಾಡ್ಕೋಬೇಕಾಗುತ್ತೆ, ಯಾರೋ ಮೆಂಟರ್ನ. ಇಫ್ ಯು ಕ್ಯಾನ್ ಫೈಂಡ್ ಎ ಮೆಂಟರ್ ಇನ್ ಯುವರ್ ಓನ್ ಕಾಲೇಜ್, ಯು ಆರ್ ವೆರಿ ಲಕ್ಕಿ. ಯಾಕೆಂದರೆ ಅವ್ರು ಅಲ್ಲೇ ಇರ್ತಾರೆ. ಇಲ್ಲ ಅದು ಸಾಧ್ಯ ಇಲ್ಲಪ್ಪ ಅಂತಂದರೆ ನೀವು ಬೇರೆ ಎಲ್ಲಿಂದಾದ್ರೂ ಹೇಗಾದರೂ ಮಾಡಿ ಒಬ್ಬ ಮಾರ್ಗದರ್ಶನ ಮಾಡುವಂಥ ಒಬ್ಬ ಗುರುಗಳನ್ನ ನೀವು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈಗ ಐ ವಾಸ್ ವೆರಿ ಲಕ್ಕಿ. ಈಗ ನನಗೆ ಎಷ್ಟೋ ಜನ ಒಳ್ಳೊಳ್ಳೆ ಟೀಚರ್ಸ್ ನನಗಿದ್ರು. ಈಗ ಪ್ರೊಫೆಸರ್ ಪಟ್ನಾಯಕ್ ವಾಸ್ ಮೈ mentor in IISc. I will forever remember him because he guided me in the early formative stages. ಹಾಗೇನೆ ನಾನು PhD ನಲ್ಲಿ I was lucky to find ಪ್ರೊಫೆಸರ್ ಆಲಿಸ್ ಪಾರ್ಕರ್ ಅಂತ ಇದ್ರು, ಪ್ರೊಫೆಸರ್ ಮೆಲ್ವಿನ್ ಬ್ರೂವರ್ ಅಂತ ಇದ್ರು. ಹೀಗೆ ಅವರೆಲ್ಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಮಾರ್ಗದರ್ಶನ ಮಾಡಿರ್ತಾರೆ, ಯಾವ್ದು ಮುಖ್ಯ ಅಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮಗೆ ಅವರಿಂದ ತಿಳಿಯುತ್ತೆ, ಗೊತ್ತಾಯ್ತಾ. ಆವಾಗ ನಾವು ಒಳ್ಳೆಯವ್ರ ಹತ್ರ ಮಾರ್ಗದರ್ಶನ ತಗೊಂಡ್ಬಿಟ್ರೆ ನಮಗೆ ತೊಂದರೆ ಆಗೋದೇ ಇಲ್ಲ. ಇವಾಗ ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ಆನ್ಲೈನ್ ಇರೋದ್ರಿಂದ ನಿಮ್ಗೆ ಲಿಂಕ್ಡ್ಇನ್ ಮೂಲಕ
ನೀವು ಬೇರೆ ಬೇರೆ ರೀತಿಯಲ್ಲೂ ಕೂಡ ನೀವು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಮಾರ್ಗದರ್ಶನ ಪಡ್ಕೋಬಹುದು. ಆಮೇಲೆ ಈಗ ಸಮ್ಮೇಳನಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅದ್ರ ಮೂಲಕ ಕೂಡ ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ತಿರುತ್ತೆ. ಯಾಕೆಂದ್ರೆ ಈಗ ನಾನು ಫ್ರ್ಯಾಂಕ್ಲಿ ನಾನು ಇವಾಗ ಆನ್ಲೈನ್ ಇರೋದ್ರಿಂದ ನಾನು ಅಷ್ಟೊಂದು ಕಾನ್ಫರೆನ್ಸಸ್ಗೆ ನಾನು ಹೋಗ್ತಾ ಇಲ್ಲ. ಬಟ್ ನಾನು ಮುಂಚೆ ಪ್ರತಿ ವರ್ಷ ಒಂದಾರು ಕಾನ್ಫರೆನ್ಸ್ ಡೆಫಿನೆಟ್ಲಿ ಅಟೆಂಡ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಈ ಒಂದು ಏರಿಯಾದಲ್ಲಿ ಏನು ಮುಂದೆ ನಡೀತಾ ಇದೆ, ಏನೇನು ಹೊಸದಾಗಿ ನಡೀತಾ ಇದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಕಾನ್ಫರೆನ್ಸ್ ನಾವು ಸೀರಿಯಸ್ ಆಗಿ ಅಟೆಂಡ್ ಮಾಡಬೇಕು. ಸುಮ್ಮನೆ ಕಾನ್ಫರೆನ್ಸ್ಗೆ ಹೋಗಿ ಅಲ್ಲಿ ಬೇರೆಯವ್ರ ಹತ್ರ ಚಿಟ್ ಚಾಟ್ ಮಾಡೋದು, ನೆಟ್ವರ್ಕ್ ಮಾಡೋದು, ಅದು ಬರೀ ಕಾನ್ಫರೆನ್ಸ್ ಆಗೋದಿಲ್ಲ. ಅದು ದಟ್ ಈಸ್ ಓಕೆ ಫಾರ್ ಯಾವುದೋ ಒಂದು ನಮಗೆ ಏನೋ ಒಂದು ರೋಲ್ ಇರುತ್ತೆ, ಅಲ್ಲಿ ಹೋಗಿ ಅವ್ರ ಜೊತೆ ಹರಟೆ ಹೊಡೆಯೋದು, ನೆಟ್ವರ್ಕ್, ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಮೋರ್ ದೆನ್ ದಟ್ ಯು ಮಸ್ಟ್ ಹ್ಯಾವ್ ಒನ್ ಗುಡ್ ಕಾನ್ಫರೆನ್ಸ್ ವೇರ್ ಯು ಗೋ ಟು ಲರ್ನ್. ಅಲ್ಲಿ ಹೋಗಿ ನೀವು ಬರೀ ಫುಲ್ ಟೆಕ್ನಾಲಜಿ ಮಾತಾಡಬೇಕು, ಬರೀ ಯಾರ ಜೊತೆ ಬೇರೆ ಏನು ಮಾತಾಡಕ್ಕೆ ಹೋಗ್ಬಾರ್ದು, ಕೂತ್ಕೊಂಡು ಅಲ್ಲಿ ನೋಟ್ಸ್ ಮಾಡ್ಕೋಬೇಕು. ಸಿ ದಟ್ ಈಸ್ ದ ಕರೆಕ್ಟ್. ಯು ಕ್ಯಾನ್ ಅಟೆಂಡ್ ಮೋರ್ ದೆನ್ ಒನ್ ಕಾನ್ಫರೆನ್ಸ್ ಇಫ್ ಯು ವಾಂಟ್. ಒಂದನ್ನ ನೀವು ಯಾವ್ದಾದ್ರು ಒಂದು ಕಾನ್ಫರೆನ್ಸ್ನ ಖಂಡಿತ ನೀವು ಟೆಕ್ನಾಲಜಿಗೋಸ್ಕರ, ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಅಟೆಂಡ್ ಮಾಡಬೇಕಾಗುತ್ತೆ. ಮಿಕ್ಕಿದ್ದನ್ನ ನೀವು ನೆಟ್ವರ್ಕಿಂಗ್ಗೋಸ್ಕರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೊನೆಯದಾಗಿ ನೀವು ಫೀಡ್ಬ್ಯಾಕ್ ಬಹಳ ಮುಖ್ಯ. ನೀವು ಫೀಡ್ಬ್ಯಾಕ್ ಕೊಡಬೇಕು ಮತ್ತು ನೀವು ಬೇರೆಯವರಿಂದ ಫೀಡ್ಬ್ಯಾಕ್ ತಗೋಬೇಕು. ಎಷ್ಟೋ ಸತಿ ನಮ್ಗೆ ಇದನ್ನ ಯಾರೂ ಹೇಳ್ಕೊಡೋದಿಲ್ಲ. ಈಗ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ ಯಾರಾದ್ರೂ ನಮ್ಗೆ ಏನಾದ್ರೂ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅದೊಂಥರ ಅದನ್ನ ನಾವು ಪರ್ಸನಲ್ ಆಗಿ ತಗೊಳ್ಳೋದು, ಇದೆಲ್ಲ ನಾವು ತುಂಬಾ ಮಾಡ್ತೀವಿ ಅಲ್ವಾ. ನಾವು ವೆನ್ ವಿ ಆರ್ ನಾಟ್ ವೆರಿ ಮೆಚ್ಯೂರ್, ಎಸ್ಪೆಷಲಿ ಯಂಗ್ ಪೀಪಲ್, ದೇ ವಿಲ್ ಬಿ ಲೈಕ್ ದಟ್. ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಅವರು ಅದನ್ನ ನಾ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಅವ್ರಿಗೆ, ಇದೆಲ್ಲ ನೀವು ಸ್ವಲ್ಪ ದಿಸ್ ಆಲ್ ಪಾರ್ಟ್ ಆಫ್ ಯುವರ್ ಗ್ರೋತ್. ಓಕೆ, ಸಿಮಿಲರ್ಲಿ ನೀವು ಕೂಡ ಬೇರೆಯವ್ರಿಗೆ ಫೀಡ್ಬ್ಯಾಕ್ ಕೊಡೋದು ಕಲ್ತ್ಕೋಬೇಕು. ಈಗ ಯಾರಾದ್ರೂ ಈಗ ನಾನೇ ಈ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಲ್ಲ, ನಿಮ್ಗೆ ಇಷ್ಟ ಆಗದೆ ಇದ್ರೆ ನೀವು ಅದನ್ನ ಯಾವ್ದಾದ್ರು ಒಂದು ಪೊಲೈಟ್ ವೇನಲ್ಲಿ ಹೇಳ್ಬೇಕು. ನೀವು ನನಗೆ ಅದು ಸುಮ್ಮನೆ ಇದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸರ್ ಅಂತ ನೀವು ನನಗೆ ಸುಮ್ಮನೆ ನನ್ನ ಗೌರವ ಕೊಡೋಕ್ಕೋಸ್ಕರ ನೀವು ಹೇಳಿದ್ರೆ ನನಗೆ ನೀವು ಅಪಚಾರ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ನಾವು ಯು ಹ್ಯಾವ್ ನಾಟ್ ಗಿವೆನ್ ಮೀ ಸಮ್. ಈಗ ನಾನು ಸಪೋಸ್ ಈಗ ನೀವು ಮನೆಯಿಂದ ಹೊರಡಕ್ ಮುಂಚೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಚೆನ್ನಾಗಿ ಕಾಣಿಸ್ತಾ ಇದೀರೋ ಇಲ್ವ ಅಂತ ನೋಡ್ಕೋತೀರೋ ಅಲ್ವಾ, ಸುಮ್ಮನೆ ಬಂದ್ಬಿಡ್ತೀರಾ ನೀವು ಹೊರಗಡೆ. ಕನ್ನಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದೆ, ನೀವು ಸರಿಯಾಗಿ ನೀವು ನಿಮ್ಮ ಶರ್ಟ್ ಚೆನ್ನಾಗಿಲ್ಲ, ನೀವು ಕೂದಲು ಸರಿಯಾಗಿ ಬಾಚ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದೆ. ಅದನ್ನ ನೀವು ಉಪಯೋಗಿಸ್ಕೊಂಡು ನೀವು ಅದನ್ನ ಯು ವಿಲ್ ಕರೆಕ್ಟ್ ಯುವರ್ ಸೆಲ್ಫ್. ಸೊ ಆ ಫೀಡ್ಬ್ಯಾಕ್ ಅನ್ನೋದು ಇಟ್ ಈಸ್ ನಾಟ್ ನೆಸೆಸರಿಲಿ ನೆಗೆಟಿವ್. ಓಕೆ, ಅಂಡ್ ಡೋಂಟ್ ಥಿಂಕ್ ದಟ್ ಪಾಸಿಟಿವ್ ಫೀಡ್ಬ್ಯಾಕ್ ಇಸ್ ದ ಕರೆಕ್ಟ್ ಫೀಡ್ಬ್ಯಾಕ್ ಟು ಗಿವ್. ಇಟ್ ಈಸ್ ನಾಟ್ ನೆಸೆಸರಿ. ಗೊತ್ತಾಯ್ತಾ? ಅದರಲ್ಲಿ ನೀವು ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟರು ಕೂಡ ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಕೊಡುವಾಗ ಸ್ವಲ್ಪ ನೀವು ಅದನ್ನ ಪೊಲೈಟ್ ಆಗಿ ಕೊಟ್ರೆ ಅದು ಎಲ್ಲರೂ ಅರ್ಥ ಮಾಡ್ಕೊತಾರೆ. ಓಕೆ, ಸೊ ದಿಸ್ ಇಸ್ ಅ ಪಿಕ್ಚರ್ ಆಫ್ ಪ್ರೊಫೆಸರ್ ಪಟ್ನಾಯಕ್ ಹೂ ವಾಸ್ ಮೈ ಮೆಂಟರ್. ಆ್ಯಂಡ್ ದಿಸ್ ಇಸ್ ಇದು ಫೀಡ್ಬ್ಯಾಕ್ ಅನ್ನೋದು ಏನು ಅನ್ನ ನಿಮ್ಮ ಫೀಡ್ಬ್ಯಾಕ್ ಸಿಸ್ಟಮ್ಸ್ ಬಗ್ಗೆ ನೀವು ಓದಿರ್ತೀರಾ ಅಲ್ವಾ, ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲೂ ಓದಿರ್ತೀರಾ. ಆ ಫೀಡ್ಬ್ಯಾಕ್ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲದೆ ಇದ್ರೆ ಸಿಸ್ಟಮ್ ವಿಲ್ ಬಿಕಮ್ ಇಟ್ ವಿಲ್ ಆಸಿಲೇಟ್, ಇಟ್ ವಿಲ್ ನಾಟ್ ಬಿ ಸ್ಟೇಬಲ್ ಅಲ್ವಾ. ಸೊ ಈ ಸ್ಟೆಬಿಲಿಟಿ ಬರಬೇಕು ಅಂದ್ರೆ ಈ ಫೀಡ್ಬ್ಯಾಕ್ನ ಕಲ್ತ್ಕೋಬೇಕು ನಾವು. ಸೊ ಈಗ ಮುಂದೆ ಏನು ಮಾಡ್ಬೋದು ಅಂತಂದ್ರೆ ಬೇಕಾದಷ್ಟು ಸಾಧ್ಯತೆಗಳಿರುತ್ತೆ. ಓಕೆ, ಈಗ ನಾನು ಸ್ಟೂಡೆಂಟ್ ಆಗಿದ್ದಾಗ ಇದೆಲ್ಲ ಇಷ್ಟೊಂದು ಸಾಧ್ಯತೆಗಳಿರಲಿಲ್ಲ. ಆವಾಗೆಲ್ಲ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಸರ್ಕಾರಿ ಕೆಲಸ ಸೇರ್ಕೊಳ್ತಾ ಇದ್ವಿ. ಓಕೆ, ನಮ್ಮ ಕಾಲೇಜಲ್ಲೂ ಕೂಡ ಫೈನಲ್ ಇಯರ್ ಅಲ್ಲಿ ಕೆಲವು ಸರ್ಕಾರಿ ಸಂಸ್ಥೆಗಳು BEL, BHEL ಇವರೆಲ್ಲ ಬಂದು ಕೆಲವು ಸ್ಟೂಡೆಂಟ್ಸ್ನ ರೆಕ್ರೂಟ್ ಮಾಡ್ಕೊಂಡ್ರು. ಕೆಲಸ ಸಿಗ್ಲೇಬೇಕು ಅಂತ ಆವಾಗ ಇರಲೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಈ ಪ್ಲೇಸ್ಮೆಂಟ್ ಅನ್ನೋದು ಆವಾಗ ಇಷ್ಟು ದೊಡ್ಡ ಒಂದು ಇಷ್ಟು ಗಲಾಟೆ ಆಗ್ತಾನೆ ಇರಲಿಲ್ಲ. ಯಾಕೆಂದ್ರೆ ನಮ್ಗೆ ಯಾರಿಗೂ ಈ ತರ ನಮ್ಮ ಕಾಲೇಜ್ ಮೂಲಕ ನಮ್ಗೆ ಕೆಲಸ ಸಿಗುತ್ತೆ ಅನ್ನೋದೆಲ್ಲ ಏನು ಅಪೇಕ್ಷೆನೂ ಇರಲಿಲ್ಲ. ಆವಾಗ ಈ ಯಾರಾದ್ರೂ ಬಂದ್ರೆ ಅದೊಂದು ದೊಡ್ಡ, ಈಗ ಇನ್ಫೋಸಿಸ್ನವ್ರು ನಮಗೆ ಬಂದ್ರು, ಆವಾಗ ಏನೋ ನಾನು ಹೋಗಿ ಅವರು ಬಂದಿದಾರಲ್ಲ ಏನೋ ಅನೌನ್ಸ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಹೋಗಿ ಅವ್ರದ್ದು ಕ್ವಿಜ್ ಇದು ಇಂಟರ್ವ್ಯೂ ತಗೊಂಡೆ, ರಿಟರ್ನ್ ಇಂಟರ್ವ್ಯೂ ತಗೊಂಡೆ, ಅಲ್ಲಿ ಸೆಲೆಕ್ಟ್ ಆಯಿತು. ಹಾಗೆ ಅದು ಇಟ್ ವಾಸ್ ಜಸ್ಟ್ ಎ ಮ್ಯಾಟರ್ ಆಫ್ ಚಾನ್ಸ್ ಅಷ್ಟೇ. ಅದು ಇವಾಗ ಇದು ಇಟ್ ಹ್ಯಾಸ್ ಬಿಕಮ್ ಮಚ್ ಮೋರ್ ಒಂಥರ ಇನ್ಸ್ಟಿಟ್ಯೂಷನಲೈಸ್ ಆಗ್ಬಿಟ್ಟಿದೆ. ಅದು ಬಹಳ ಇನ್ ಎ ವೇ ಇಟ್ಸ್ ಗುಡ್ ಆಲ್ಸೋ, ಬಿಕಾಸ್ ಇವಾಗ ನಿಮಗೆ ಬೇಕಾದಷ್ಟು ಬೇರೆ 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 ದಾರಿಗಳಿದೆ. ಈಗಲೂ ಕೂಡ ಸರ್ಕಾರಿ ಸಂಸ್ಥೆಗಳು ಬೇಕಾದಷ್ಟಿವೆ, ಅವರು ಒಳ್ಳೊಳ್ಳೆ ಈಗ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಇವಾಗ ಒಳ್ಳೆಯ ಒಂದು ದಾರಿ ಇರ್ಬೋದು. ಅದಲ್ಲದೆ ಸಣ್ಣ ಪ್ರೈವೇಟ್ ಸಂಸ್ಥೆಗಳು ಬರುತ್ತೆ. ಸೊ ಇವ್ರು ಸರ್ಕಾರಿ ಸಂಸ್ಥೆಯಲ್ಲಿ ಸೇರ್ಕೊಂಡ್ರೆ ನಿಮ್ಮ ಕರಿಯರ್ ಗ್ರೋತ್, ನೀವು ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಯುವರ್ ಕರಿಯರ್ ಯು ಕ್ಯಾನ್ ಗ್ರೋ ಯುವರ್ ಕರಿಯರ್ ವೆರಿ ವೆಲ್.
ಪ್ರೈವೇಟ್ ಸಂಸ್ಥೆಗಳ ಸಣ್ಣ ಪುಟ್ಟ ಆದರೆ ಅಲ್ಲಿ ಅವ್ರಿಗೆ ನಿಮ್ಮ ಕರಿಯರ್ ಗ್ರೋತ್ ಮಾಡೋಕ್ಕೆ ಅಷ್ಟು ಅವ್ರಿಗೆ ದೇ ವಿಲ್ ನಾಟ್ ಹ್ಯಾವ್ ದಿ ಬ್ಯಾಂಡ್ ವಿಡ್ತ್. ಯಾಕೆಂತಂದ್ರೆ ಅವ್ರ ಚಿಕ್ಕ ಸಂಸ್ಥೆ ಇರುತ್ತೆ, ಅವ್ರಿಗೇನಿದ್ರು ಒಂದು ಕೆಲಸ ಮುಗಿಸಿ ಕೊಡಬೇಕಾಗಿರುತ್ತೆ. ಅವ್ರಿಗೆ ನಿಮ್ಮ ದೇ ವಿಲ್ ಎಕ್ಸ್ಪೆಕ್ಟ್ ದಟ್ ಯು ವಿಲ್ ಗ್ರೋ ಯುವರ್ ಕರಿಯರ್ ಇಫ್ ಎನಿಥಿಂಗ್. ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ. ವೆರಾಸ್ ಈ ದೊಡ್ಡ ಈ ಮಲ್ಟಿನ್ಯಾಷನಲ್ ಸಂಸ್ಥೆಯಲ್ಲೆಲ್ಲ ಎ ಲಾಟ್ ಆಫ್ ಟೈಮ್ ಇಸ್ ಸ್ಪೆಂಟ್ ಬೈ ಮ್ಯಾನೇಜರ್ಸ್ ಆನ್ ಟ್ರೈಂಗ್ ಟು ಗ್ರೋ ಪೀಪಲ್ ಇನ್ಸೈಡ್ ದಿ ಕಂಪ್ನಿ. ಯಾಕಂದ್ರೆ ನಮಗೆ ಮ್ಯಾನೇಜರ್ಸ್ ಬೇಕು, ದೊಡ್ಡ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಮ್ಯಾನೇಜರ್ಸ್ ಬೇಕು. ಇವತ್ತು ನಮ್ಮ ಹತ್ರ ಇಲ್ಲದೆ ಇದ್ರೆ ಅಂಥವ್ರನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ. ಓಕೆ, ಆಮೇಲೆ ಕಾಲೇಜ್ ಶಿಕ್ಷಣ ಇದು ಕೂಡ ಒಂದು ಬಹಳ ಜನ ಇದು ಬೇಕಾಗ್ತಾರಲ್ವಾ. ತುಂಬಾ ಜನ ನಮ್ಮ ದೇಶದಲ್ಲಿ ಬೇಕಾದಷ್ಟು ಕಾಲೇಜಸ್ ಇದೆ. ಆಮೇಲೆ ಎಲ್ಲ ಕಾಲೇಜಸ್ ಬೇಕಾದಷ್ಟು ರೀತಿಯ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಕಾಲೇಜ್ ಟೀಚಿಂಗ್ ಅಂಡ್ ಪ್ರೊವೈಡಿಂಗ್ ಟ್ರೈನಿಂಗ್ ದಿಸ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಆಪರ್ಚುನಿಟಿ. ಅದನ್ನ ತುಂಬಾ ಜನ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಹೊರ ದೇಶಗಳಿಗೆ ಹೋಗಿ ನೀವು ಶಿಕ್ಷಣ ಅಥವಾ ಉದ್ಯೋಗ ತಗೊಂಡು ಹೊರದೇಶದಲ್ಲಿ ಉದ್ಯೋಗ ತಗೊಳ್ಳೋದು ಕೂಡ ಒಂದು ಈಗ ಇಂಡಿಯಾದಲ್ಲಿ ಬಹಳ ಸಾಮಾನ್ಯ ಆಗಿದೆ. ಆಮೇಲೆ ಎಲ್ಲದಕ್ಕಿಂತ ಇದು ಬಹಳ ಕಷ್ಟ ಅಲ್ವಾ. ಯಾಕಂದ್ರೆ ಸ್ಟಾರ್ಟಪ್ ಚಿಕ್ಕ ವಯಸ್ಸಲ್ಲೇ ನೀವು ಒಂದು ಸ್ಟಾರ್ಟಪ್ ಕಂಪ್ನಿ ಶುರು ಮಾಡ್ಕೊಳ್ಳೋದು, ಒಂದು ಪುಟ್ಟ ಉದ್ಯಮ ಕೆಲವ್ರು ಮಾಡ್ತಾ ಇದ್ದಾರೆ. ಈಗ IITs ಅಲ್ಲಿ ಕೆಲವೆಲ್ಲ ಸಣ್ಣ ಸಣ್ಣ ಇಂತಹ ಪ್ರಯತ್ನಗಳು ನಡೀತಾ ಇದೆ. ಈಗ ತುಂಬಾ ಜನ ಮಾತಾಡ್ತಾರೆ ಈ ವಿಷಯ. ಸೊ ನೀವು ಟ್ರೈ ಮಾಡಿ. ನಿಮ್ಗೆ ಆ ಥರ ಅದಕ್ಕೊಂದು ನ್ಯಾಕ್ ಬೇಕಾಗತ್ತೆ. ಅದು ಸಣ್ಣ ವಯಸ್ಸಲ್ಲಿ ಅಷ್ಟು ಅನುಭವ ಇಲ್ಲದೆ ಇರೋದ್ರಿಂದ ನಿಮ್ಗೆ ಯಾರಾದ್ರೂ ಮಾರ್ಗದರ್ಶನ ಮಾಡೋರು ಬೇಕಾಗ್ತಾರೆ. ಈ ಸ್ಟಾರ್ಟಪ್ ಅಂದ್ರೆ ಬರೀ ಒಂದು, ಯಾಕೆಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಾವು ಇದನ್ನ ಸೆಲ್ ಮಾಡ್ಬೋದು ಅಂತ. ಈಗ ನಾನು ಈ ಎಲೆಕ್ಟ್ರಾನಿಕ್ಸ್ ಇರುತ್ತಪ್ಪ, ಈಗ ಪ್ರಾಜೆಕ್ಟ್ ಅಲ್ಲಿ ಕೆಲವು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ದೇ ವಿಲ್ ಮೇಕ್ ಸಮಥಿಂಗ್ ವರ್ಕ್ ಅಂಡ್ ದೇ ಥಿಂಕ್ ದಟ್ ಇಟ್ಸ್ ಓವರ್. ಬಟ್ ಹಂಗೆಲ್ಲ ಅಲ್ವಾ. ಅದನ್ನ ಒಂದು ಮಾರ್ಕೆಟಬಲ್ ಪ್ರಾಡಕ್ಟ್ ಆಗಿ ಮಾಡಬೇಕು ಅಂದ್ರೆ ಅದ್ರ ತುಂಬಾ ಕೆಲಸ ಇರುತ್ತೆ. ಅದು ಆಕ್ಚುಲಿ ದಿ ಸ್ಟೋರಿ ಬಿಗಿನ್ಸ್ ಆಫ್ಟರ್ ಯು ಗೆಟ್ ದಟ್ ಪ್ರಾಜೆಕ್ಟ್ ಟು ವರ್ಕ್ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇವಾಗ ಕೋವಿಡ್ ಅನ್ಫಾರ್ಚುನೇಟ್ಲಿ ಇರೋದ್ರಿಂದ ನಿಮ್ಗೆ ಸ್ವಯಂ ಕಲಿಕೆನೆ ಬಹಳ ಮುಖ್ಯ. ಓಕೆ, ನಿಮ್ಗೆ ಕಾಲೇಜ್ನವರು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದಾರೆ. ಅವ್ರಿಗೂ ಕಷ್ಟಗಳಿದೆ. ಅವರು ಮುಂಚಿನ ಹಾಗೆ ಇವಾಗ ಅವ್ರಿಗೆ ಪಾಠ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅದರಿಂದ ನೀವು ಸ್ವಯಂ ಕಲಿಕೆನ ನೀವು ಕಲ್ತ್ಕೋಬೇಕು. ಇನ್ ಎ ವೇ ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಬಿಲೀವ್ ಮಿ. ಯಾಕೆಂದ್ರೆ ನನಗೂ ಇದೇ ರೀತಿ ಸಮಸ್ಯೆ ಇತ್ತು. ನಮ್ಗೆಲ್ಲರಿಗೂ ನಾವೆಲ್ಲ ಟೀಚರ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಅವಾಗೆಲ್ಲ ಟೀಚರ್ಸ್ ಇರ್ತಾನೆ ಇರಲಿಲ್ಲ. ನಮ್ಗೆ ಎಷ್ಟೋ ಸಬ್ಜೆಕ್ಟ್ಸ್ಗೆ ಟೀಚರ್ಸೇ ಇರಲಿಲ್ಲ, ಗೊತ್ತಾಯ್ತಾ. ಬಟ್ ಫಾರ್ ಮೀ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಬಿಕಾಸ್ ಇಟ್ ಮೇಡ್ ಮೀ ಗೋ ಆ್ಯಂಡ್ ಲುಕ್ ಫಾರ್ ಮೆಟೀರಿಯಲ್ ಆನ್ ಮೈ ಓನ್ ಆ್ಯಂಡ್ ಐ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ರಿಲಯಂಟ್ ಆನ್ ಮೈ ಸೆಲ್ಫ್. ಸೊ ಆ ಸೆಲ್ಫ್ ರಿಲಯನ್ಸ್ ಅನ್ನೋದು ನೀವು ಕಲ್ತ್ಕೋಬೇಕು ಅಲ್ವಾ. ಸೊ ಸ್ವಯಂ ಕಲಿಕೆ ಬಹಳ ಮುಖ್ಯ. ಆನ್ಲೈನ್ ಸಂಪನ್ಮೂಲಗಳು ಬೇಕಾದಷ್ಟಿದೆ. ಇವಾಗ ನಮಗೆ ಟೆಕ್ಸ್ಟ್ ಬುಕ್ ಸಿಕ್ಕೋದೇ ಬಹಳ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ನಿಮಗೆ ಅವೆಲ್ಲ ತೊಂದರೆಗಳಿಲ್ಲ. ದಯವಿಟ್ಟು ಇರೋ ಒಂದು ರಿಸೋರ್ಸಸ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಲಿಂಕ್ಡ್ಇನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ ಈಗ ಓಪನ್ ಸೋರ್ಸ್ ಬಹಳ ತುಂಬಾ ಚೆನ್ನಾಗಿದೆ. ಇವಾಗ ಯಾವುದು ಇಲ್ಲ ಅಂತಿಲ್ಲ. ಎಷ್ಟು ಥರ ಸಾಫ್ಟ್ವೇರ್ಸ್ ನಿಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇದೆ, ಎಷ್ಟು ಥರ ಹಾರ್ಡ್ವೇರ್ ನಿಮಗೆ ಓಪನ್ ಸೋರ್ಸ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಈಗ ಪ್ರಾಜೆಕ್ಟ್ಸ್ನ ನಾವೇ ಮಾಡೋದು ಅಂದ್ರೆ ಅದೊಂದು ಚಾಲೆಂಜೇ ಆಗ್ತಿದೆ. ಯಾಕೆಂತಂದ್ರೆ ನಾವೇನ್ ಮಾಡಿದ್ರು ಅದು ಆಲ್ರೆಡಿ ಅದು ಯಾರೋ ಒಬ್ರು ಮಾಡ್ಬಿಟ್ಟಿರ್ತಾರೆ ಅನ್ನೋ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದನ್ನು ಕೂಡ ನೀವು ಓಪನ್ ಸೋರ್ಸ್ ಇರೋದ್ರಲ್ಲಿ ಆದಷ್ಟು ನೀವು ಅದನ್ನ ಉಪಯೋಗಿಸ್ಕೊಂಡು ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕು. ಸೊ ಕೊನೆಗೆ ಈಗ ನಾನು ಹೇಳಿದ್ನಲ್ಲ, ಈಗ ಯಾವುದೋ ಒಂದು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ನೀವು ಅದು ವರ್ಕ್ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ಬಾರ್ದು. ಯಾಕಂದ್ರೆ ಅದು ವರ್ಕ್ ಆದಾಗ ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೊಂದು ನೀವು ಪರಿಹಾರ ಕಂಡಿಡ್ದಿದ್ದೀರಾ. ಬಟ್ ಅದು ಅಲ್ಲಿಗೆ ಮುಗಿದು ಹೋಗಲ್ಲ. ಅದು ಇಟ್ಸ್ ಎ ರೆಪಿಟೇಟಿವ್ ಅಂಡ್ ಇಟರೇಟಿವ್ ಪ್ರಾಸೆಸ್ ಅದು. ಯಾಕಂದ್ರೆ ಅದು ಎಷ್ಟೋ ಜನ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಪ್ರಾಜೆಕ್ಟ್ ಎಷ್ಟು ಖರ್ಚಾಯಿತು ಅಂತಂದ್ರೆ ಅವರ ಕಾಂಪೊನೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಈ ಮೈಕ್ರೋ ಪ್ರೊಸೆಸರ್ಗೆ ಇಷ್ಟು ರೂಪಾಯಿ ಆಯಿತು, ಈ ಮೈಕ್ರೋ ಕಂಟ್ರೋಲರ್ ಇಷ್ಟು, ಅದೆಲ್ಲ ಹಾಕ್ಬಿಟ್ಟು ಇಷ್ಟೇ ನಮ್ಮ ಪ್ರಾಜೆಕ್ಟ್ಗೆ ಎಲ್ಲ ಸೇರಿ 500 ರೂಪಾಯಿ ಆಯ್ತು ಅಷ್ಟೇ ಅಂತ ಹೇಳ್ತಾರೆ. ಬಟ್ ಅದು ನಿಜ ಅಲ್ಲ. ಯಾಕೆಂತಂದ್ರೆ ನೀವು ಅಷ್ಟು ಕೆಲಸ ಮಾಡಿರ್ತೀರ. ಒಂದು 6 ತಿಂಗಳು 5 ಜನ ಕೆಲಸ ಮಾಡಿದ್ರೆ ಇಟ್ ಈಸ್ 5 multiplied by 6 months ಆಫ್ ಮ್ಯಾನ್ ಮಂತ್ಸ್ ಅಲ್ವಾ. 30 ಮ್ಯಾನ್ ಮಂತ್ಸ್ ಹ್ಯಾವ್ ಬಿನ್ ಸ್ಪೆಂಟ್. ನೀವು ಇಂಡಸ್ಟ್ರಿಲಿ ಅದನ್ನೆಲ್ಲ ಫ್ರೀಯಾಗಿ ಮಾಡ್ತೀರಾ? ಫ್ರೀಯಾಗಿ ಯಾರಾದರೂ ಮಾಡ್ಬಿಡ್ತಾರೆ ಪ್ರಾಜೆಕ್ಟ್ನ? ನಿಮ್ಮ ಸ್ಯಾಲ್ರಿ ಕೂಡ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು ಅಲ್ವಾ. ಸೊ ಈಗ ಆ ಪ್ರಾಜೆಕ್ಟ್ನ ಇದಕ್ಕಿಂತ ಕಡಿಮೆನಲ್ಲಿ ಹೇಗೆ
ಮಾಡ್ಬೋದು ಅನ್ನೋದು ಮುಖ್ಯ ಆಗುತ್ತೆ. ಅದೇ ಥರ ಅದು ಪವರ್ ಎಷ್ಟು ಸ್ಪೆಂಡ್ ಮಾಡುತ್ತೆ, ಅದಕ್ಕಿಂತ ಕಮ್ಮಿಲಿ ಮಾಡ್ಬೋದಾ? ಆಮೇಲೆ ಅದರ ಯೂಸರ್ ಇಂಟರ್ಫೇಸ್ ಏನು, ಅದಕ್ಕೆ ಇನ್ನೂ ಇಂಪ್ರೂವ್ ಮಾಡ್ಬೋದಾ? ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಅದು ಹೊಸ ಥರ ಮಾಡಿದ್ರೆ ಅದು ಹೊರಗಡೆ ಜನರಿಗೆ ಇಷ್ಟ ಆಗುತ್ತೆ, ಆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಸೊ ನನ್ನ ಮನಸ್ಸಲ್ಲಿ ಹೇಳಬೇಕು ಅಂತ ಇದ್ದಿದ್ದು ಇಷ್ಟೇ. ಯಾವುದೇ ಒಂದು ವಿಷಯದ ಬೇಕಾದಷ್ಟು ಹೇಳ್ಬೋದು, ಆದರೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಮ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಯಾಕೆಂದರೆ ಐ ವಾಂಟ್ ಟು ಗಿವ್ ಯು ಮೋರ್ ಟೈಮ್ ಟು ಆಸ್ಕ್ ಸಮ್ ಕ್ವೆಶ್ಚನ್ಸ್. ಅದೇ ಮುಖ್ಯ. ನಿಮ್ಮಲ್ಲಿ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಬಹಳ ಸಂತೋಷವಾಗಿ ಕೇಳಿ. ಕ್ವೆಶ್ಚನ್ಸ್ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, ಕ್ಯೂರಿಯಾಸಿಟಿ ಬಹಳ ಮುಖ್ಯ ಅಂತ. ನೀವು ಕ್ಯೂರಿಯಾಸಿಟಿ ಇಟ್ಕೊಂಡಿದ್ರೆ ನೀವು ಕ್ವೆಶ್ಚನ್ಸ್ ಕೇಳ್ತೀರಾ. ಅಶ್ವಿನಿ ಅವ್ರು ಕೇಳ್ತಾರೆ. ಅಶ್ವಿನಿ, ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಸ್ಟೂಡೆಂಟ್ಸ್ ಕೇಳಬೇಕು. ಎನಿವೆ, ಹೌ ಟು ಚೂಸ್ ಎ ಮೆಂಟರ್ ಅಂತ ಅವ್ರು ಕೇಳಿದ್ದಾರೆ ಕ್ವೆಶ್ಚನ್ನು. ಸಿ, ಇದು ಹೇಗಪ್ಪ ಅಂದರೆ, ನಾವು ಏನಾಗುತ್ತೆ ಅಂದರೆ, ಒಂದು ಕಾಲೇಜಲ್ಲಿ ಬೇರೆ ಬೇರೆ ಥರ ಜನ ಇರ್ತಾರೆ. ಈಗ ನಾನು IAS ಇದ್ದಾಗ ಪ್ರೊಫೆಸರ್ ಪಟ್ನಾಯಕ್ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ ನಾನು ಹೇಳ್ತೀನಿ ನಿಮಗೆ. ಅವರು ನಮಗೊಂದು ಗ್ರಾಫಿಕ್ಸ್ ಅಂತ ಒಂದು ಸಬ್ಜೆಕ್ಟ್ನ ಅವ್ರು ಪಾಠ ಮಾಡಬೇಕಾಗಿತ್ತು. ಆ ಗ್ರಾಫಿಕ್ಸ್ ಸಬ್ಜೆಕ್ಟ್ ಅವ್ರಿಗೆ ಆ ಪಾಠ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ. ಅದು ಹಿ ಡಿಂಟ್ ವಾಂಟ್ ಟು ಟೀಚ್ ದಟ್ ಕೋರ್ಸ್. ಬಟ್ 4 of us went and enrolled. ಆ್ಯಂಡ್ 4 ಮಿನಿಮಮ್ ಇದ್ದರೆ ಅವರು ಪಾಠ ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಅಯ್ಯೋ, ಈ 4 people ಎನ್ರೋಲ್ಡ್ ಅಂದ್ಬಿಟ್ಟು ಅವ್ರು ಅವ್ರ ಮೇಲೆ ನಮಗೆ ಸ್ವಲ್ಪ ಕೋಪ ಆಯ್ತು ಅವ್ರಿಗೆ. ಇವ್ರು ಯಾಕೆ ಎನ್ರೋಲ್ ಮಾಡಿದ್ರು, ಯಾತಕ್ಕೆ ನನಗೆ ಈ ಕೋರ್ಸ್ ಕೊಡ್ತಾ ಇದ್ದೀರಾ ಅಂತ ಸ್ವಲ್ಪ ಅವ್ರು ಬೇಜಾರು ಮಾಡ್ಕೊಂಡೆ ಅವ್ರು ಪಾಠ ಮಾಡಿದ್ರು. ಆದರೆ ಅದರಲ್ಲಿ ಅವ್ರು ನಮ್ಗೆ ಭಾಳ ಒಳ್ಳೆ ಪ್ರಾಜೆಕ್ಟ್ ಕೊಟ್ಟರು. ನಮಗೆ ಅದು ಗ್ರಾಫಿಕ್ಸಲ್ಲಿ ಅವ್ರು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಎಕ್ಸ್ಪೋಜರ್ ಕೊಟ್ಟು ಒಂದು ರೀತಿಲಿ ಬೇರೆ ಥರ ಮಾಡಿದ್ರು. ಅವ್ರ PhD ಸ್ಟೂಡೆಂಟ್ ಬಂದು ನಮಗೆ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಅದನ್ನು ಚಾಲೆಂಜ್ ನಮಗೆ ಮಾಡೋಕ್ಕೆ ಹೇಳಿದ್ರು. ಸೊ ಆವಾಗ ನನಗೆ ಅದು ಭಾಳ ಇಷ್ಟ ಆಯಿತು, ಅವರು ಬೇರೆ ರೀತಿಲಿ ಮಾಡಿದ್ದು. ಸೊ ಅದರಿಂದ ನಾನು ಅವ್ರನ್ನ ಮೆಂಟರ್ ಆಗಿ ಕೇಳಿದೆ, ಅವ್ರು ಒಪ್ಕೊಂಡ್ರು. ನಾನು ಇಟ್ ವರ್ಕ್ಡ್ ಔಟ್. ಯಾಕೆಂದರೆ ಸಿ, ವಿ ಹ್ಯಾವ್ ಟು ಗೋ ಆ್ಯಂಡ್ ವರ್ಕ್ ವಿತ್ ಸಂಬಡಿ ಹೂ ಎಕ್ಸ್ಪೆಕ್ಟ್ ಸಮಥಿಂಗ್ ಔಟ್ ಆಫ್ ಅಸ್. ಓಕೆ, ಅವ್ರು ಭಾಳ ಸುಲಭ ಸರ್ ಅವ್ರ ಜೊತೆ ಕೆಲಸ ಮಾಡೋದು. ಅವ್ರು ಏನು ನಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಅವರೇ ಎಲ್ಲ ಏನೋ ನೋಡ್ಕೊಳ್ತಾರೆ. ಅಂಥವ್ರ ಹತ್ರ ಹೋದರೆ ನಮಗೇನು ಸಿಕ್ಕೋದಿಲ್ಲ ಅಲ್ವಾ. ನಮ್ಮಲ್ಲಿ ಇರೋ ಪೊಟೆನ್ಷಿಯಲ್ನ ಅವರು ಚೆನ್ನಾಗಿ ನಮ್ಮನ್ನು ದುಡಿಸ್ಕೋತಾರೆ. ಪ್ರೊಫೆಸರ್ ಪಟ್ನಾಯಕ್ ವಾಸ್ ನಾಟ್ ಎನ್ ಈಸಿ ಪರ್ಸನ್ ಟು ವರ್ಕ್ ವಿತ್. ಅವ್ರು ಭಾಳ ಟಾಸ್ಕ್ ಮಾಸ್ಟರ್ ಅವರು. ನಾವು ಅಂಥವ್ರ ಹತ್ರ ಹೋದ್ರೇ ನಮಗೆ ಒಳ್ಳೆಯದು ಅಲ್ವಾ. ಟಾಸ್ಕ್ ಮಾಸ್ಟರ್ ಆಗಬೇಕು, ಯಾಕೆಂದರೆ ಅವರು ದೇ ವಿಲ್ ಸಿ ದಿ ಪೊಟೆನ್ಷಿಯಲ್ ಇನ್ ಅಸ್. ಓಕೆ, ಪ್ರೊಫೆಸರ್ ಪಟ್ನಾಯಕ್ saw the potential in me and made something, he directed me in the right direction. ಇನ್ಯಾವುದರ ಪ್ರಶ್ನೆ ಇದೆಯಾ? A person who challenges you and is a task master. Yeah. ಇಲ್ಲ ಸರ್. Right. ಹುಡುಗರು ಏನು ಪ್ರಶ್ನೆನೇ ಕೇಳಿಲ್ವಲ್ಲ? ಏನ್ ಬೇಕಾ ಕೇಳ್ಬೋದು, ಇಂಥದ್ದೇ ಕೇಳಬೇಕು ಅಂತೇನಿಲ್ಲ. ಚಾಟ್ ಅಲ್ಲಿ ಇದೆಯಾ? ಚಾಟ್ ಅಲ್ಲಿ ಇಲ್ಲ ಸರ್, ಪರ್ಸನಲ್ ಒಂದು ಮೆಸೇಜ್ ಕಳಿಸಿದಾರೆ ಒಬ್ರು. ಕೋರ್ ಇದು ಟೆಕ್ನಾಲಜಿ ಕಂಪನಿ ಮತ್ತೆ ಸಾಫ್ಟ್ವೇರ್ ಕಂಪನಿ ಹೆಂಗ್ ಚೂಸ್ ಮಾಡೋದು ಅದ್ರ ಬಗ್ಗೆ ಕೇಳ್ತೀರಾ ಅಂತ ಹೇಳಿ ಒಬ್ರು ಪ್ರಶ್ನೆ ಹಾಕಿದ್ದಾರೆ. ಓಕೆ. See, frankly, ನಾನು ಇಫ್ ಯು ರಿಮೆಂಬರ್, ಐ ಟೋಲ್ಡ್ ಯು ಮೈ ಫಸ್ಟ್ ಜಾಬ್ ಇನ್ ಇನ್ಫೋಸಿಸ್ ಅಲ್ವಾ. ಸೊ ಇಟ್ ವಾಸ್ ನಾಟ್ ಫ್ರಾಂಕ್ಲಿ ದಿ ಕೋರ್ ಕಂಪನಿ. ನನಗೆ ಬಂದಿದ್ದು ಆವಾಗ ಫ್ರಾಂಕ್ಲಿ ಸ್ಪೀಕಿಂಗ್ ಸಾಫ್ಟ್ವೇರ್ ಅನ್ನೋದು ಹೊಸ ಐಡಿಯಾ. ಅದು ಕಂಪ್ಯೂಟರ್ಸ್ ವೆರ್ ಸ್ಟಿಲ್ ನಾಟ್ ವೆರಿ ನ್ಯೂ, ದೇ ವೆರ್ ವೆರಿ ನ್ಯೂ ಎಟ್ ದಟ್ ಟೈಮ್. ಆಗ ಇನ್ನೂ ಕಂಪ್ಯೂಟರ್ ಬಗ್ಗೆ ಯಾರು ಪಾಠನೂ ಮಾಡ್ತಾ ಇರಲಿಲ್ಲ. ನಾನು ಕಂಪ್ಯೂಟರ್ ನೋಡೇ ಇರಲಿಲ್ಲ. ನಾನು BE ನಲ್ಲಿ ಕಂಪ್ಯೂಟರ್ ನೋಡೇ ಇರಲಿಲ್ಲ. ಇನ್ಫೋಸಿಸ್ ಸೇರ್ಕೊಂಡ್ಬೇರೆ ನಾನು ಫಸ್ಟ್ ಕಂಪ್ಯೂಟರ್ ಉಪಯೋಗಿಸಿದ್ದು. ಅವೆಲ್ಲ ಹೊಸ ಐಡಿಯಾಸು. ನಾನು ಬೇಕಾದರೆ ನಾನು ಸಾಫ್ಟ್ವೇರ್ನಲ್ಲೇ ಹೋಗ್ಬಿಡ್ಬೋದಾಗಿತ್ತು, ಅಲ್ಲೇ ಇದ್ಬಿಡ್ಬೋದಾಗಿತ್ತು, ಇನ್ಫೋಸಿಸಲ್ಲೇ ಇದ್ಬಿಡ್ಬೋದಾಗಿತ್ತು. ಬಿಕಾಸ್ ಐ ವಾಸ್ ವೆರಿ ನ್ಯೂ ಎಂಪ್ಲಾಯಿ. ಆವಾಗ ನಾವು ಇದ್ದಿದ್ದೇ ಒಂದು 10 ಜನನೂ ಇದ್ವಿ ನಮ್ಮ ಕಂಪ್ನಿನಲ್ಲಿ. ನಾನು ಬೇಕಾದ್ರೆ ಅಲ್ಲಿರೋ, ಬಟ್ ನನಗೇನಾಯಿತು ಅಂದರೆ, ನಾನು ಓದಿದ್ದೇ ಬೇರೆ. ನಾನು ಓದಿದ್ದು ಎಲೆಕ್ಟ್ರಾನಿಕ್ಸು, ನನ್ನ ಸಬ್ಜೆಕ್ಟ್ಸು, ಅದು ನನಗೆ ಇಷ್ಟ ಆಯಿತು. ಸೊ ನನ್ನ ಮನಸ್ಸು ಒಪ್ಪಲಿಲ್ಲ, ಅದು ಇದರಲ್ಲಿ ವಾಪಸ್ ಬರಬೇಕು ಅಂತ ನನಗೆ ಆಸೆ ಇತ್ತು. ಸೊ ಅದರಿಂದ ನಾನು IISc ನಲ್ಲಿ ಗೇಟ್ ಉಪಯೋಗಿಸ್ಕೊಂಡು ನಾನು ವಾಪಸ್ ಬಂದೆ IIScಗೆ. ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ ಆವಾಗ. ಓಕೆ, ಬೇಕಿದ್ರೆ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ಗೆ ಹೋಗ್ಬೋದಾಗಿತ್ತು.
ಬಟ್ ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡು ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಬಟ್ ಆದಮೇಲೆ ವೆನ್ ಐ ಅಪ್ಲೈಡ್ ಫಾರ್ ಹೈಯರ್ ಸ್ಟಡೀಸ್, ನಾನು ಪ್ರೊಫೆಸರ್ ಪಟ್ನಾಯಕ್ ಜೊತೆ ಕೆಲಸ ಮಾಡಿದಾಗ ನಾನು ಒಂದು ರೀತಿಲಿ ಕೋರ್ಗೆ ವಾಪಸ್ ಬಂದೆ. ನಾನು VLSI ಏರಿಯಾ ತಗೊಂಡು ಎಲೆಕ್ಟ್ರಾನಿಕ್ಸ್ ಏರಿಯಾಗೆ ವಾಪಸ್ ಬಂದು ಮತ್ತೆ ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಹೋದೆ. ಸೊ ಐ ಶೇಪ್ ಮೈ ಕರಿಯರ್ ಇನ್ ಎ ನಂಬರ್ ಆಫ್ ಸ್ಟೆಪ್ಸ್. ಸಿ ಇಫ್ ಐ ಹ್ಯಾಡ್ ಕಂಟಿನ್ಯೂಡ್ ಟು ಸ್ಟೇ ಇನ್ ಇನ್ಫೋಸಿಸ್, ನಾನು ಇನ್ಫೋಸಿಸ್ ಎಲ್ಲ ಕೆಲಸ ಮಾಡಿದರೆ ನಾನು ಸಾಫ್ಟ್ವೇರ್ನಲ್ಲಿದ್ದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆ ಏರಿಯಲ್ಲಿ ಹೊರಟೋಗ್ತಾ ಇದ್ದೆ ನಾನು. ಅದೇ ಥರ ನಾನು ಪ್ಯೂರ್ ಕಂಪ್ಯೂಟರ್ ಸೈನ್ಸ್ ತಗೊಂಡು ನಾನು ಈ VLSI ಡಿಸೈನಿಗೆ ಬರದೇ ಇದ್ದಿದ್ರೆ ಐ ಕುಡ್ ಹ್ಯಾವ್ ಗಾನ್ ಆಫ್ ಇಂಟು ಕಂಪೈಲರ್ಸು ಮಾಡಿಕೊಂಡು ನಾನು ಫುಲ್ ಸಾಫ್ಟ್ವೇರ್ ಹೊರಟೋಗ್ಬಿಡ್ಬೋದಾಗಿತ್ತು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅನ್ನೋದು ಯಾವುದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾವುದ್ರಲ್ಲಿ ನಮಗೆ ನಮ್ಮ ಟ್ಯಾಲೆಂಟ್ ಇದೆಯೋ, ಯಾವುದ್ರಲ್ಲಿ ನಮಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆಯೋ ನಾವು ಅದನ್ನು ತಗೊಳ್ಳೋದು ಮುಖ್ಯ. ಈಗ ನನಗೆ ಇನ್ಫೋಸಿಸ್ ಕೆಲಸನೇ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ನನಗೆ ಅನಿಸಿದ್ರೆ ಅದರಲ್ಲೇ ಇದ್ದರೆ ಏನೂ ತಪ್ಪಿಲ್ಲ. ನಾವು ಕಾಂಟ್ರಿಬ್ಯೂಷನ್ ಎಲ್ಲಿ ಬೇಕಾದರೂ ಮಾಡ್ಬೋದು ಅದು. ಸೊ ಪ್ಲೀಸ್ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮ ಒಂದು ಮನಸ್ಸಾಕ್ಷಿನ ನೀವು ಕೇಳ್ಕೋಬೇಕು, ನನಗೆ ಇದು ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ. ಮತ್ತೆ ಅದು ಚಾಯ್ಸಸ್ ಮೇಲೂ ಹೋಗುತ್ತೆ. ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾ ಇದ್ದೀರಿ ಅಂತ ನಾವು AI ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ನಮ್ಗೆ ಇಂಟ್ರೆಸ್ಟೇ ಇಲ್ಲದೆ ಇರ್ಬೋದು. ಇಟ್ ಮೇ ನಾಟ್ ಬಿ ಅವರ್ ಕಪ್ ಆಫ್ ಟೀ, ರೈಟ್? ಸೊ ಪ್ಲೀಸ್ ಫಾಲೋ ಯುವರ್ ಇನ್ನರ್ ವಾಯ್ಸ್. ಓಕೆ, ಯುವರ್ ಇನ್ನರ್ ವಾಯ್ಸ್ ಇಸ್ ಟೆಲಿಂಗ್ ಯು ಸಮಥಿಂಗ್. ಅದನ್ನ ನಿಮಗೆ ನಾನು ಐ ಶುಡ್ ಬಿ ಎ ಟೀಚರ್ ಅಂತ ಹೇಳಿದ್ರೆ ನೀವು ಪ್ಲೀಸ್ ಫಾಲೋ ದಟ್. ಓಕೆ, ಸಿ ಇಟ್ ವಾಸ್ ವಾಟ್ I decided to go into teaching because that is what that was my inner voice. It was telling me to follow that. So I came back and I took up a job in IIT Delhi because that was what I wanted to do, or my inner voice was telling me that. Otherwise I could have taken up an industry job right then. 10 years later, why did I take up industry job after 10 years at IIT Delhi? See, I had already experienced whatever I could experience in IIT Delhi. I had already become a full professor. ಇಫ್ ಐ ಹ್ಯಾಡ್ ಕಂಟಿನ್ಯೂಡ್ ದೇರ್ ನಾನೇನು ಮಾಡ್ಬೋದಾಗಿತ್ತು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದಾಗಿತ್ತು, ಡೀನೋ ಆಗ್ಬೋದಾಗಿತ್ತು. ಅದರ ಬದಲು ನಾನೇನು ಅನ್ಕೊಂಡೆ ಅಂದರೆ, ನನಗೆ ಪರ್ಸ್ನಲ್ ರೀಸನ್ಗೂ ಕೂಡ ನಾನು ವಾಪಸ್ ಬರಬೇಕಾಗಿತ್ತು. ನನ್ನ ಫ್ಯಾಮಿಲಿ ರೀಸನ್ಗೋಸ್ಕರನೂ ನಾನು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಆವಾಗ ನಾನು ಮತ್ತೆ ಯಾವ್ದಾದ್ರು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೋದಾಗಿತ್ತು. ಬಟ್ ಐ ಡಿಸೈಡೆಡ್ ದಟ್ ಮೇ ಬಿ ಐ ಶುಡ್ ಟ್ರೈ ಎ ಡಿಫ್ರೆಂಟ್, ಐ ಶುಡ್ ಚಾಲೆಂಜ್ ಮೈ ಸೆಲ್ಫ್ ಇನ್ ಎ ಡಿಫ್ರೆಂಟ್ ವೇ ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಇಂಡಸ್ಟ್ರಿನಲ್ಲಿ, ಯಾಕೆಂದರೆ ಹಿಂದೆನೂ ನನಗೆ ಇಂಡಸ್ಟ್ರಿಲಿ ಇದ್ದೆ ನನ್ನ ಇನ್ಫೋಸಿಸಲ್ಲಿ. ಬಟ್ ಐ ಡಿಸೈಡೆಡ್ ಟು ಕಮ್ ಬ್ಯಾಕ್ ಟು ಇಂಡಸ್ಟ್ರಿ ಟು ಸಿ ವೆದರ್ ಐ ಕ್ಯಾನ್. ಫ್ರಾಂಕ್ಲಿ ಆವಾಗ ನಾನು ಏನು ಅನ್ಕೊಂಡು ಬಂದೆ ಅಂದರೆ, ಟ್ರೈ ಮಾಡೋಣ, ವರ್ಕ್ ಆಗದೆ ಇದ್ರೆ ವಾಪಸ್ಸು ಮತ್ತೆ ಯಾವ್ದಾರ IITಗೋ ಎಲ್ಲ ಹೋಗೋದು ಸಾಧ್ಯನೇ ಇದ್ದೇ ಇದೆ ಅಂದ್ಬಿಟ್ಟು ನಾನು ಹಾಗೆ ಅನ್ಕೊಂಡು ಬಂದೆ. ಬಟ್ ಫಾರ್ ಸಮ್ ರೀಸನ್ ಐ ಡಿಸೈಡೆಡ್ ಟು ಸ್ಟೇ ಆ್ಯಂಡ್ ಇಟ್ ಹ್ಯಾಸ್ ಬೀನ್ 20 years ಆಫ್ಟರ್ ದಟ್. ಡಿಡ್ ಐ ಆನ್ಸರ್ ದ ಕ್ವೆಶ್ಚನ್? ಅಶ್ವಿನಿ, ಹೇಳಿದ್ನಾ ನಾನು ನಿಮಗೆ ಏನು ಉತ್ತರ ಬೇಕು ಹೇಳಿದ್ನಾ? ಸರ್, ಸ್ಟೂಡೆಂಟ್ ಕೇಳ್ತಾ ಇದ್ರೆ ಖಂಡಿತ ಅವರಿಗೆ ಇದಾಗುವಾಗ ಇದು ತುಂಬಾ ಸಮಂಜಸ. ಹೌದು, ಇಟ್ಸ್ ವೆರಿ ಸಬ್ಜೆಕ್ಟಿವ್. ಅವ್ರವ್ರಿಗೆ ಅದು ಹೇಗೆ ಅಂತ ಹೇಳಿ ಇದೇ ಕರೆಕ್ಟು ಅದೇ ಕರೆಕ್ಟು ಅಂತ ಹೇಳಕ್ಕಾಗಲ್ಲ. ಹೌದು. ಆಮೇಲೆ ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ, ನೀವು ಸಮ್ಟೈಮ್ಸ್ ಇಟ್ ಈಸ್ ಅವರ್ ಲಕ್ ಆಲ್ಸೋ. ಈಗ ನಮ್ಗೆ ಬೈ ಚಾನ್ಸ್ ಯಾವುದೋ ಈ ತರ ಜಾಬ್ ಸಿಗತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಗೆ ಅಲ್ಲೇ ಒಂದು ಚೆನ್ನಾಗಾಗ್ಬೋದು. ಆಮೇಲೆ ನಿನ್ನ ಚಿಕ್ಕವರಲ್ವಾ ನೀವೆಲ್ಲ, 22-23 ವರ್ಷ, ನಿಮ್ಗೆ ಹೋಲ್ ಲೈಫ್ ಇದೆ. ನೀವು ಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದಲ್ವಾ. ಸೊ ಇವಾಗಲೇ ನಾನು ಮಾಡಬೇಕು ಹಾಗೆಲ್ಲ ಏನೂ ಇಲ್ಲ. ನಾನೇ ಇನ್ಫೋಸಿಸ್ ಸೇರ್ಕೊಂಡಾಗ 2 years ನಾನು ಸಾಫ್ಟ್ವೇರ್ ಮಾಡ್ತಾ ಇದ್ದೆ, ಕೋಬಾಲ್ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಅದನ್ನ ಬಿಟ್ಟು ನಾನು ಹೈಯರ್ ಸ್ಟಡೀಸ್ಗೆ ಬಂದೆ. ಆಮೇಲೆ ಬೇರೆ ಪ್ರೊಫೆಸರ್ ಆಗಿ ಪಾಠ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ಇಂಡಸ್ಟ್ರಿಯಲ್ಲಿ ಬಂದು ಬೇರೆ ಥರ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು ಚಾಲೆಂಜ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಾವು ಬೇರೆ ಬೇರೆ ಥರ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು, ದಿನಾಗ್ಲೂ ಮಾಡಬೇಕು. ದಿನಾಗ್ಲೂ ನೀವು ಏನಾದರೂ ಬೇರೆ ಒಂದು ಕಲಿಯಬೇಕು. ಇವಾಗಲೂ ಕೂಡ ನಾನು ಟ್ರೈ ಮಾಡ್ತೇನೆ, ಯಾವ್ದಾರ ಒಂದು ರೀತಿಯಲ್ಲಿ ಏನಾದರೂ ಒಂದು ಹೊಸ. ಈಗ ನಾವು ಮಾಡೋ ಕೆಲಸನ ಅದೇ ಥರ ಮಾಡ್ತಾ ಇದ್ರೆ ನಮಗೆ ಬೋರ್ ಆಗುತ್ತೆ, ಮತ್ತು ನಮ್ಮ ಗ್ರೋತ್ ಸ್ಟಾಗ್ನೇಟ್ ಆಗಿಬಿಡುತ್ತೆ. ಸೊ ಇವತ್ತಿಗೂ ಕೂಡ ನಾನು ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಅಥವಾ ಅಲ್ಲೇ ಏನಾದ್ರು ಬೇರೆ ಥರ ಮಾಡ್ಬೋದಲ್ವಾ, ಹಾಗೆ ಹೀಗೆ. ಸೊ ಪ್ಲೀಸ್ ಚಾಲೆಂಜ್ ಯುವರ್ ಸೆಲ್ಫ್. ಸರ್, ನಂದೊಂದು ಪ್ರಶ್ನೆ ಇದೆ. ಇವ್ರು ಬೇರೆಯವ್ರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಇಷ್ಟು ವರ್ಷ ನಾನು ಪಾಠ ಮಾಡ್ತಾ ಇರುವಾಗ ನಾನು ಕೆಲವೊಂದು ನೋಡಿದೀನಿ. ಯಾವ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತಗೊಳ್ಳಲ್ವೋ, ಅಂತ ಮಕ್ಕಳಲ್ಲಿ ಕೆಲವರು ತುಂಬಾ
ತಲೆ ತುಂಬಾ ಉಪಯೋಗಿಸ್ಕೊಂಡು ಹೌದು. ಚುರುಕಾಗಿರುವಂತವ್ರು ಇರ್ತಾರೆ. ಆದ್ರೆ ಬರೆಯುವ ಒಂದು ನೀವೇನ್ ಆರ್ಟ್ ಅಂತ ಹೇಳ್ತೀರಿ, ಅವ್ರಿಗೆ ಅದ್ ಗೊತ್ತಿರುದಿಲ್ಲ. ತುಂಬಾ ಹೌದು. ಗಲೀಜಾಗಿ ಬರೀತಾರೆ. ಅವ್ರ ಮನ್ಸಲ್ಲಿ ಏನಿರುತ್ತೋ ಅದ್ ನಮ್ಗ್ ಚೆನ್ನಾಗ್ ಗೊತ್ತಾಗಲ್ಲ. ಮಾರ್ಕ್ಸ್ ಬರುವಾಗ ಅವ್ರಿಗೆ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಮುಂದೆ ಓದ್ಲಿಕ್ಕೆ ಅವರಿಗೆ IIT ಅಂತ ಇದು ಬೇಡ, ಅದಕ್ಕಿಂತ ಕಡಿಮೆ ಇರುವ ಇದಕ್ಕೆ ಸಮೇತ ಫಸ್ಟ್ ಕ್ಲಾಸು ಬರ್ದೇ ಇರುವಂತ ಮಕ್ಳಿರ್ತಾರೆ. ಅಂಥವ್ರಿಗೆ ಓದ್ಲಿಕ್ಕೆ ತುಂಬಾ ಆಸಕ್ತಿ ಇರುತ್ತೆ, ಆದ್ರೆ ಎಲ್ಲೂ ಬರ್ಲಿಕ್ಕೆ ಆಗಲ್ಲ. ಇಂಥವ್ರಿಗೆ ತುಂಬಾ ಬೇಗ ಭ್ರಮ ನಿರಸನ ಆಗುತ್ತೆ. ಅಂಥವ್ರಿಗೆ ಜಾಬ್ ಇರ್ಬೋದು ಅಥವಾ ಮುಂದೆ ಓದೋದಕ್ಕಿರ್ಬೋದು. ಇಂಥ ಮಕ್ಳಿಗೆ ನೀವೇನಾದ್ರೂ ಸಲಹೆ ಏನಾದ್ರೂ ಕೊಡುವಂತದ್ದು ಉಂಟಾ? ಯಾಕಂದ್ರೆ ನೀವೆಲ್ಲದ್ರಲ್ಲೂ ಪ್ರಯತ್ನ ಪಟ್ರಿ, ನಿಮ್ಗೆ ಅದು ನಿಮ್ಗೆ ಸಿಕ್ಕಿ ಹೋಯ್ತು. ಈಗ ಸಿಕ್ಕದೇ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ? ಒಳ್ಳೆ ಪ್ರಶ್ನೆ ಅದು. ಅದು ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಏನಂದ್ರೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ಈಗ ನನಗೂ ಕೂಡ ನೀವು ಬೇರೆ ಬೇರೆ ರೀತಿಲಿ ಈ ಭ್ರಮನಿರಸನ ಅನ್ನೋದಿರತ್ತಲ್ಲ, ಡಿಸಪಾಯಿಂಟ್ಮೆಂಟ್ಸ್, ಆ ಥರ ಎಲ್ಲರಿಗೂ ಇರುತ್ತೆ ಅಲ್ವಾ. ಬರೀ ಏನೋ ಎಲ್ಲರಿಗೂ ಯಾವುದೋ ಒಂದು ರೀತಿಲಿ ಆಗ್ಬೇಕಾಗಿತ್ತು, ಇದ್ಬೇಕಾಗಿತ್ತು ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಲೆಟ್ ಅಸ್ ಆಲ್ ರಿಮೆಂಬರ್ ದಟ್. ಓಕೆ, ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈಗ ನಾವೆಲ್ಲರೂ ಸಪೋಸ್ ವಿ ಫೇಲ್ ಇನ್ ಸಮಥಿಂಗ್, ರೈಟ್? ವಿ ಆಲ್ ಫೇಲ್ ಇನ್ ಸಮಥಿಂಗ್ ಆರ್ ದಿ ಅದರ್, ರೈಟ್? ಆವಾಗ ನಾವು 2 ways ವಿ ಹ್ಯಾವ್ ಟು ಡೂ. ಒನ್ ಈಸ್, ಆ ಫೇಲ್ಯೂರ್ನ ನಾವು ಹೇಗೆ ಉಪಯೋಗಿಸ್ಕೊಂಡು ನಾವು ಅದನ್ನ ಸಕ್ಸಸ್ ಆಗಿ ಮಾಡ್ಕೋಬಹುದು ಅನ್ನೋದು ನಾವು ಕಲ್ತ್ಕೋಬೇಕಾಗಿದೆ. ಈಗ ನಾನು ಇನ್ಫೋಸಿಸ್ ಅಲ್ಲಿ ಸೇರ್ಕೊಂಡಾಗ, ಫ್ರಾಂಕ್ಲಿ ಐ ವಾಸ್ ನಾಟ್ ವೆರಿ ಹ್ಯಾಪಿ. ಯಾಕೆಂದ್ರೆ ಅದರಲ್ಲಿ ನಾನು ಪ್ರೋಗ್ರಾಮಿಂಗ್, COBOL ಪ್ರೋಗ್ರಾಮಿಂಗ್, ಐ ವಾಸ್ ನಾಟ್ ಎಂಜಾಯಿಂಗ್ ಇಟ್ ಎಟ್ ಆಲ್. ನನಗೇನು ಅಷ್ಟು ಅದರಲ್ಲಿ ಏನೂ ಒಂದು. ಸೊ ಇಫ್ ಐ ಹ್ಯಾಡ್ ಕಂಟಿನ್ಯೂಡ್ ದೇರ್, ಐ ವುಡ್ ಹ್ಯಾವ್ ಮನಿ ವಾಸ್ ಗುಡ್, ರೈಟ್? ಬಟ್ ಐ ವಾಸ್ ನಾಟ್ ಹ್ಯಾಪಿ ದೇರ್, right? If I had continued there, probably I would have been very disappointed with myself. So Athra, if when we reach a juncture like that, we have to try, to get out of that alva. Hey, it is never the case that all the doors are closed. Hangirodu sadhyane illa. Okay, so ನೀವು ಯೋಚನೆ ಮಾಡಬೇಕು, ಹೇಗೆ if I am in this status, okay, if I am in this state, ಇಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೀನಾ, ಇಲ್ಲಿಂದ ನನಗೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ವಾ ಅಂದರೆ ಇದೆ. ಹೇಗಿದೆ ಅಂತಂದರೆ, ಈಗ ನೋಡಿ, ಈಗ ನೀವು ಹೇಳ್ತಾ ಇರೋದು, ಅವನು ಹುಡುಗ ಭಾಳ ಬ್ರೈಟ್ ಆಗಿದ್ದ. ಓಕೆ, ಅವನು ಮೇ ಬಿ ಹಿ ಈಸ್ ರ್ಯಾಂಕಿಂಗ್ ನಂಬರ್ 50 ಜನ ಇದ್ದರೆ ಅವನಿಗೆ ಅಲ್ಲಿ 35ನೇ ರ್ಯಾಂಕ್ ಬಂದಿದೆ ಅಂತ ಇಟ್ಕೊಳ್ಳೋಣ, ಅಥವಾ 40ನೇ ರ್ಯಾಂಕ್ ಬಂದಿರ್ಬೋದು, ಅಥವಾ 45ನೇ ರ್ಯಾಂಕೇ ಬಂದ್ಬಿಟ್ಟಿರ್ಬೋದು. ಅಂದರೆ ಹಿ ಈಸ್ ನಾಟ್ ಬ್ಯಾಡ್, ನೋಬಡಿ ಈಸ್ ಬ್ಯಾಡ್, ಐ ಆಮ್ ಟೆಲಿಂಗ್ ಯು. ಯಾರು ಅವ್ರಿಗೆ ಇವ್ರ ಪ್ರಯೋಜನ ಇಲ್ಲ ಅನ್ನೋಂಥವ್ರು ಯಾರೂ ಇರೋದಿಲ್ಲ. ಯಾಕೆಂದ್ರೆ ಎಲ್ರಿಗೂ ಏನಾದ್ರು ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ನಾವು ಆ ಟ್ಯಾಲೆಂಟ್ ಏನು ಅನ್ನೋದು ಅವ್ರು ಮೊದಲು ತಿಳ್ಕೊಬೇಕಾಗತ್ತೆ. ಆ ಟ್ಯಾಲೆಂಟ್ನಲ್ಲಿ ಈಗ ಅವರು ಉದಾಹರಣೆಗೆ, ಅವನು ಲೆಟ್ ಅಸ್ ಸೇ he realizes that the reason why he is not able to succeed is because ಅವನಿಗೆ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಅವನಿಗೆ ಅಷ್ಟು maybe he doesn't have the right aptitude. Okay, ಅದು ಕೆಲವ್ರಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಎಲೆಕ್ಟ್ರಾನಿಕ್ಸ್ ಕೋರ್ ಅಲ್ಲಿ ಒಂದೊಂದು, ಈಗ ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ವಿ ಹ್ಯಾವ್ ಮೆನಿ ಡಿವಿಷನ್ಸ್ ಅಲ್ವಾ. ಕಮ್ಯುನಿಕೇಶನ್ ಇಸ್ ಒನ್ ಡಿವಿಷನ್, ಆಮೇಲೆ VLSI ಆರ್ ಸರ್ಕ್ಯೂಟ್ ಡಿಸೈನ್ ಎಟ್ಸೆಟ್ರಾ ಇಸ್ ಅನದರ್. ಆ ಸರ್ಕ್ಯೂಟ್ ಡಿಸೈನ್ ಅಲ್ಲೂ ಅನಲಾಗ್ ಇರುತ್ತೆ, ಡಿಜಿಟಲ್ ಇರುತ್ತೆ. ಸಮ್ ಪೀಪಲ್ ಸಿಂಪ್ಲಿ ಕೆನಾಟ್ ಅಪ್ರಿಷಿಯೇಟ್ ಅನಲಾಗ್, ಸಮ್ ಪೀಪಲ್ ಸಿಂಪ್ಲಿ ಕೆನಾಟ್ ಅಪ್ರಿಷಿಯೇಟ್ ಡಿಜಿಟಲ್. ಬಟ್ ಈ ಸ್ಟೂಡೆಂಟ್ ಆದಾಗ ನಾವೆಲ್ಲನೂ ಅದರಲ್ಲಿ ಇರುತ್ತೆ. ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಗುಡ್ ಎಟ್ ಕಮ್ಯುನಿಕೇಶನ್ಸ್ ಆಲ್ಸೋ, ಕಂಟ್ರೋಲ್ಸ್ ಆಲ್ಸೋ. ಬಟ್ ಇಫ್ ಯು ಕಮ್ ಔಟ್ ಇನ್ ಟು ದಿ ವರ್ಲ್ಡ್, ಐ ಡೋಂಟ್ ಥಿಂಕ್ ಎನಿ ಜಾಬ್ ಕಾಲ್ಸ್ ಫಾರ್ ಆಲ್ ದಿಸ್. ಎಲ್ಲ ಇರೋದು ಯಾರಿಗೂ ಬೇಕಾಗಲ್ಲ. ಅವರು ಎವ್ರಿಬಡಿ ವಾಂಟ್ಸ್ ವೆರಿ ಸ್ಪೆಷಲೈಸ್ ನಾಲೆಜ್ ಇನ್ ಓನ್ಲಿ ಒನ್ ಸ್ಮಾಲ್ ಆಸ್ಪೆಕ್ಟ್. VLSIನಲ್ಲೂ ಕೂಡ ಡಿಸೈನ್ ಅಂದರೆ ಎಲ್ಲ ಡಿಸೈನ್ ಮಾಡೋರು ಎಷ್ಟು ಜನ ಇದ್ದಾರೆ? ಭಾಳ ಕಡಿಮೆ ಜನ ಇರ್ತಾರೆ. ಟೆಸ್ಟಿಂಗ್ ಮಾಡೋರು ಇರ್ತಾರೆ, ವ್ಯಾಲಿಡೇಷನ್ ಮಾಡೋರು ಇರ್ತಾರೆ. ಯು ವಿಲ್ ರಿಯಲೈಸ್ ದಟ್ ದೇರ್ ಇಸ್ ಎ ಬಿಗ್ ವರ್ಲ್ಡ್ ಔಟ್ ದೇರ್ ಅಂಡ್ ದೇ ಆಲ್ ಡೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಅದು ಸ್ವಲ್ಪ ನೀವು ಹೊರಗಡೆ ಯಾವ ಪ್ರೊಫೆಷನ್ಸ್ ಇದೆ, ನಿಮ್ಗೊಂದು ನಾನು ಹೇಳ್ಕೊಡ್ಲಾ. ಈಗ ನೀವು ಕಂಪ್ನೀಸ್ ವೆಬ್ಸೈಟ್ಸ್ಗೆ ಹೋಗಿ ಅವರ ಕರಿಯರ್ಸ್ ಇರುತ್ತೆ. ಈಗ ನಮ್ಮ TIನವರು careers.ti.com ಅಂತ ಇದೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ ಈ TIನವರು, ಯಾವ್ಯಾವ ಥರ ಕೆಲಸಗಳಿದೆ ಅನ್ನೋ ಸ್ವಲ್ಪ ನೀವು ನೋಡಿ.
ಗೊತ್ತಾಯ್ತಾ? ಅದೇ ಥರ ಬೇರೆ ಇಂಟೆಲ್ಗೆ ಹೋಗಿ ಬೇರೆ ಬೇರೆ ಯಾವ್ಯಾವ ಥರ ಪ್ರೊಫೈಲ್ಸ್ ಇರುತ್ತೆ. ಆವಾಗ ನಿಮ್ಗೆ ಅನ್ಸುತ್ತೆ, ಏ ಹೌದಲ್ವಾ, ಇದು ನಾನು ಮಾಡ್ಬೋದಾಗಿತ್ತು, ಇದು ನನಗೆ ಬರುತ್ತೆ, ದೋ ಐ ಆಮ್ ನಾಟ್ ಗುಡ್ ಎಟ್ ಸೋ ಮೆನಿ ಅದರ್ ಥಿಂಗ್ಸ್, ಐ ಮೇ ಬಿ ಗುಡ್ ಎಟ್ ದಿಸ್ ಅಂತ ನಿಮ್ಗೆ ಅನ್ಸುತ್ತೆ. ಆವಾಗ ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ, ಅದಕ್ಕೆ ಹೆಂಗೆ ಎಂಟ್ರಿ ಸಿಗುತ್ತೆ ಅಂದರೆ, ನೀವು ಆ ಏರಿಯಾದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಟ್ರೈನಿಂಗ್ ತಗೋಬೋದು, ಅಥವಾ ನೀವು ಆನ್ಲೈನ್ ಟ್ರೈನಿಂಗ್ ಮಾಡೋಕ್ಕೆ ನಿಮಗೆ ಇಲ್ಲ ಅಂತ ಇಟ್ಕೊಳ್ಳಿ, ಮೇ ಬಿ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು, ಆನ್ಲೈನೇ ನೋಡ್ಕೋಬೋದಲ್ಲ. ಸೊ ಯು ಸ್ಟ್ರೆಂಗ್ತನ್ ಯುವರ್ ಸ್ಕಿಲ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಆ್ಯಂಡ್ ದೆನ್ ಯುವರ್ ರೆಸ್ಯೂಮೆ ಯು ಹ್ಯಾವ್ ಟು ಸ್ಟ್ರೆಂಗ್ತನ್. ಓಕೆ, ಟುಡೇ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ಹೇಳಿದ್ನಲ್ಲ ಲಿಂಕ್ಡ್ಇನ್ ಇದೆ, ಅದೆಲ್ಲ ಇದೆಯಲ್ಲ. ಸೊ ಯು ಮೇ ಮೀಟ್ ಪೀಪಲ್ ಆನ್ಲೈನ್. ಇಟ್ಸ್ ನಾಟ್ ಎ ನೀವು ಕ್ಲೋಸ್ ಆಗಿ ಮನೇಲಿ ಕೂತ್ಕೊಂಡು ನನಗೆ ಯಾರು ಏನೂ ಹೆಲ್ಪೇ ಮಾಡಲ್ಲ ಅಂದರೆ ಹಂಗಿರಲ್ಲ. ನೀವು ಸ್ವಲ್ಪ ಈ ಲಿಂಕ್ಡ್ಇನ್ನಲ್ಲಿ ಹೋಗಿ, ಫೇಸ್ಬುಕ್ಕಲ್ಲಿ ಹೋಗಿ, ಬೇರೆ ಬೇರೆ ಒಳ್ಳೆಯವ್ರ ಜೊತೆ ನೀವು ಸಂಪರ್ಕ ಬೆಳೆಸ್ಕೊಳ್ಳಿ. ಅವ್ರು ಯಾವ ಥರ ಕೆಲಸ ಮಾಡ್ತಾರೆ, ಅವ್ರು ಯಾವ ಥರ ಅವರು ಡೀಲ್ ಅದೆಲ್ಲ ನೋಡ್ತಾ ಇದ್ರೆ ನಿಮಗೆ ಐಡಿಯಾಸ್ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ. ಆಮೇಲೆ ನೀವು ಕೇಳ್ಬೋದು, ವುಡ್ ಯು ಲೈಕ್ ಟು ಬಿ ಮೈ ಮೆಂಟರ್ ಅಂತ, ಕ್ಯಾನ್ ಯು ಹೆಲ್ಪ್ ಮೀ. ಸೊ ನಿಮ್ಗೆ ಯಾರೋ ಒಬ್ರು ಫೈನಲಿ ಯು ವಿಲ್ ಗೆಟ್ ದಟ್ ಹೆಲ್ಪ್ ದಟ್ ಯು ಆರ್ ಲುಕಿಂಗ್ ಫಾರ್. ಸೊ ಪ್ಲೀಸ್ ಡೋಂಟ್ ಐಸೋಲೇಟ್ ಯುವರ್ ಸೆಲ್ಫ್. ಮನೇಲಿ ಕೂತ್ಕೊಂಡು ನನಗೆ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ, ನೀವು ಸ್ವಲ್ಪ ಟ್ರೈ ಟು ಕಮ್ ಔಟ್ ಆ್ಯಂಡ್ ಮೇಕ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ಯು ವಿಲ್ ರಿಯಲೈಸ್ ದಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಲೈಕ್ ಯು. ನೀವು ಒಬ್ಬರೇ ಅಲ್ಲ, ತುಂಬ ಜನ ಇರ್ತಾರೆ. ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಡಿಮೆ ಇರೋರು, ಇಂಟ್ರೋವರ್ಟ್ಸ್ ಆಗಿರೋರು ಭಾಳ ಜನ ಇರ್ತಾರೆ. ಸೊ ನಿಮಗೆ ಅದು ಕಲ್ತ್ಕೊಳ್ತೀರಾ. ಇವತ್ತು ಬರದೇ ಇದ್ರೆ ಏನು ಇವಾಗ, ಇಫ್ ಯುವರ್ ಕಮ್ಯುನಿಕೇಷನ್ಸ್ ಆರ್ ನಾಟ್ ಗುಡ್ ಟುಡೇ, ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಗುಡ್, ದೇರ್ ಇಸ್ ನೋಬಡಿ ಹೂ ಇಸ್ ಸ್ಟಾಪಿಂಗ್ ಯು. ಆನ್ಲೈನೇ ಬೇಕಾದಷ್ಟು ನಿಮಗೆ ಒಳ್ಳೊಳ್ಳೆ ಹೆಲ್ಪ್ ಸಿಗುತ್ತೆ. ಯು ಮೇ ಬಿ ಸ್ಲೋ, ಇಟ್ ಡಸಂಟ್ ಮ್ಯಾಟರ್, ಯು ಆರ್ ಸ್ಟಿಲ್ ಯಂಗ್ ಅಲ್ವಾ. ಸೊ ಡೋಂಟ್ ಲೂಸ್ ಯುವರ್ ಹಾರ್ಟ್ ಲೈಕ್ ದಟ್. ಓಕೆ, ಪ್ಲೀಸ್ continue and you will get that help. If you may not become your friends may start earning a little bit more than you at 23. You may start doing better at 26. It doesn't matter. ಅದರಲ್ಲಿ ಏನು ಎಲ್ಲರೂ ಒಂದೇ ಏಜಲ್ಲಿ ಇಷ್ಟು ಆ ಥರ ಏನೂ ಇದಿಲ್ಲ ಅಲ್ವಾ. ಅಲ್ಟಿಮೇಟ್ಲಿ ಲೈಫ್ ಎಲ್ಲನೂ ಲೆವೆಲ್ ಮಾಡಿಬಿಡುತ್ತೆ ಅಲ್ವಾ. ಸಿ, ಇವಾಗ ನನಗೆ ಅಟ್ ಮೈ ಏಜ್ ವೆನ್ ಐ ಲುಕ್ ಬ್ಯಾಕ್, see, in my classmates, different people took different routes. Some people went to USA and started earning very well at a very early age. Some people took government jobs. But ultimately, we all are the same, similar things, isn't it? It doesn't matter. So please don't go after this mad race and, I must take ಅವನು ಹಂಗೆ ಮಾಡ್ದ ಹಾಗೆಲ್ಲ ಇಟ್ಕೋಬೇಡಿ. ನಿಮ್ಮ ಕಂಫರ್ಟ್ ನೋಡಿಕೊಂಡು ನಿಮ್ಗೆ ಏನು ಸರಿ ಅನ್ಸುತ್ತೋ ಅದನ್ನು ನೀವು ಮಾಡಿ, ಆ್ಯಂಡ್ ಡೂ ಇಟ್ ವಿತ್ ಯುವರ್ ಫುಲ್ ಹಾರ್ಟ್. Then definitely you will get success. Anant Pai has raised the hand. Why? Heli Anant Pai. ಇನ್ನೇನ ಕ್ವೆಶ್ಚನ್ಸ್ ಇದೆಯಾ? ರಚನಾ ಅವರು. Yes, ma'am. Yeah, go ahead. ಸರ್, ಈಗ ನಮ್ಗೆ VLSI ಅಂತಹ ಡೊಮೈನ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸರ್, ನಮ್ ಸ್ಕಿಲ್ಸ್ ಅನ್ನು ಹೇಗೆ ಇಂಪ್ರೂವ್ ಮಾಡಬಹುದು ಸರ್? ಮತ್ತೆ ಅಂತ ಡೊಮೈನ್ಸ್ ಗೆ ಫ್ಯೂಚರ್ ಇದೆಯಾ ಸರ್? ಯಾವ ಡೊಮೈನ್ಗೆ? VLSI ಗ? ಹಾ, VLSI ಸರ್. Oh yeah, definitely. I am from VLSI only. No, my domain is VLSI only. We definitely hire. TI hires about anywhere from 150 to 200 people every year, new college graduates. ಹಾಗೇನೆ ಬೇರೆ ಬೇರೆ ಕಂಪ್ನೀಸ್ ಇದೆ ಇಂಡಿಯಾದಲ್ಲಿ ಇವಾಗ. ಐ ಥಿಂಕ್ ಯು ಮೇ ಹ್ಯಾವ್ ಎನಿವೇರ್ ಫ್ರಮ್ 200 and more companies in this space. ಈಗ ಸೆಮಿಕಂಡಕ್ಟರ್ನ ಇಲ್ಲೂ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಇಂಡಿಯಾದಲ್ಲೂ ಕೂಡ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗುತ್ತೆ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದೀನಿ. ಇಫ್ ದಟ್ ಹ್ಯಾಪನ್ಸ್, ಯು ಸಿ, ಇಟ್ ವಿಲ್ ಗೆಟ್ more jobs will get created in this space, okay, in India itself. And like I said, iga VLSI ge enter adre main companies yav ide, Intel ide, Texas Instruments ide, Qualcomm ide, hige dod companies ide, multinational companies ide. ಅದಲ್ಲದೆ ಇಲ್ಲಿ ಇಂಡಿಯಾದಲ್ಲೂ ವಾಟ್ ದೇ ಡೂ ಇಸ್, ಈಗ TI ಇದೆಯಲ್ಲ, ಎಲ್ಲ ಕೆಲಸ ನಾವೇ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ವಿ ಔಟ್ಸೋರ್ಸ್ ಸಮ್ ಆಫ್ ಅವರ್ ವರ್ಕ್. ಓಕೆ,
ಸೊ ವಿ ಗೆಟ್ ಸಮ್ ವರ್ಕ್ ಡನ್ ಫ್ರಮ್ ಅದರ್ ಸ್ಮಾಲ್ ಕಂಪನೀಸ್. ಓಕೆ, ಯಾಕಂದರೆ ಎಲ್ಲರನ್ನೂ ನಾವೇ ಹೈರ್ ಮಾಡಿಬಿಟ್ರೆ ನಮ್ಮ ಕಂಪ್ನಿ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಅದರಿಂದ ನಾವು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕರಿಯರ್ ಆಫ್ ದೋಸ್ ಪೀಪಲ್. ವಿ ಡೋಂಟ್ ವಾಂಟ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಕೀಪ್ ದ ಕಂಪನಿ ಸ್ಮಾಲ್, ಬಟ್ ವಿ ಹ್ಯಾವ್ ಎ ಫೇರ್ಲಿ ಲಾರ್ಜ್ ನಂಬರ್ ಆಫ್ ಪ್ಲೇಯರ್ಸ್ who may belong to other companies. Okay, but they will be our ಸಬ್ ಕಾಂಟ್ರಾಕ್ಟರ್ಸ್ ಅಂತ ಕರಿತೀವಿ ಅವ್ರನ್ನ. ಹಾಗೆ ಸಬ್ ಕಾಂಟ್ರಾಕ್ಟಿಂಗ್ ವರ್ಕ್ ತಗೊಳ್ಳೋ ಕಂಪ್ನೀಸು ಭಾಳ ಇರುತ್ತೆ. ಆಮೇಲೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಟ್ರೈನಿಂಗ್ ಕಂಪ್ನೀಸ್ ಇರುತ್ತೆ. ಆಮೇಲೆ ಟೂಲ್ EDA ಕಂಪ್ನೀಸ್ ಇರುತ್ತೆ, ಸಿನಾಪ್ಸಿಸ್, ಕೇಡೆನ್ಸ್, ಮೆಂಟರ್ ಗ್ರಾಫಿಕ್ಸ್. ಓಕೆ, ಆಮೇಲೆ ಅವ್ರ ಜೊತೆ ಕೆಲಸ ಮಾಡಬೇಕಾದಷ್ಟು ಸಣ್ಣ ಪುಟ್ಟ ಕಂಪ್ನಿಗಳಿರ್ತವೆ. ಹಾಗೆ ಬೇಕಾದಷ್ಟು ಜನ ಇರ್ತಾರೆ. Okay, so it's a large number of people who work in the VLSI area. So definitely I will say it's a opportunity that you can pursue, right? And it's a somewhat specialized area, right? So good luck. I think there is no harm in I mean, there is definitely ಅದು ಖಂಡಿತ ನೀವು ಅದನ್ನು ಪರ್ಸ್ಯೂ ಮಾಡ್ಬೋದು. ಇಲ್ಲೊಂದೇನೋ ಲೈಕ್ ವಾಟ್ ಸ್ಕಿಲ್ಸ್ ಆರ್ ವಿ ಸಪೋಸ್ ಟು ಡೆವಲಪ್ ಇನ್ ಎಂಟರ್ ದಿ MNCs. ವಾಟ್ ಸ್ಕಿಲ್ಸ್ ಅಂದರೆ ಈಗ MNC, ಈಗ ನೀವು TIಗೆ ಬರಬೇಕು ಅಂತ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. TI ವಾಸ್ ಯುವರ್ ಕಂಪ್ನಿ, ಬಟ್ ಒನ್ ಥಿಂಗ್ ಯು ಮಸ್ಟ್ ಫೈಂಡ್ ಔಟ್ ಹೌ ದಿ MNC ಹೈರ್ಸ್. ಈಗ ಅನ್ಫಾರ್ಚುನೇಟ್ಲಿ TIನವ್ರು ಏನು ಮಾಡ್ತಾರೆ ಅಂದರೆ ಅವರು ಕ್ಯಾಂಪಸ್ಗೆ ಹೋಗ್ತಾರೆ, ಕ್ಯಾಂಪಸ್ಗೆ ಹೋಗಿ ಹೈರ್ ಮಾಡ್ತಾರೆ. ಸಿ, ದೇ ಮೇ ನಾಟ್ ಬಿ ವಿಸಿಟಿಂಗ್ ಯುವರ್ ಕ್ಯಾಂಪಸ್. ಇಫ್ ದಟ್ ಈಸ್ ದ ಕೇಸ್, then there is no direct way for you to enter TI. If you have to enter TI, you have to enter laterally, which means ನೀವು ಬೇರೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಅಲ್ಲಿಂದ ನೀವು TIಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ. ಅದು careers.ti.com ಅಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿ ನಿಮಗೆ ಯಾವ ರೀತಿ ಕೆಲಸಗಳಿದೆ ಅಂತ ಅವರು ಅಡ್ವರ್ಟೈಸ್ ಮಾಡಿರ್ತಾರೆ. ವಿ ವಾಂಟ್ ವೆರಿಫಿಕೇಶನ್ ಇಂಜಿನಿಯರ್ಸ್ ವಿತ್ 2 years ಎಕ್ಸ್ಪೀರಿಯನ್ಸ್, 3 years ಎಕ್ಸ್ಪೀರಿಯನ್ಸ್, ಅದೆಲ್ಲ ಇರುತ್ತೆ. ಅದನ್ನು ನೋಡಿ. ಸೊ ಯಾವುದೇ ಒಂದು ಸಣ್ಣ ಕಂಪ್ನಿಲಿ ಸೇರಿಕೊಂಡ್ರು ನೀವು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ 1-2-3 ವರ್ಷ ನೀವು ಅಲ್ಲಿಂದ ಬೇರೆ ಕಂಪ್ನೀಸ್ಗೆ ಹೋಗ್ಬೋದು. ಈ ಥರ ತುಂಬ ಜನ ಜಾಯಿನ್ ಮಾಡ್ತಾರೆ ನಮ್ಮ TIನಲ್ಲಿ. ಐ ಕಮ್ ಅಕ್ರಾಸ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಕಮ್ ಟು ಅಸ್ ಫ್ರಮ್ ಅದರ್ ಕಂಪ್ನೀಸ್ ಆಫ್ಟರ್ ವರ್ಕಿಂಗ್ ದೇರ್ ಫಾರ್ 2 to 3 years. ಓಕೆ, ಸೊ ಯು ಕ್ಯಾನ್ ಸ್ಟಿಲ್ ಎಂಟರ್ MNC, ಬಟ್ ವಾಟ್ ಡು ವಿ ಲುಕ್ ಫಾರ್? ವಿ ಲುಕ್ ಫಾರ್ ಪೀಪಲ್ ಹೂ ಆರ್ ಸ್ಟ್ರಾಂಗ್ ಇನ್ ದೇರ್ ರೆಸ್ಪೆಕ್ಟಿವ್ ಏರಿಯಾ. ಓಕೆ, ಇವಾಗ ನಾವು ವೆರಿಫಿಕೇಶನ್ ಇಂಜಿನಿಯರ್ನ ತಗೊಳ್ತಾ ಇದ್ರೆ 3 years ಅವ್ನು ವೆರಿಫಿಕೇಶನ್ ಇಂಜಿನಿಯರ್ ಕೆಲಸ ಮಾಡಿದರೆ ಅವನಿಗೆ ನಾವು ವಿ ವಾಂಟ್ ಟು ಒಂಥರ ಸಿ ವೆದರ್ ವಿ ಕ್ಯಾನ್ ಗಿವ್ ಹಿಮ್ ಎ ಪ್ರಾಜೆಕ್ಟ್ ಆ್ಯಂಡ್ ಹಿ ಕ್ಯಾನ್ ಬಿ ಪ್ರೊಡಕ್ಟಿವ್ ಫ್ರಮ್ ದಿ ವೆರಿ ಬಿಗಿನಿಂಗ್. ಓಕೆ, ಬೇರೆ ನಾವು ನ್ಯೂ ಕಾಲೇಜ್ ಗ್ರಾಜ್ಯುಯೇಟ್ನ ಹೈರ್ ಮಾಡಿದಾಗ ವಿ ಡೋಂಟ್ ರಿಯಲಿ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಪ್ರೊಡಕ್ಟಿವ್ ಆನ್ day 1. ಓಕೆ, ಸ್ವಲ್ಪ ಅವ್ರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರನ್ನ ನಾವು ಸ್ವಲ್ಪ ತಯಾರು ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ದೇ ಬಿಕಮ್ ಪ್ರೊಡಕ್ಟಿವ್ ಇನ್ ಎ ಸ್ಪೆಸಿಫಿಕ್ ಏರಿಯಾ. ಬಟ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಎ ಲ್ಯಾಟ್ರಲ್ ಕೈಂಡ್ ಆಫ್ ಎ ಹೈರಿಂಗ್, ದೆನ್ ಆವಾಗ ಅವರು ಅವನ್ ಆಲ್ರೆಡಿ ದೇ ವಿಲ್ ಹ್ಯಾವ್ 3-4 years ಎಕ್ಸ್ಪೀರಿಯನ್ಸ್. ಅವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ನಾವು ಅವ್ರನ್ನ ಹೈಯರ್ ಸ್ಯಾಲ್ರಿಗೆ ನಾವು ರಿಕ್ರೂಟ್ ದೆಮ್. ಓಕೆ, ಸೊ ಯು ಕ್ಯಾನ್ ಸ್ಟಿಲ್ ಕಮ್ ಟು ಎನಿ ಒನ್ ಆಫ್ ದಿ MNCs ಆಫ್ಟರ್ a few years of experience in some other company. Okay, where to do internships if we cannot get into companies, unable to find internships? Many options are there. Okay, ಇದು ಇಂಟರ್ನ್ಶಿಪ್ಸ್ ಹೆಂಗೆ ಗೊತ್ತಾ? ನಿಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಂಟರ್ನ್ಶಿಪ್ನಲ್ಲಿ ನೀವು ಏನು ಕಲ್ತ್ಕೊಳ್ತೀರಾ ಅಂದರೆ, ಈಗ ನೀವು TIನಲ್ಲಿ ಇಂಟರ್ನ್ಶಿಪ್ ಆಗಿ ಬಂದರೆ ನಿಮ್ಗೆ ಏನು ಮೇನ್ ಅಡ್ವಾಂಟೇಜ್ ಸಿಗ್ತಾ ಇದೆ ಅಂದರೆ, ನಂಬರ್ 1, ಸಿ ಯು ವಿಲ್ ಗೆಟ್ ಅ ಟು ಡು ದ ಪ್ರಾಜೆಕ್ಟ್ ಆ್ಯಂಡ್ ಬಿಕಾಸ್ ಯು ಆರ್ ಗೆಟಿಂಗ್ ಪೇಡ್ ಫಾರ್ ದಟ್ ಇಂಟರ್ನ್ಶಿಪ್, ನಿಮ್ಗೊಂದು ಸ್ವಲ್ಪ ಸೀರಿಯಸ್ನೆಸ್ ಇರುತ್ತೆ. ಹೇ, ಐ ಆಮ್ ಗೆಟಿಂಗ್ ಪೇಡ್ ಫಾರ್ ದಿಸ್, ಸೊ ಇಫ್ ಐ ಡೋಂಟ್ ಡೆಲಿವರ್ ಇಟ್ ಇಸ್ ಅ ಪ್ರಾಬ್ಲಮ್ ಅಂದ್ಬಿಟ್ಟು ಅವರು ಸೀರಿಯಸ್ನೆಸ್ನ ಕೆಲಸ ಮಾಡ್ತಾರೆ. ವೆರಾಸ್ ಈಗ ಬೇರೆ ನೀವು ಇಂಟರ್ನ್ಶಿಪ್ ಯಾವುದೋ ಒಂದು, ಸಪೋಸ್ ಐ ಆಫರ್ ಇನ್ ಇಂಟರ್ನ್ಶಿಪ್ ಟು ಸಂಬಡಿ ಜಸ್ಟ್ ಆಸ್ ಎ ಸಾರ್ಟ್ ಆಫ್ ಆಸ್ ಎ ಫೇವರ್, ಐ ಆಮ್ ನಾಟ್ ಪೇಯಿಂಗ್ ದಟ್ ಪರ್ಸನ್. ಸೊ ಅದನ್ನ ಯಾರು ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಓಕೆ, ಸೊ ಸಿ ಇಂಟರ್ನ್ಶಿಪ್ ವಾಟ್ ಇಟ್ ಟೀಚಸ್ ಯು ಇಸ್, ನಿಮಗೆ ಅದು ಒಂದು ಗ್ಲಿಮ್ಸ್ ಕೊಡುತ್ತೆ. ಈ VLSIನಲ್ಲಿ ನಾನು ನಿಮ್ಗೊಂದು, ಸಪೋಸ್ ಐ ಗಿವ್ ಯು ಎ ಸ್ಮಾಲ್ ಪ್ರಾಜೆಕ್ಟ್. ಓಕೆ, ನೀವು ಇದನ್ನು ಮಾಡಿ ಅಂತ ನಾನು ನಿಮ್ಗೆ ಕೊಡ್ಬೋದು. ಅದು ಆ ಪ್ರಾಜೆಕ್ಟ್ನ ಹೇಗೆ ಮಾಡೋದು, ಹೌ ಡು ಯು ಸಾಲ್ವ್ ಎ ಪ್ರಾಬ್ಲಮ್, ವಾಟ್ ಆರ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ರೈಟ್? ಹೌ ಡು ಐ ಗೋ ಅಬೌಟ್ ಡೂಯಿಂಗ್ ದಿಸ್? ಓಕೆ, ಹೌ ಡು ಐ ಕಮ್ ಅಪ್ ವಿತ್ ಸಮ್ ಇನಿಷಿಯಲ್ ಐಡಿಯಾಸ್ ಆ್ಯಂಡ್ ದೆನ್ ಪ್ರೆಸೆಂಟ್ ಇಟ್ ಟು ಸಂಬಡಿ ಆ್ಯಂಡ್ ದಟ್ ಪರ್ಸನ್ ಗಿವ್ಸ್ ಮಿ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕ್ ತೊಗೊಂಡು ನಾನು ಅದನ್ನು ಇಂಪ್ರೂವ್ ಮಾಡ್ತೀನಿ, ಮತ್ತೆ
ವಾಪಸ್ ಹೋಗಿ ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಸೊ ಇದು ಇಟರೇಟಿವ್ ಪ್ರಾಸೆಸ್ ಇದೆಯಲ್ಲ, ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇದನ್ನ ನಿಮಗೆ ಅದು ಇಂಟರ್ನ್ಶಿಪ್ ವಿಲ್ ಗಿವ್ ಯು ಎಕ್ಸ್ಪೋಜರ್ ಟು ದಟ್. ಸಿ ಇದೆಲ್ಲ ಮುಂಚೆ ನಾವು ಕಾಲೇಜ್ ಪ್ರಾಜೆಕ್ಟ್ಸ್ ಅಲ್ಲೇ ನ್ಯಾಯವಾಗಿ ಇದೆಲ್ಲ ಆಗಬೇಕು. ಓಕೆ, ನಾನು IIT ವೆನ್ ಐ ವಾಸ್ ಅ ಪ್ರೊಫೆಸರ್, my students will not go for internship to any other place. They used to stay with me and I used to give them the same experience, and they used to get industry jobs. Okay, but today I think the numbers have become very large. ನಿಮಗೆಲ್ಲ ತುಂಬಾ ಜನ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಜನಕ್ಕೆ ಪ್ರಾಜೆಕ್ಟ್ಸ್ ಕೊಡೋದು ಕಷ್ಟ ಆಗ್ತಾ ಇರ್ಬೋದು, ವಾಟ್ ಎವರ್ ಬಿ ದ ರೀಸನ್. ಬಟ್ ಆ ಎಕ್ಸ್ಪೀರಿಯನ್ಸ್ ಯಾವುದಿದೆ ಹೊರಗಡೆ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಸಿಗುತ್ತೋ, ಫ್ರಾಂಕ್ಲಿ ಸ್ಪೀಕಿಂಗ್ ಅದು ಕಾಲೇಜಲ್ಲೇ ಕೊಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನ ನೀವು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಆ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಮ್ಗೆ ಅದರಿಂದ ಏನು ಸಿಕ್ತಿತ್ತು, ವಾಟ್ ವುಡ್ ಐ ಗೆಟ್ ಫಾರ್ ಗೈಡಿಂಗ್ ದೋಸ್ ಸ್ಟೂಡೆಂಟ್ಸ್ ಥ್ರೂ ದೋಸ್ ಪ್ರಾಜೆಕ್ಟ್ಸ್? ಸಿ, it is how I used to publish papers. Okay, I needed people to work with me so that they can solve problems and we can write papers. So if you go and look at my profile and look at the papers that I have published, many of them were students who were BE students who worked with me for summer projects, ಅಥವಾ ಅವ್ರು BTech ಪ್ರಾಜೆಕ್ಟ್ ಮಾಡಿರ್ಬೋದು, ನನ್ನ ಜೊತೆ MTech ಪ್ರಾಜೆಕ್ಟ್ ಮಾಡಿರ್ಬೋದು. ಹೀಗೆ ಅಕಾಡೆಮಿಕ್ ಎನ್ವೈರ್ಮೆಂಟ್ನ ನಾವು ಕಾಲೇಜಲ್ಲೇ ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೆ ಇಂಟರ್ನ್ಶಿಪ್ ಹೊರಗಡೆನೇ ಸಿಗಬೇಕು ಅಂತ ಏನೂ ಇಲ್ಲ. ನಾವು ವಿ ಹ್ಯಾವ್ ಟು ಸೆಟ್ ದಿ ಸ್ಟ್ಯಾಂಡರ್ಡ್ ಅಷ್ಟೇ, ವಿ ಹ್ಯಾವ್ ಟು ಸೆಟ್ ದಿ ಬಾರ್. ಅವ್ರು ಇದಕ್ಕಿಂತ ಕಮ್ಮಿ ಕೆಲಸ ಮಾಡಿದ್ರೆ ನಾವು ಅದನ್ನು ಒಪ್ಕೊಳ್ಳಲ್ಲ ಅನ್ನೋದು ನಾವು ಸ್ಟ್ರಾಂಗ್ ಆಗಿ ನಾವು ಮೆಸೇಜ್ ಕೊಡಬೇಕಾಗತ್ತೆ, ಗೊತ್ತಾಯ್ತಾ? ಆಮೇಲೆ ಮಿಡಿಯೋಕ್ರಿಟಿನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಸಿ ದಟ್ ಈಸ್ ವೇರ್ ಐ ಥಿಂಕ್ ವಿ ಹ್ಯಾವ್ ಟು ಸಿ ವಾಟ್ ಈಸ್ IIT ಆ್ಯಂಡ್ ವಾಟ್ ಈಸ್ ನಾಟ್ ಎನ್ IIT. ಈಗ ನನ್ನ IIT-ನಲ್ಲಿ ಇಫ್ ಮೈ ಸ್ಟೂಡೆಂಟ್ಸ್ ಹ್ಯಾಡ್ ನಾಟ್ ಡನ್ ಎ ಗುಡ್ ಜಾಬ್ ಆಸ್ ಎ ಪ್ರಾಜೆಕ್ಟ್, ನಾನು ಐ ಹ್ಯಾವ್ ಟು ಗಿವ್ ಮೈ ಲೋ ಗ್ರೇಡ್. ಸಿ ಐ ಹ್ಯಾವ್ ಟು ಟೆಲ್ ದಿ ಕಮಿಟಿ ದಟ್ ಹೇ ದೀಸ್ ಗೈಸ್ ಆರ್ ಡೂಯಿಂಗ್ ಎ ಗುಡ್ ಜಾಬ್ ಆಫ್ ಪ್ರೆಸೆಂಟಿಂಗ್, ಬಟ್ ಇನ್ ರಿಯಾಲಿಟಿ ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಈಗ ಕೆಲವು ಸ್ಟೂಡೆಂಟ್ಸು ಪ್ರೆಸೆಂಟೇಷನ್ ಭಾಳ ಚೆನ್ನಾಗಿ ಮಾಡಿಬಿಡ್ತಾರೆ. ನನಗೆ ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ. ಈಗ ನನ್ನ ಜೊತೆ ಕೆಲಸ ಮಾಡಿದ ಹುಡುಗರು ಕೆಲಸ ಏನೂ ಚೆನ್ನಾಗಿ ಮಾಡದೆ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾಗ ಕಮಿಟಿನವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇವರಿಗೆ ಕೊಡೋಣ ಅಂತ. ಆಗ ನಾನೇ ಹೇಳಿದ್ದೀನಿ, ಇಲ್ಲ ಇವ್ರು ಮಾಡಿಲ್ಲ, ನಿಮ್ಗೆ ಗೊತ್ತಿಲ್ಲ, ಇವರು ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್, ದೇ ಆರ್ ಜಸ್ಟ್ ಡೂಯಿಂಗ್ ಎ ಶ್ಯಾಮ್ ಆಫ್ ಮೇಕಿಂಗ್ ಎ ಗುಡ್ ಪ್ರೆಸೆಂಟೇಷನ್ ಅಂತ ಹೇಳಿ ನಾನೇ ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ಇಲ್ಲ, ಇವ್ರಿಗೆ B ಸಾಕು, ಇವ್ರಿಗೆ ಇದಕ್ಕಿಂತ B ಜಾಸ್ತಿ ಕೊಡೋದು ಬೇಡ ಅಂತ. ಸೊ ಅದು ಇಟ್ ರಿಕ್ವೈರ್ಸ್ ಅ ಲಿಟಲ್ ಬಿಟ್ ಆಫ್ ಡಿಸಿಪ್ಲಿನ್. And once that environment is there in the college, you will see that it will percolate further and it's possible. Okay, all I'll say is, see, if you have decided to learn, if you have decided to be good, nobody can stop you. Okay, and today you have the advantage of all the if you have a good internet connection, if you have a laptop, frankly you can start doing those projects yourself. Okay, and you can just like Ekalavya is supposed to have learned everything by himself, just under the distant mentorship of a guru that he did not ever talk to, right? During his whole Ekalavya had Drona as a mentor, but the mentor never mentored him, right? He was learning by from a distance. That is possible today. How do you think today? See, I did not know R programming maybe about 1 or 2 years ago, but how am I learning R? How did I learn R? I just looked at what others are doing. I looked at online resources available, and I picked up, right? So hage ivattu this is a very common phenomenon. You will see how are people learning to cook, isn't it? How are they learning? Everybody is not a cook, right? If you have to learn how to make some new dish today, see, you don't have to throw your hands in despair and say ನನಗೆ ಇದೆಲ್ಲ ಬರಲ್ಲ. ನೋಡಿದ್ರೆ ಸಿಕ್ಕತ್ತೆ, ರೆಸಿಪಿ ಹೇಗೆ ಮಾಡೋದು ಸಿಗುತ್ತೆ. ಒಂದ್ಸತಿ ಟ್ರೈ ಮಾಡ್ತೀರಾ, ಬರಕ್ಕಾಗಲ್ಲ. ಎರಡನೇ ಸತಿ ಮಾಡ್ತೀರಾ, ಬರುತ್ತೆ. ಹಾಗೇನೆ ಅಲ್ವಾ? ಸೊ ಪ್ಲೀಸ್, ಟುಡೇ ಯು ಆರ್ ವೆರಿ ಸೇಫ್. ಯು have a safety net. Lot of people are there to help you indirectly or directly. The thing is, in the recipe example, you really wanted to make the dish by yourself. Okay, that motivated you. If you don't have that motivation, then no matter how many videos you see, it is not going to help. I think okay.
ಕನ್ನಡ ಮೀಡಿಯಂ ಮಕ್ಕಳಿಗೆ ಎಲೆಕ್ಟ್ರಾನಿಕ್ಸ್, ಲಾಜಿಕ್, ಡಿಸೈನ್, ಕಂಪ್ಯೂಟರ್ ಆರ್ಗನೈಸೇಷನ್ ಏನಾದರೂ. ಓಕೆ, ಸಂಪನ್ಮೂಲನಾ? ಓಕೆ, ಕನ್ನಡ ಮೀಡಿಯಂ. ನಾನು ನಿಮಗೆ ನಿಜ ಹೇಳಬೇಕು ಅಂದರೆ, ಕನ್ನಡದಲ್ಲೇ ನೀವು ಕಲ್ತ್ಕೋತೀನಿ ಇಂಜಿನಿಯರಿಂಗ್ ಅಂದರೆ ತಪ್ಪಿಲ್ಲ. ಬಟ್ ಆದರೆ ನಿಮಗೆ ಹೊರಗಡೆ ಬಂದಾಗ ಇಂಗ್ಲೀಷಲ್ಲೇ ನಿಮಗೆ ವ್ಯವಹಾರ ಮಾಡಬೇಕಾಗತ್ತೆ. ಸೊ ನೀವು ಇಂಗ್ಲೀಷ್ನ ಸಂಪೂರ್ಣವಾಗಿ ನೀವು ಇವತ್ತಿಗೆ ನೀವು ಇಗ್ನೋರ್ ಮಾಡೋಕ್ಕೆ ಅಷ್ಟು ಒಳ್ಳೇದಲ್ಲ. ಯಾಕೆಂದರೆ ಆ ಸ್ಥಿತಿ ಇನ್ನೂ ನಮಗೆ ಬಂದಿಲ್ಲ. ಕನ್ನಡದಲ್ಲೇ ಮಾಡ್ತೀವಿ, ಕನ್ನಡದಲ್ಲೇ ಎಲ್ಲ ಕೆಲಸ ಮಾಡ್ತೀವಿ, ಆ ಥರ ಕಂಪ್ನೀಸೇ ಸಿಗತ್ತೆ ಅಂತ ಇರಲ್ಲ ಅಲ್ವಾ. ನಿಮಗೆ ಇಂಗ್ಲೀಷ್ ಬೇಕೇ ಬೇಕಾಗತ್ತೆ. ಸೊ ಅದನ್ನು ನೀವು ಸಂಪೂರ್ಣವಾಗಿ ಬಿಡೋಕ್ಕಾಗೋದಿಲ್ಲ. ಏನು ಕಷ್ಟನೂ ಇಲ್ಲ, ಅಷ್ಟೊಂದೇನು ಕಷ್ಟ ಇಲ್ಲ ರೀ. ನೀವು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ರೆ ಬರುತ್ತೆ. ನಾನು ಈ ಕನ್ನಡ ಫಸ್ಟ್ ಸ್ವಲ್ಪ ದಿನ ಕನ್ನಡ ಮೀಡಿಯಂ ಇದ್ದೆ. ನಾನು ಆಮೇಲೆ ಡೆಲ್ಲಿಗೆ ಹೊರಟೋದೆ. ಡೆಲ್ಲಿನಲ್ಲಿ ಹಿಂದಿ ಮೀಡಿಯಂನಲ್ಲಿ ಓದ್ತಾ ಇದ್ದೆ ನಾನು. ಹಿಂದಿ ಮೀಡಿಯಂ ಬಹಳ ಕಷ್ಟ ಆಯಿತು ಇನಿಷಿಯಲಿ ನನಗೆ, ಯಾಕೆಂದರೆ ಅದು ಎಲ್ಲ ಹೊಸ್ತು. ಬಟ್ ಆಮೇಲೆ ಯಂಗ್ ಏಜಲ್ಲಿ ಅದೆಲ್ಲ ಬಂದ್ಬಿಡುತ್ತೆ. ಸೊ ಹಿಂದಿ ಮೀಡಿಯಮಲ್ಲಿ ಕಲಿತೆ. ಆಮೇಲೆ ಹಿಂದಿ ನಾನು ವಾಪಸ್ ಬೆಂಗಳೂರಿಗೆ ಬಂದಾಗ ಇಲ್ಲಿ ಏನೋ ಇಂಗ್ಲೀಷ್ ಮೀಡಿಯಂನಲ್ಲಿ ಬಂದೆ ನಾನು ನ್ಯಾಷನಲ್ ಹೈಸ್ಕೂಲ್ನಲ್ಲಿ. ಆಮೇಲೆ ಹಾಗೆ ನಾನು ನ್ಯಾಷನಲ್ ಹೈಸ್ಕೂಲ್ನಲ್ಲೂ ಈ ಕನ್ನಡ ಮೀಡಿಯಂ ಹುಡುಗರು ಇದ್ದರು. ಅವ್ರು ಪಾಪ PUCಗೆ ಬಂದಾಗ ಅವ್ರಿಗೆ ಭಾಳ ತೊಂದರೆ ಆಗೋದು. ಯಾಕೆಂದರೆ ಅವ್ರಿಗೆ ಬಟ್ ನಾನು ನೋಡಿದ್ದು ಸುಮಾರು ಒಂದು ಅರ್ಧ 6 months ಅಷ್ಟೇ. ಆ ವಯಸ್ಸಲ್ಲಿ ಒಂದು 6 ತಿಂಗಳಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಯಾಕೆಂದರೆ ಅವ್ರು ನೋಡ್ತಾ ಇರ್ತಾರಲ್ವಾ, ಪಿಯರ್ ಟು ಪಿಯರ್. ಸ್ವಲ್ಪ ಮುಂಚೆ ತಪ್ಪು ಮಾತಾಡ್ಬೋದು, ಏನೂ ತಪ್ಪಿಲ್ಲ. ಓಕೆ, ಅವ್ರು ಯಾರೋ ನಗ್ತಾರೆ ಇವ್ರು ನಗ್ತಾರೆ ಅಂತೆಲ್ಲ ಅನ್ಕೋಬೇಡಿ. ನಿಮಗೆ ಈಗ ನಾನು ಹೇಳಿಲ್ವಾ ನಿಮಗೆ, ಜಪಾನ್ನಲ್ಲಿ ಅವ್ರು ಮಾತಾಡೋ ನೀವು ಇಂಗ್ಲೀಷ್ ನೋಡಿದ್ರೆ ನಿಮಗೆ ನಗು ಬರ್ಬೋದು. ಯಾಕೆಂದರೆ ಅವರು ಚೆನ್ನಾಗಿ ಬರೆಯೋದಿಲ್ಲ, ಚೆನ್ನಾಗಿ ಮಾತಾಡೋದಿಲ್ಲ. ಬಟ್ ಅವರು ದೇ ಆರ್ ವೆರಿ ಬ್ರೈಟ್ ಪೀಪಲ್. ಓಕೆ, ನಿಮಗೆ ಒಳಗಡೆ ಇರೋ ನಾಲೆಡ್ಜ್ ಬೇರೆ ಇರುತ್ತೆ ಅಲ್ವಾ. ಇಂಗ್ಲೀಷ್ ಚೆನ್ನಾಗಿ ಬರದೇ ಇದ್ರೆ ದಟ್ ಈಸ್ ನಾಟ್ ಸಮಥಿಂಗ್ ಟು ಬಿ ಸೋ ಅಶೇಮ್ಡ್ ಅಬೌಟ್. ಯು ಡೋಂಟ್ ಹ್ಯಾವ್ ಟು ಬಿ ಅಶೇಮ್ಡ್ ಅಬೌಟ್ ಇಟ್. ನಿಮ್ಗೆ ಕನ್ನಡ ಚೆನ್ನಾಗಿ ಬರುತ್ತಲ್ವಾ, ನಿಮ್ಗೆ ಅದು ಇಂಪಾರ್ಟೆಂಟು. ನಾವು ಕನ್ನಡನೂ ಚೆನ್ನಾಗಿ ಬರಲ್ಲ ಅಂದರೆ ದಟ್ ಈಸ್ ವೆರಿ ಸ್ಯಾಡ್. ಯಾವುದೋ ಒಂದು ಭಾಷೆ ಚೆನ್ನಾಗಿ ಬರ್ಬೇಕು ನಮಗೆ. ಓಕೆ, ಅದನ್ನು ನಾವು ವಿ ಶುಡ್ ಹ್ಯಾವ್ ಪ್ರೈಡ್ ಇನ್ ಸಮಥಿಂಗ್ ದಟ್ ವಿ ಆರ್ ಗುಡ್ ಎಟ್. ಓಕೆ, ಸೊ ವೆದರ್ ಇಟ್ ಈಸ್ Kannada or English or Hindi or whatever be it. Okay, be passionate. Okay, be passionate about something, and that passion will start showing in English in anything that you do. Okay, that is all I cannot emphasize this anymore. Any more questions? ಹಲೋ ಸರ್. ಯಾರಿಗಾದ್ರೂ ಅಶ್ವಿನಿ ಸರ್, ನಾನು ESC ಡಿಪಾರ್ಟ್ಮೆಂಟ್ HOD ಮಾತಾಡ್ತಾ ಇದ್ದೀನಿ. ಹೆಚ್ಚಿನ ಸ್ಟೂಡೆಂಟ್ಸ್ ಸರ್ CS ಬೇಕು ಅಂತ ಆಪ್ಟ್ ಮಾಡಿ ಅದು ಸಿಕ್ಕದೇ ಇದ್ದಾಗ ENCಗೆ ಬರ್ತಾರೆ. ENCಗೆ ಬಂದ್ಮೇಲೆ ಅವರಿಗೆ ಒಂಥರ ಅಶ್ವಿನಿ ಹೇಳ್ದಾಗೆ ಭ್ರಮ ನಿರಸನವಾಗಿರುತ್ತೆ. ಅವರಿಗೆ ಮುಂದೆ ಏನಾದ್ರೂ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಗೆ ಏನಾದ್ರೂ ಚಾನ್ಸಸ್ ಇದೆಯಾ? ಅದ್ರದ್ದು ಫ್ಯೂಚರ್ ಏನು ಸರ್? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಸ್ ಎ ವೆರಿ ಬಿಗ್ ಫೀಲ್ಡ್ ಮೇಡಮ್. ಅದು ಈ ಲಾಟ್ ಆಫ್ ಕಂಪ್ನೀಸ್ ಆರ್ ದೇರ್. VLSI is only one aspect of electronics and communication ಅಲ್ವಾ. ಅದಲ್ಲದೆ ಎಂಬೆಡೆಡ್ ಸಿಸ್ಟಮ್ಸ್ ಇಸ್ ಎ ವೆರಿ ಲಾರ್ಜ್ ಏರಿಯಾ ಅಲ್ವಾ. ತುಂಬ ಇದೆ. ಈಗ ನಮ್ಮ ಕಸ್ಟಮರ್ಸೇ ಈಗ TI ನಲ್ಲಿ frankly speaking, when we started our division here, we were a very small company. We were only doing R&D, within whatever chip design activities within TI, adan matra ಮಾಡ್ತಾ ಇದ್ವಿ. But slowly we have decided that we need a marketing division here, because there are many companies in India which are using TI products, and there is a ecosystem here. Okay, you may not believe this, but there are thousands of customers within India itself. And we at one time we had several offices ಬೇರೆ ಕಡೆ. ಈಗ ನಮ್ಮ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ,
ಸೌತ್ಗೆ ಒಂದು ರೀಜನ್ ಅಂತ ಹೇಳ್ತಾರೆ, ಆಮೇಲೆ ನಾರ್ತ್ ರೀಜನ್ ಅಂತ ಹೇಳ್ತಾರೆ, ವೆಸ್ಟ್ ರೀಜನ್, ಈಸ್ಟ್ ರೀಜನ್, ಹಾಗೆ ಎಲ್ಲಾ ಕಡೆನೂ ಕಂಪ್ನೀಸ್ ಇದೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಆಮೇಲೆ ಅವರೆಲ್ಲ ಪ್ರಾಡಕ್ಟ್ ಡಿಸೈನ್ ಮಾಡ್ತಾ ಇರ್ತಾರೆ, ರೈಟ್? ಬೇರೆ ಬೇರೆ ತರ ದೇ ಆರ್ ಡಿಸೈನಿಂಗ್. there are multinational companies who are like that. For example, Bosch, okay? ಅದೇ ಥರ ದೊಡ್ಡ ದೊಡ್ಡ ಕಂಪ್ನೀಸ್ ಅವರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಲ್ಲೇ ಮಾಡೋರು ಇದ್ದಾರೆ. ಅದಲ್ಲದೆ ಸಣ್ಣ ಪುಟ್ಟ ಕಂಪ್ನೀಸ್ ತುಂಬಾ ಇದೆ. ಓಕೆ, ಸೊ ಇಟ್ಸ್ ಎ ಹ್ಯೂಜ್ ಆಪರ್ಚುನಿಟಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಟ್ಸ್ ಎ ಬಿಗ್ ಆಪರೇಷನ್. ಓಕೆ, ಪ್ಲೀಸ್ ಡೋಂಟ್ ಬಿ ಡಿಸಪಾಯಿಂಟೆಡ್. ಐ ಆಮ್ ಸರ್ಪ್ರೈಸ್ ಟು ಹಿಯರ್ ದಟ್. ಅಂಡ್ ದಿ ಅದರ್ ಸರ್, ಆದ್ರೆ ಸ್ಟೂಡೆಂಟ್ಸ್ ನ ಸಂಖ್ಯೆ ಇದಕ್ಕೆ ಬರೋದು ತುಂಬಾ ಕಡಿಮೆ ಆಗ್ತಾ ಇದೆ ಸರ್, ವರ್ಷದಿಂದ ವರ್ಷಕ್ಕೆ. ಅದು ಇದನ್ನ ನಾನು ಕೇಳಿದ್ದೀನಿ. ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಇದೆಯಲ್ಲ, ಇಟ್ ಈಸ್ ವೆರಿ ಸ್ಯಾಡ್ ದಟ್ if people think that there are so many jobs in computer science and so on, see, there is a big misconception that this big data analytics etc will see, they will generate jobs. I'm not saying no, right? ಬಟ್ ಅದ್ರಲ್ಲಿ ಯಾವ ಥರ ಜಾಬ್ಸ್ ಅನ್ನೋದು ನೀವು ಸ್ವಲ್ಪ ನೋಡ್ಬೇಕಾಗತ್ತೆ. ಈಗ ಡೇಟಾ ಪ್ರಾಸೆಸಿಂಗ್, ಈಗ ನಾನು ವೆನ್ ಐ ಜಾಯಿನ್ಡ್ ಇನ್ಫೋಸಿಸ್, ಐ ವಾಸ್ ಡೂಯಿಂಗ್ ಕೋಬಾಲ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ನಲ್ಲ, ಅಟ್ಲೀಸ್ಟ್ ಅಲ್ಲಿ ನಾನು ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಎ ಲಾಟ್ ಆಫ್ ಸಿಸ್ಟಮ್ಸ್ ಆಲ್ರೆಡಿ ಎಕ್ಸಿಸ್ಟ್. ಪ್ರೋಗ್ರಾಮಿಂಗ್ ಅಷ್ಟು ಬೇಕಾಗೋದೇ ಇಲ್ಲ, ಎಲ್ಲ ರೆಡಿಮೇಡ್ ಸಿಸ್ಟಮ್ಸ್ ಇರುತ್ತೆ. ಅಲ್ಲಿ ಡೇಟಾ ಪ್ರಿಪೇರ್ ಮಾಡೋದೇ ಒಂದು ಕೆಲಸ. ಅದಕ್ಕೆ ಮೆನಿ ಟೈಮ್ಸ್ ಏನಾಗುತ್ತೆ, ಈಗ ಸಿಸ್ಟಮ್ ಇಸ್ ನಾಟ್ ಕೇಪಬಲ್ ಆಫ್ ರೀಡಿಂಗ್ all kinds of data. So you have to stage the data. You have to edit the data in different ways to make sure that the software can accept. So adukku kuda jana bekagtare. See, but they will not get paid much, and they are not likely to even retain their job, because sooner or later somebody is going to automate that function, right? So yes, there will be jobs in some of these places, but they may not be a very great career, right? It is not a lasting career that you can make in these areas. So you have to be very, very careful. And unless people understand this and we think that AI, see, I see people trying to jump into AI, machine learning, etc. So I worry how many jobs there will be and what kind of jobs will there be. Can everybody do AI programming? Can everybody understand what machine learning is and start putting machine learning in their software? You think about it, okay? Will you allow anybody to put that software in your car that you drive? You will not do that, right? Many people will be required for all this thing. A lot of people will possibly do some testing. They will gather data for see, for example, I have heard that some companies go and visit some campuses and pick up people, pay very well. But what do you think those people are doing? They're collecting data. Okay. So you will be at the bottom of the sort of hierarchy, without much chance to go up. Godaita. So so you have to be careful in selecting your career and managing your career. So some people will just they are very satisfied with at the lowest rung. They may be satisfied with that kind of a thing, but I will not advise it to people who are who have ambitions. ಇನ್ನೊಂದು ತಪ್ಪು ತಿಳುವಳಿಕೆ ಇದೆ ಸರ್ ಜನರಲ್ಲಿ. ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ತುಂಬಾ ಕಷ್ಟ, ವೇರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಆದ್ರೆ ತುಂಬಾ ಈಸಿ, ಮತ್ತೆ ಜಾಬ್ ಮಾರ್ಕೆಟ್. ನೀವು ಅವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಅಷ್ಟು ಈಸಿ ಇದ್ರೆ, ಈಸಿ ಇರೋ ಪಾತ್ ಹೋದ್ರೆ ಏನ್ ಸಿಗ್ಬೋದು ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ. ಇಫ್ ಸಮಥಿಂಗ್ ಡಸಂಟ್ ಈವನ್ ಡಿಮಾಂಡ್ ಎನಿಥಿಂಗ್ ಫ್ರಮ್ ಯು, ವಾಟ್ ವಿಲ್ ಇಟ್ ಗಿವ್ ಯು ಅಲ್ವಾ? ಕಷ್ಟ ಇದ್ರೇನೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಹೇಳ್ಕೊಡ್ತೀವಪ್ಪ, ಕೈ ಕೆಸರಾದ್ರೆ ಬಾಯಿ ಮೊಸರು, ಅದೆಲ್ಲ ಹೇಳ್ಕೊಡ್ತೀವಿ. ಕಷ್ಟಪಟ್ಟರೆ ಫಲ ಉಂಟು. ಬಟ್ ನಾವು ಕಷ್ಟನೇ ಪಡ್ದಿರಾ ನಾವು ಏನು ಬರೀ ಸಿ ಪ್ರೋಗ್ರಾಮಿಂಗ್, ನಾನು ನೋಡಿದ್ದೀನಲ್ಲ, ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಏನೂ ಹೇಳ್ಕೊಡೋದಿಲ್ಲ. C++ ಪ್ರೋಗ್ರಾಮಿಂಗ್ ಏನೋ ಲ್ಯಾಬ್ ಅಲ್ಲಿ ಏನೂ ಇರೋದಿಲ್ಲ. ಅದರಲ್ಲಿ ಅವ್ರಿಗೆ ಸ್ವಂತ ಏನು ಮಾಡೋದಿಲ್ಲ, ಎಲ್ಲ ಕ್ಯಾಂಡ್ ಪ್ರೋಗ್ರಾಮ್ಸ್ ಬರೆಸ್ತಾರೆ. ಆ ಥರ ಎಲ್ಲ ಸುಲಭವಾಗಿ ಮಾಡಿ ನಾನು ಡಿಗ್ರಿ ತೊಗೊಂಡ್ಬಿಡ್ತೀನಿ. ಬಟ್ ನನಗೆ ಕೆಲಸ ಮಾತ್ರ ತುಂಬ ಚೆನ್ನಾಗಿರೋದು ಬೇಕು, ಹೈ ಪೇಯಿಂಗ್ ಬೇಕು, ಒಳ್ಳೆ ಕರಿಯರ್ ಬೇಕು ಅಂದರೆ, I don't think it is a misconception. It is just lack of, I would say it is downright unethical, right? You have to start understanding that
unless you work hard. See, we have all those of us who rose to the top. You ask anybody, was it easy for you? Nobody is going to say it is. It was a very lot of tough years we have all faced, isn't it? Including you, madam. You have become the HOD. If you go and look back, you have had many difficult years when you were learning the ropes, right? So that is why you became HOD. You cannot tell this if a student is saying, it's easy, therefore I'm going to take computer science. You are welcome. Take it, and then don't complain to me that you are not getting a good job, or you are not able to make it, etc. It is your own will and wish. Thank you, sir. No problem. Okay, na? Ashwini, are we done? ಸರ್ ಒಂದ್ ನಿಮಿಷ. ಸದ್ಯಕ್ಕೆ ನಾನು ನೋಡಿದ ಹಾಗೆ ಯಾವ ಪ್ರಶ್ನೆನೂ ಕಾಣ್ತಾ ಇಲ್ಲ. ಡಾಕ್ಟರ್ ರಾಜಲಕ್ಷ್ಮಿ ಸಾಮಗ, ಧನ್ಯವಾದಗಳು ನೀವು ಕೇಳಿದ ಪ್ರಶ್ನೆಗೆ. ತುಂಬಾ ಸಮಂಜಸವಾಗಿತ್ತು ಅನ್ಸ್ತಾ ಇದೆ. ಯಾರಿಗೂ ಇನ್ನು ಪ್ರಶ್ನೆ ಇಲ್ಲದೆ ಇದ್ರೆ ನಾನು ಸರ್ ತುಂಬಾ ಧನ್ಯವಾದಗಳು. ಈ ಒಂದು ಹೊತ್ತಿಗೆ ರಚನಾ ಅವರನ್ನ ಕರೀಲಿಕ್ಕೆ ಇಷ್ಟಪಡ್ತೇನೆ. ರಚನಾ, ಎಸ್ ಮ್ಯಾಮ್. ಒಂದ್ ನಿಮಿಷ ತಡೀರಿ. ಸರ್, ಮೊದಲಾಗಿ ನಾನು ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ IEEE ವಿದ್ಯಾರ್ಥಿ ವೃಂದ ಇವರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ಒಂದು ಸಣ್ಣ ಕಿರುಕಾಣಿಕೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇದೊಂದು ಸಣ್ಣ ಈ ಮಿಮೆಂಟು. ರಚನಾ, ವೇದಿಕೆ ಈಗ ನಿಮ್ಗೆ. ಎಸ್, ಶುಭ ಸಂಜೆ ಎಲ್ಲರಿಗೂ. ಪ್ರಪ್ರಥಮವಾಗಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ CP ರವಿಕುಮಾರ್ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸರಳವಾದ ಭಾಷೆಯಲ್ಲಿ ಅತಿ ಸುಲಭವಾದ ರೀತಿಯಲ್ಲಿ ಅರ್ಥವಾಗುವಂತೆ ನಮಗೆ ತಿಳಿವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ನನಗೂ ನೀವೆಲ್ಲ ಇಷ್ಟೊಂದು ಪ್ರಶ್ನೆಗಳು ಕೇಳಿದ್ದು ಬಹಳ ಸಂತೋಷ ಆಯಿತು. ಸೊ ನಿಮ್ಗೆಲ್ಲರಿಗೂ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಮಗೆ ಸ್ವಾತಂತ್ರ್ಯ ಹಾಗೂ ಉತ್ತೇಜನವನ್ನು ನೀಡಿದಂತಹ ಕೆನರಾ ವಿದ್ಯಾಸಂಸ್ಥೆ ಸಮೂಹ ಹಾಗೂ ಪ್ರಾಚಾರ್ಯರು ಹಾಗೂ ಪ್ರಾಧ್ಯಾಪಕ ವೃಂದದವರಿಗೂ ನಮ್ಮ ಧನ್ಯವಾದಗಳು. ನಮಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಒಂದು ಸದವಕಾಶ ಒದಗಿಸಿಕೊಟ್ಟ IEEE ರೀಜನ್ 10 ಬೆಂಗಳೂರು ವಿಭಾಗ ಹಾಗೂ ಮಂಗಳೂರು ಉಪವಿಭಾಗ ಇವರಿಗೂ ನಮ್ಮ ಧನ್ಯವಾದಗಳು. ಮುಖ್ಯವಾಗಿ ಇಂದು ನಮ್ಮೊಂದಿಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಸ್ತರಿಗೂ ನಮ್ಮ ಹೃತ್ಪೂರ್ವಕ ಶುಭ ಹಾರೈಕೆಗಳು. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಸರ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಏನಾದ್ರೂ ಇದ್ರೆ ಇವತ್ತಿನ ಈ ಕಾರ್ಯಕ್ರಮದ ನಂತರವೂ ಲಿಂಕ್ಡ್ಇನ್ ಅಲ್ಲಿ ಸರ್ನ ತಂತು ಸಿಕ್ಕಬಹುದು. ಸೊ ಧನ್ಯವಾದಗಳು ಸರ್. ಇಂದಿಗೆ ನಮ್ಮ ರೀಚ್ ದ ಲೋಕಲ್ಸ್ ಇನ್ ಕನ್ನಡ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಾಳೆ 3 ಗಂಟೆಗೆ ವಿದ್ಯಾರ್ಥಿಯಾಗಿ ನಾವು ಹೇಗೆ ನಮ್ಮ ವೃತ್ತಿಗೆ ನಾಂದಿ ಹಾಡಬಹುದು ಅಂತ ಹೇಳಿ ಮಾತಾಡ್ಲಿಕ್ಕಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಸಾಮಗ ಇವರು. ಹಾಗೂ ಸಾಯಂಕಾಲದ ವೇಳೆಗೆ ಮೈಕ್ರೋ ಡಿಗ್ರಿ ಇವರಿಂದ ಒಂದು ವಿಶೇಷವಾಗಿ ನಿಮ್ಗೆಲ್ಲ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಧನ್ಯವಾದಗಳು. Thanks, Anand. Thanks a lot. Thank you, everybody, for making this successful. I'll end the meeting.